ಎಲ್ಲರಿಗೂ ನಮಸ್ಕಾರ. ಮೂಲಭೂತವಾಗಿ ನಮ್ಮ ಯೋಚನೆಗಳ ಪರಿಧಿ ಮಾನವ ಜಾತಿಗೆ ಸೀಮಿತ ಮಾಡುವುದು ಅತಿ ಭಯಾನಕವಾದ ಅಂಶ. ನನ್ನ ವಿಶ್ಲೇಷಣೆಯಲ್ಲಿ ಮತ್ತು ಯೋಜನೆಗಳಲ್ಲಿ ಮಾನವ ಜಾತಿ ಒಂದು ಸಣ್ಣ ಅಂಶ ಮಾತ್ರ. ಪ್ರಕೃತಿಯಲ್ಲಿ ನಾವು ತುಂಬ ಸಣ್ಣ ಅಂಶ ಅನ್ನುವ ಒಂದು ಮಾತನ್ನು ನಾವು ಮರೆತು ಇಡೀ ಭೌಗೋಳಿಕ ವಸ್ತುಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದೀವಿ ಕಳೆದ 80 ವರ್ಷದಿಂದ. ಇಲ್ಲಿ ಶುರುವಾಗಿದ್ದು ತೊಂದರೆ. ನಾವು ಈ ಪ್ರಕೃತಿಯಲ್ಲಿ ಒಂದು ಸಣ್ಣ ಅಂಶ ಭಾಗಿಯಾಗಿ ಇರಬೇಕೇ ಹೊರತು ಎಲ್ಲ ಭಾಗವೂ ನನ್ನದೇ ಅನ್ನುವ ಒಂದು ಮಾನಸಿಕ ಸ್ಥಿತಿಯನ್ನು ಈ ಪಾಶ್ಚಾತ್ಯರ ಅಂಧಾನುಕರಣದಿಂದ ಗತ 80 ವರ್ಷದಲ್ಲಿ ಭಾರತೀಯರು ಸಮೇತ, ಯಾಕೆ ಈ ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ, ಭಾರತೀಯರು ಅನ್ನುವ ಪದವ ನಿರ್ವಚನ ಅದು ಅಲ್ಲ. ಭಾರತೀಯರು ಅಂದರೆ ಸರ್ವೇ ಜನ ಸುಖಿನೋ ಭವಂತು. ಈ ಭೂಮಿ ಮೇಲೆ ಹುಟ್ಟಿದ್ದ ಪ್ರತಿ ಜೀವಿ ಸುಖವಾಗಿರಬೇಕು ಅನ್ನುವ ಒಂದು ಘೋಷವಾಕ್ಯದಿಂದ ಜೀವನವನ್ನು ನಡೆಸ್ಕೋಬೇಕಾಗಿದ್ದವರನ್ನು ಭಾರತೀಯರು ಅಂತ ನಾನು ನಿರ್ವಚನ ಮಾಡಿದ್ದೀನಿ. ನೀವು ಒಪ್ತೀರೋ ಇದ್ದೀರೋ ಗೊತ್ತಿಲ್ಲ ನನಗೆ. ಇಂಥ ವಿಸ್ತಾರವಾದ ಪರಿಧಿ ಇಲ್ಲದ ಒಂದು ನಿರ್ವಚನವನ್ನು ನಾವು ಸಂಕುಚಿತವಾಗಿ ಮಾಡಿ, ಅಯ್ಯೋ ನನ್ನ ಮಗುಗೆ ಟೈಪ್ 1 ಡಯಾಬಿಟಿಸ್ ಆಯಿತು, ಅದು ವಾಸಿ ಮಾಡಿದ್ರೆ ಸಾರಿತಪ್ಪ. ಅಯ್ಯೋ ನನ್ನ ಮಗುಗೆ ಲ್ಯುಕಿಮಿಯಾ ಕ್ಯಾನ್ಸರ್ ಬಂತು, ಅದು ವಾಸಿ ಮಾಡಿಕೊಂಡ್ರೆ ಸಾಕಪ್ಪ. ಸೊ ಈಗ ಮೋಸ ಆಗಿರೋದೇನೆಂದರೆ, ಎಕನಾಮಿಕ್ ಕನ್ಸಿಡರೇಷನ್ಸ್ ಹ್ಯಾವ್ ಟೇಕನ್ ಓವರ್ ಎಕಲಾಜಿಕಲ್ ಕನ್ಸಿಡರೇಷನ್. ಆರ್ಥಿಕ ಪರಿಸ್ಥಿತಿ ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದೀವಿ, ಪರ್ಯಾವರಣ ಪರಿಸ್ಥಿತಿ ಬಗ್ಗೆ ನಮಗೆ ಗಮನ ಇಲ್ಲದೇ ಆಗಿದೆ. ಈ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರೋದು ಈ ಪ್ರೆಸೆಂಟ್ ಡೇ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್, ಆ ಕೆಮಿಕಲ್ ಡಿಪೆಂಡೆನ್ಸಿ. ಈಗ ಎಷ್ಟು ಮಟ್ಟಕ್ಕೆ ಅಂದರೆ, ಸಕ್ಕರೆ ಇಲ್ಲದೆ ಜೀವನ ಇಲ್ಲ. ಈ ಸಕ್ಕರೆ ಬಿಡ್ರಿ, ಅದು ಯಾವಾಗಲೂ ಮುಗಿದೋಗಿದೆ ಕಾಲ. ಈಗ ಗುಟ್ಕಾ ಇಲ್ಲದೆ ಜೀವನ ಇಲ್ಲ. 3 ಹೀರೋಗಳು ಬಂದು ಕೇಸರಿ ಅಂತ ಒಂದು ಅದ್ಭುತವಾದ ಪವಿತ್ರವಾದ ಪದವನ್ನು ಬಳಸಿ ಗುಟ್ಕಾವನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಗೌರ್ಮೆಂಟ್ ಅವರು ಅದಕ್ಕೆ ಪರ್ಮಿಷನ್ನು ಕೊಟ್ಟಿದ್ದಾರೆ. ಮೊನ್ನೆ IPL ಮ್ಯಾಚು ಅಥವಾ ಏನೋ ವರ್ಲ್ಡ್ ಕಪ್ ಮ್ಯಾಚ್ ಅಂತ ಒಂದು ಮ್ಯಾಚ್ ನೋಡಿದರೆ, 3 ಗಂಟೆ ಕಾಲ ನೋಡಿದರೆ ಅದರಲ್ಲಿ 78 ಸಲ ಈ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೀವು 78 ಟೈಮ್. ಯಾರು ತೋರಿಸೋರು? ಸಮ್ ಖಾನ್, ಐ ಡೋಂಟ್ ಇವನ್, ನನಗೆ ಗೊತ್ತಾಗಲ್ಲ ಯಾರ್ಯಾರು ಅಂತ. ಅಕ್ಷಯ್ ಕುಮಾರ್ ಅಂತೆ, ದೇವಗನ್ ಅಂತೆ, ಇನ್ನು ಈ ನಡುವೆ ಕಪಿಲ್ ದೇವ್, ಗವಾಸ್ಕರು, ಅವನು ಇವರು ಗುಟ್ಕಾಗಳನ್ನು ಮಾರಾಟ ಮಾಡೋಕ್ಕೆ ಮುಂದಕ್ಕೆ ಬರ್ತಾ ಇದ್ದಾರೆ. ವಾಟ್ ಕೈಂಡ್ ಆಫ್ ನಾನ್ ಸೆನ್ಸ್ ಇಸ್ ದಿಸ್? ಅಯ್ಯ ಬಿಡ್ರಪ್ಪ, ಅವರೆಲ್ಲ ನಮ್ಮ ಗವರ್ನಮೆಂಟು ಬೆಳಗ್ಗೆ ಎದ್ದರೆ ಜನವರಿ 1 380 ಕೋಟಿ ಲಾಭ ಅಬಕಾರಿ ಮಾರಾಟ ಮಾಡಿದ್ದೀವಿ 31ನೇ ತಾರೀಕು. ನೆಕ್ಸ್ಟ್ ಇಯರ್ ಟಾರ್ಗೆಟ್ 480 ಕೋಟಿ. ಗವರ್ನಮೆಂಟ್ ಅವರು ಸಾರ ಮಾರಾಟ ಮಾಡಿ ದುಡ್ಡು ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದೀವಿ. ಇನ್ನು ಇದಕ್ಕಿಂತ ಕೆಟ್ಟ ಕೆಲಸ ಆಗಬೇಕಾ? ಇನ್ನು 88 ಲಕ್ಷ ಟನ್ನು ಸಕ್ಕರೆಯನ್ನು ಭಾರತ ದೇಶ ಉತ್ಪಾದನೆ ಮಾಡ್ತಾ ಇದೆ. ನಮ್ಮ ದೇಹದಲ್ಲಿ 5 ಗ್ರಾಮ್ ರಕ್ತಕ್ಕಿಂತ
ರಕ್ತದಲ್ಲಿ 5 ಗ್ರಾಮ್ಗಿಂತ ಗ್ಲೂಕೋಸ್ ಹೆಚ್ಚಾಗಬಾರ್ದು ಯಾವುದೇ ಒಂದು ಗಿವನ್ ಮೊಮೆಂಟ್. ಅಂಥದ್ರಲ್ಲಿ 78 ಲಕ್ಷ ಟನ್ನು ಸಕ್ಕರೆ ಬಾಯಿಗೆ ಹಾಕ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ರಕ್ತಕ್ಕೆ ಸೇರಿಕೊಳ್ಳುತ್ತೆ. ಅದು ಪಚನ ನಾಳಕ್ಕೂ ಹೋಗೋದಿಲ್ಲ, ಇಲ್ಲೇ ರೆಡಿ ಮಾಡಿಬಿಡ್ತದೆ. ಅಂದರೆ ಮಾನವ ಜಾತಿಗೆ ಸಕ್ಕರೆ 1 ಮಿಲಿಗ್ರಾಮು ಬೇಕಾಗಿಲ್ಲ. ಸಕ್ಕರೆ ರಕ್ತದಲ್ಲಿ ಹೆಚ್ಚಾಗ್ತಾ ಇದ್ದಂಗೆ ನಿಮ್ಮ ಗಟ್ ಮೈಕ್ರೋಬ್ಸ್ ಅಂತಾರೆ, ಕರಳಿನಲ್ಲಿದ್ದ ಸೂಕ್ಷ್ಮ ಜೀವಿಗಳ, ಒಳ್ಳೆಯದು ಮಾಡೋ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಚಿಕ್ಕಂತ ಕೆಳಗಡೆ ಹೋಗುತ್ತೆ, ಕೆಟ್ಟದ್ದು ಮಾಡೋ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗತ್ತೆ. ಎರಡನೇ ಮಾತಿಲ್ಲ ಇದರಲ್ಲಿ. ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗತ್ತೆ, ರೋಗಗಳಿಗೂ ಬನ್ನಿ ಅಂತ ನೀವೇ ಕೈ ಚಾಚಿ ಆಹ್ವಾನ ಕೊಡ್ತೀರಾ, ಎಲ್ಲ ರೋಗಗಳು ಬರ್ತವೆ ನಿಮಗೆ. ಅಂದರೆ ನಾವು 88 ಲಕ್ಷ ಟನ್ನು ಸಕ್ಕರೆಯನ್ನು ಉತ್ಪಾದನೆ ಮಾಡೋದಕ್ಕೆ ಇಟ್ಸ್ ಮೋರ್ ದ್ಯಾನ್ 2 ಕ್ವಾಡ್ರಿಲಿಯನ್ ಲೀಟರ್ಸ್ ಆಫ್ ವಾಟರ್. ಕ್ವಾಡ್ರಿಲಿಯನ್ ಅಂದರೆ ನಿಮಗೆ ನಂಬರ್ಸ್ ಆಫ್ 0 26 ಹಾಕಬೇಕು. ಅದಕ್ಕೆ ನಮ್ಮ ಕಾವೇರಿ, ನರ್ಮದಾ, ಯಮುನಾ, ಗಂಗಾ ಈ ನದಿಗಳ ನೀರೆಲ್ಲ ಖಾಲಿಯಾಗಿರೋದು ಇದಕ್ಕೋಸ್ಕರನೇ, ಇನ್ಯಾವುದಕ್ಕೂ ಅಲ್ಲ. 1 kg ಸಕ್ಕರೆ ರೆಡಿ ಮಾಡೋದಕ್ಕೆ 28,000 ಲೀಟರ್ ನೀರು ಕಟ್ಟಬೇಕು. ಸುಣ್ಣೆಗಳನ್ನು ಲೆಕ್ಕ ಹಾಕ್ಕೊಳ್ರಿ. ಹಾಳಾಗೋಗಿದ್ದು ನೀರು ಹೋಗಲಿ, ಮತ್ತೆ ಮಳೆ ಬರುತ್ತೆ. ಆ ನೀರು ಎಲ್ಲಿ ಹರಿದ್ರೆ ನೀವು ಕಬ್ಬು ಬೆಳೆಯೋಕ್ಕಾಗತ್ತೆ ಭೂಮಿ ಮೇಲೆ. ಯಾವಾಗ ನೀರನ್ನು ಕಟ್ತಿರೋ ಆ ಮಣ್ಣಿನಲ್ಲಿದ್ದ ಸೂಕ್ಷ್ಮ ಜೀವಿಗಳು ಸಾಯ್ತವೆ. ಫಿನಿಶ್ಡ್. 5-6 ವರ್ಷದೊಳಗೆ ಮರಳು ಭೂಮಿ ಆಗತ್ತೆ. ಈಗ ಬಯಾಲಜಿ ಹೋಗಿ ಕೆಮಿಸ್ಟ್ರಿ ಆಗ್ಬಿಟ್ಟಿದೆ. ಅಲ್ಲಿ ಕೆಮಿಸ್ಟ್ರಿ ನಡೀತಾ ಇದೆ. ಕೆಮಿಕಲ್ ಹಾಕ್ರಿ, ಕಬ್ಬು ತೆಗೀರಿ, ಸಕ್ಕರೆ ಅಂತ ಹೆಸರಿಡ್ರಿ. ಎಲ್ಲ ಗವರ್ನಮೆಂಟ್ಗಳು ಸಕ್ಕರೆ ಅಂದರೆ, ಸೊ ಇಟ್ ಈಸ್ ಕೆಮಿಸ್ಟ್ರಿ. ನೀವು ಆ ಕೆಮಿಕಲ್ ಡಿಪೆಂಡೆನ್ಸಿ, ಆಲ್ಕಹಾಲ್ ಡಿಪೆಂಡೆನ್ಸಿ, ಸಕ್ಕರೆ ಡಿಪೆಂಡೆನ್ಸಿ. ಬಟ್ ಏನಿರಬೇಕಿತ್ತು ನಮ್ಮ ಹೊಟ್ಟೆಯಲ್ಲಿ? ಒಳ್ಳೆ ಮಾಡುವ ಸೂಕ್ಷ್ಮ ಜೀವಿಗಳಿರಬೇಕು. ಆ ಬಯಾಲಜಿ, ಎಕಾಲಜಿ ಆಫ್ ದ ಇಂಟೆಸ್ಟೈನ್ ಇಸ್ ಹಾಳು ಮಾಡಿದ್ದೀವಿ. ಯಾವುದರಿಂದ? ಹೆಂಡದಿಂದ, ಸಕ್ಕರೆಯಿಂದ. ಇಷ್ಟೇ ಸಾಕು ನಿಮ್ಮ ಆರೋಗ್ಯ ಕೆಡಿಸೋದಕ್ಕೆ. ಯು ಕ್ಯಾನ್ ಹ್ಯಾವ್ ಆಲ್ ಡಿಸೀಸಸ್ ಜಸ್ಟ್ ಬಿಕಾಸ್ ಆಫ್ ದಿಸ್. ಅದು ಸಾಲದು. ಹಸುಗಳು ಬಂದು ನಮ್ಮ ಹಾಲು ಕುಡಿಯಿರಿ, ತುಂಬ ಒಳ್ಳೆಯದು ನಿಮಗೆ ಅಂತ ಏನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಿದಾರಾ? ಮಾಡಿದ್ಯಾ? ಯಾರೋ ಒಬ್ಬ ಐಕಾನಿಕ್ ಬಂದು ಹಾಲು ಪರಿಪೂರ್ಣ ಆಹಾರ, ಒಂದು ಡಾಕ್ಟರು ಇಲ್ಲ ಹಿಂಗೆ ಹಾಕೊಂಡು, ವೈಟ್ ಡಾಕ್ಟರ್ ಹಾಕೊಂಡು ಬಂದು ಹಾಲು ಕುಡಿಸಿದ್ದೀರಾ ನಿಮ್ಮ ಮಗುಗೆ? ಕ್ಯಾಲ್ಸಿಯಂ ಬೇಕಲ್ಲ. These are the scientific myths created by these chemical industries. ಹಾಲು ಒಂದು ಕೆಮಿಕಲ್ ಇಂಡಸ್ಟ್ರಿ. ಜೆನೆಟಿಕ್ ಮಾಡಿಫಿಕೇಶನ್ಸ್ ಮಾಡಿ ಆ ಹಸುಗಳಿಗೆ IVF, ಆ ಸೇಮ್ IVF ಈಗ ಮನುಷ್ಯರಿಗೂ ಬಳಸ್ತಾ ಇದೆ. ಬೀದಿ ಬೀದಿಯಲ್ಲಿ IVF ಸೆಂಟರ್ಸ್. ಯಾಕೆ? ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಆ ಹಾಲು ತಂದು ಮಾನವ ಜಾತಿ ಬಾಯಿಗೆ ಯಾವಾಗ ಹಾಕಕ್ಕೆ ಶುರು ಮಾಡಿದ್ರಿ, ಹೆಣ್ಮಕ್ಳು 8 ವರ್ಷಕ್ಕೆ 6 ವರ್ಷಕ್ಕೆ ಮುಟ್ಟಾಕಕ್ಕೆ ಶುರು ಆಗಿದ್ದಾರೆ. ಯಾವೊಬ್ಬೊಬ್ಬ ತಜ್ಞನು ಈ ಮಾತು ಇವತ್ತಿಗೂ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಹಾಲು ಅಂದ್ರೆ ಒಳ್ಳೇದು, ಹಾಲು ಅಂದ್ರೆ ಒಳ್ಳೇದು. ಹಾಲು ಈಸ್ ನಂಬರ್ 1 ಪಾಯ್ಸನ್ ಫಾರ್ ಹ್ಯೂಮನ್ ರೇಸ್. ಹಾಲು ಏನ್ರಿ, ಹಸು ಬಂದು ನಿಮ್ಮನ್ನು ಹಾಲು ಕುಡೀರಿ ಅಂತ ಕೇಳ್ಕೊಂಡಿದ್ಯಾ? ನಿಮ್ಮ ಹಾಲು ನೀವು ಬೇರೆಯವ್ರಿಗೆ ಕೊಡ್ತೀರಾ? ನಿಮ್ಮ ಮಗುಗೆ ಬಿಟ್ಟು ಬೇರೆಯವ್ರಿಗೆ ಕೊಡ್ತೀರಾ? ನಿಮ್ಮ 2ನೇ ಮಗು ಹುಟ್ಟಿದ್ರೆ 1ನೇ ಮಗು ಬಂದು ಹಾಲು ಕುಡಿಯುತ್ತಾ? ಹೋಗಯ್ಯ, ನೀನೊಬ್ಬನು ಬಾಯ್ ಬಡ್ಕೊತಾ ಇದೀಯಾ? ನಾವು ಪನ್ನೀರ್ ಮಾಡಿಕೊಂಡು, ಕಾನ್ಸಂಟ್ರೇಟ್ ಮಾಡಿಕೊಂಡು, ಚೀಸ್ ಮಾಡಿಕೊಂಡು, ಒಂದೊಂದು ಪಿಜ್ಜಾ ಮೇಲೆ ಕೆಳಗಡೆ ಇರೋ ಬ್ರೆಡ್ಗಿಂತ ಮೇಲೆ ಜಾಸ್ತಿ ಪಿಜ್ಜಾ ಹಾಕ್ಕೊಂಡು ತಿಂತೀವಿ. ಪಿಜ್ಜಾ ಹಾಕ್ಕೊಂಡು ತಿನ್ನಲ್ಲ ನಾವು, ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ತಿಂತೀವಿ.
ದಿಸ್ ಈಸ್ ವೇರ್ ದೇ ಹ್ಯಾವ್ ಬ್ರಾಟ್ ಯು. ಇದು ಕೆಮಿಸ್ಟ್ರಿ, ಕೆಮಿಕಲ್ಸ್ ಅನ್ನು ಮಾರಾಟ ಮಾಡುವ ಒಂದು ಭಯಾನಕವಾದ ಸನ್ನಿವೇಶದಲ್ಲಿ ಮಾನವ ಜಾತಿ ಸಿಲುಕೊಂಡಿದೆ. ನನಗೆ ಎರಡು ದಾರಿ ಇದೆ ಈ ಭೂಮಿ ಮೇಲೆ ಜೀವವನ್ನು ಉಳಿಸೋದಕ್ಕೆ. ಒಂದು, ಸುಮ್ಮನೆ ಇರುವುದು. ಸುಮ್ಮನೆ ಇದ್ರೆ ಇನ್ನೊಂದು 5 ದಶಕಗಳಲ್ಲಿ ಮಾನವ ಜಾತಿ ಮಾಯ ಆಗತ್ತೆ. ಅದಕ್ಕೆ ಎಲ್ಲ ಪುರಾವೆಗಳು ನನ್ನ ಹತ್ರ ಇವೆ. Italians are not born anymore. There are no Italians born in the last 3 years. Germany average age 53. American average age is 42, despite all immigrants pouring in every year. ಇಡೀ ಪ್ರಪಂಚದ ಫರ್ಟಿಲಿಟಿ ರೇಟ್ 2.8 ಇದ್ರೆ ಆರೋಗ್ಯಕರವಾಗಿದೆ ಅಂತ. ಈಗ ಆವರೇಜ್ ಫರ್ಟಿಲಿಟಿ ರೇಟ್ ಆಫ್ ದ ಹ್ಯೂಮನ್ ರೇಸ್ ಇಸ್ 1.7, including India. India is 2.1 or so. ಅಂದರೆ we are not living in an ecologically prosperous conditions. We are living in chemically disruptive, disintegrating society. So human race will disintegrate by itself. There is no need for atom bombs or ಭೂಕಂಪಗಳು ಏನು ಬೇಕಾಗಿಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ 50 years. ದೇರ್ ಈಸ್ ನೋ ಫರ್ಟಿಲಿಟಿ. ಅಂದರೆ ಮುಂದಕ್ಕೆ ಮಕ್ಕಳು ಹುಟ್ಟುತ್ತಾ ಇಲ್ಲ. ಹುಟ್ಟಿದ್ರೇನು, ಟೈಪ್ 1 ಡಯಾಬಿಟೀಸ್ ಅವರು 100ಕ್ಕೆ 8 ಜನ ಹುಟ್ಟುತ್ತಾ ಇದ್ದಾರೆ. 8 ಜನ ಬುದ್ಧಿಮಾಂದ್ಯರು ಹುಟ್ಟುತ್ತಾ ಇದ್ದಾರೆ. 8 ಜನ ಬುದ್ಧಿ ಇಲ್ಲದೆ ಇರೋರು ಹುಟ್ಟುತ್ತಾ ಇದ್ದಾರೆ. ಬುದ್ಧಿಮಾಂದ್ಯರು ಒಂದು ಕಡೆ, ಬುದ್ಧಿ ಇಲ್ಲದೆ ಇರೋರು ಒಂದು ಕಡೆ. ಮತ್ತೆ ಇನ್ನೂ 8 ಜನ ADHD, ಅಂದರೆ ಅವನಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಕೇಳುವಂಥ ಒಂದು ಪ್ರಜ್ಞೆ ಇಲ್ಲ. ಒಟ್ಟಿಗೆ 5 into 8 40% kids are dysfunctionally born. This is average of the world I am talking about. So 40% dysfunctional kids ಹುಟ್ಟುತ್ತಾ ಇರೋದು ಒಂದು ಕಡೆ ಆದರೆ, ಯುರೋಪು, ಅಮೆರಿಕ ಅಂತ ದೇಶಗಳಲ್ಲಿ ಇನ್ ದ ಲಾಸ್ಟ್ 20 years ಸಮೀಕ್ಷೆ ಪ್ರಕಾರ LGBTs ಅಂತ ಪ್ರಜ್ಞೆ ಇಲ್ಲ. ಅವನು ತಾನು ಯಾವನು, ಅವನು ಹೆಂಡ ಗಂಡ ಗೊತ್ತಿಲ್ಲ. ಸೊ ಅವರು 28% ಆಗಿದ್ದಾರೆ ಕಳೆದ 20 years ಅಲ್ಲಿ. ಸೊ 40 + 28 ಡಿಸ್ಫಂಕ್ಷನಲ್ ಅಂದರೆ 68% ಹುಟ್ಟು ಮಕ್ಕಳು ಇನ್ನು ಮತ್ತೆ ಹುಟ್ಟಿಸೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸೊ ವೆನ್ 68% ಆಫ್ ದ ಪಾಪ್ಯುಲೇಷನ್ ಕೆನಾಟ್ give birth to their next generation, it's a matter of 4 generations that you will wipe out yourself. Am I making it clear? So ಸುಮ್ಮನೆ ಇದ್ರೆ ಸಾಕು. ಆ್ಯಕ್ಚುಲಿ ನಾನು ನೆಕ್ಸ್ಟ್ 5 ಜನರೇಷನ್ ಅಂದರೆ 2080ಗೆ ಎಲ್ಲರೂ ಈ ಎಕ್ಸ್ಪರ್ಟ್ಸ್ ಹೇಳೋದೆಲ್ಲ ಬೇರೆ, ಅದೆಲ್ಲ ಸುಳ್ಳು. ನಡೀತಾ ಇರೋದು ಇಷ್ಟೇ. ಸೊ ಐ ಕ್ಯಾನ್ ಆ್ಯಕ್ಚುಲಿ ಕೀಪ್ ಕ್ವೈಟ್. 2080 ಇಂದ the life can re-emerge itself. This is what is happening. Type 1 diabetes kids ಮೊನ್ನೆ ಬಂದಿದ್ರು ಪಾಪ. ಬೆಳಗ್ಗೆ 20, ಮಧ್ಯಾಹ್ನ 20, ರಾತ್ರಿ 20 ಇನ್ಸುಲಿನ್. ರಾತ್ರಿ ಕೂತ್ಕೊಂಡು ಅಲಾರ್ಮ್ ಇಟ್ಕೋಬೇಕು, ಪ್ಯಾಚಸ್ ಹಾಕಿದ್ದಾರೆ. ಗ್ಲೂಕೋಸ್ ಕಮ್ಮಿ ಆದರೆ ಎದ್ದು ಸಕ್ಕರೆ ಕೊಡಬೇಕು, ಗ್ಲೂಕೋಸ್ ಜಾಸ್ತಿ ಆದರೆ ಇನ್ಸುಲಿನ್ ಕೊಡಬೇಕು. ಈಗ ಪ್ಯಾಚಸ್ ಮಾಡಿ ರೆಡಿ ಮಾಡಿ ಒಂದು ಟೆಕ್ನಾಲಜಿಯಿಂದ ಅದಷ್ಟೆಲ್ಲ ಕೆಲಸ ಮಾಡೋದಕ್ಕೆ, ಆ ಇನ್ಸ್ಟ್ರೂಮೆಂಟ್ ಹಾಕೋದಕ್ಕೆ ಕಿಯೋಸ್ಕಲ್ಲಿ ಹೋಗಿ ಕೂತ್ಕೊಂಡ್ರೆ 3 ಗಂಟೆ ಕಾಲ ಅದನ್ನು ಸೆಟ್ ಮಾಡ್ತವೆ. ಅಷ್ಟು ಇನ್ಸುಲಿನ್ ರೆಡಿ ಮಾಡ್ತವೆ, ಆವರೇಜ್ ಮಾಡಿಕೊಂಡು. ಇದೆಲ್ಲ ಆ್ಯಪ್ಸ್ ಬಂದಿವೆ, ಎಲ್ಲ ಮಾಡ್ತಾ ಇದೆ. ಅದಕ್ಕೆ ಟೆಕ್ನಾಲಜಿ ಎಷ್ಟು ಗೊತ್ತಾ? 1.8 lakhs ಟು ಮ್ಯಾನೇಜ್ ಪರ್ ಮಂತ್. ನಾನು ಹೇಳಿದ್ದೆ, ಕೆಮಿಸ್ಟ್ರಿ ಈಸ್ ರನ್ನಿಂಗ್ ಯುವರ್ ಲೈಫ್ ಅಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ರನ್ ಲೈಫ್ ಆನ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಈಸ್ 1000 times ಇನ್ಎಫಿಷಿಯಂಟ್ ದ್ಯಾನ್ ಬಯಾಲಜಿ. ಅದೇ ನಿಮ್ಮ ಹೊಟ್ಟೆಯಲ್ಲಿ ಮೈಕ್ರೋಬ್ಸ್ ಇದ್ರೆ ಈ ಕೆಲಸಗಳೆಲ್ಲ ತನ್ನಷ್ಟಕ್ಕೆ ತಾನು ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ದೇ ವರ್ಕ್ ಅಸೋಸಿಯೇಟೆಡ್ ವಿತ್ ಯುವರ್ ಲಿವಿಂಗ್ ಸೆಲ್ಸ್ ಅಂಡ್ ಮ್ಯಾನೇಜ್ ಆಲ್ ದ ಬ್ಯಾಲೆನ್ಸಸ್.
ಅಲ್ಲಿ ಮೈಟೊಕಾಂಡ್ರಿಯಾ ಅಂತ ಇರುತ್ತೆ. ಇನ್ಫ್ಯಾಕ್ಟ್ ದಿಸ್ ಈಸ್ ನಾನು ಇನ್ನೂ ಎನರ್ಜಿ ಲೆವೆಲ್ಗೆ ಹೋಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೈಟೊಕಾಂಡ್ರಿಯಾ ಈಸ್ 1000 times better than the sun. Sun has lot of energy, but then the biology of the mitochondria makes the energy distribution and working functions in its wonderful way. So ಆ ಮೈಟೊಕಾಂಡ್ರಿಯಾನೇ ಹಾಳು ಮಾಡ್ತಾ ಇದ್ದೀವಿ ನಾವು, because we have no control over the glucose supply to the mitochondria. ಹೆಚ್ಚಾಗ್ತಾ ಇದ್ದಂಗೆ ಗ್ಲೂಕೋಸ್ ರಕ್ತದಲ್ಲಿ ನಿಮ್ಮ ರಕ್ತ ಮಂದ ಆಗತ್ತೆ, ಫಿಸಿಕಲ್ ಲೆವೆಲಲ್ಲಿ ನಿಮ್ಮ ಹಾರ್ಟ್ ಮೇಲೆ ಒತ್ತಡ ಆಗತ್ತೆ, ಬಿ ಪಿ ಪೇಷಂಟ್ಸ್ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗ್ತಾ ಇದ್ರೆ ರೊಮ್ಯಾಟಿಕ್ ಪೇಷಂಟ್ಸ್ ಶುರು ಆಗತ್ತೆ, ಇನ್ನೂ ಹಾರ್ಟ್ ಬ್ಲಾಕ್ ಆಗತ್ತೆ. ಇನ್ನೂ ಹೆಚ್ಚಾಗಿದೆ ಆ ರಕ್ತದಲ್ಲಿ ಗ್ಲೂಕೋಸನ್ನು ನಿಭಾಯಿಸಿಕೊಳ್ಳೋದಕ್ಕೆ ನಿಮ್ಮ ನಿರ್ನಾಳ ಗ್ರಂಥಿಗಳು ಎಮರ್ಜೆನ್ಸಿ ಕೆಲಸಗಳು ಮಾಡಬೇಕಾಗ್ತವೆ. ತಮ್ಮ ಕೆಲಸಗಳನ್ನು ಬಿಟ್ಟು ಇದನ್ನು ಶುರು ಮಾಡ್ಕೋಬೇಕು. ಆ ಒಂದು ದಾರಿಯಲ್ಲಿ ಹೋಗಿ ಹೋಗಿ ಕೊಲೆಸ್ಟ್ರಾಲ್ ರೆಡಿ ಮಾಡಿರಿ, ಟ್ರೈಗ್ಲಿಸರೈಡ್ಸ್ ರೆಡಿ ಮಾಡಿರಿ, ಕೊಬ್ಬು ರೆಡಿ ಮಾಡಿರಿ, ಮಾಂಸ ರೆಡಿ ಮಾಡಿರಿ, ಎಲ್ಲ ಮಾಡಿರಿ. ಬೇಕಾಗಿರಲಿಲ್ಲ. ನವೀನ್ ಹೇಳಿದ BMI ಅಂತ, ಇವಾಗ ಊದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ನಾವು ಮಿಲೆಟ್ಸ್ ತಿಂದು ಸಣ್ಣ ಮಾಡಿ ಚೆನ್ನಾಗಾಗ್ತಾ ಇದ್ದಾರೆ, ಚೆನ್ನಾಗಿದೆ, ಏನು ರೋಗ ಬಂದಿದೆ ಅಂತ. ಇದ್ದಿದ್ದು ರೋಗ ಆ್ಯಕ್ಚುಲಿ ಅದು. ಯಾವುದೇ ಮನುಷ್ಯ ಈ ಭೂಮಿ ಮೇಲೆ 68ರಿಂದ 72 kg ಜಾಸ್ತಿ ಇರಬಾರ್ದು, ಈವನ್ ಇಫ್ ಯುವರ್ ಹೈಟ್ ಈಸ್ 7 feet. ಜಿಂಕೆಗಳ ಥರ ಓಡಾಡ್ಕೊಂಡು ಇರಬೇಕಾಗಿದ್ದು. ಬೈ ದ ವೇ, ನನ್ನ ವಯಸ್ಸು 67. ಮೊನ್ನೆ ಚಾಮುಂಡಿ ಬೆಟ್ಟ 30 ನಿಮಿಷ 28 ಸೆಕೆಂಡ್ಸಲ್ಲಿ ಹತ್ತಿದ್ದೀನಿ. 1975 ಮೈಸೂರಲ್ಲಿ ಫಸ್ಟ್ ಟೈಮ್, ಈಗ ಆಮೇಲೆ ಚಪ್ಪಟ್ಲು ಅರ್ಧ ಕತೆ ಕೇಳಿಸ್ಕೊಂಡಿದ್ದೀರ. 1975 ನನ್ನ ಏಜು ಎಷ್ಟಿದೆಯೋ ನೀವೇ ಕ್ಯಾಲ್ಕುಲೇಟ್ ಮಾಡಿರಿ, 50 ವರ್ಷ ಹಿಂದೆ. ಅದೇ ಚಾಮುಂಡಿ ಬೆಟ್ಟವನ್ನು ನಾನು ಹತ್ತಿದ್ದು 29 minutes 43 seconds ಅಲ್ಲಿ. ಆಫ್ಟರ್ 50 years ದ ಡಿಫರೆನ್ಸ್ ಈಸ್ 42 seconds. ಇನ್ಫ್ಯಾಕ್ಟ್ ನಾನು ರೆಗ್ಯುಲರ್ ಆಗಿ ಹತ್ತುತ್ತಾ ಇಲ್ಲ. ಈಗ ಈ ಕೊರೋನಾ ಬಂದ ಮೇಲೆ ತುಂಬ ಪ್ರವಾಸಗಳು ಬೇರೆ ಬೇರೆ ದೇಶಗಳಿಗೆ, ಊರುಗಳಿಗೆ ಪ್ರತಿ ವಾರ ನಾನು, ಈಗ ಭಾನುವಾರ ಸೋಮವಾರ ನಮ್ಮ ಮನೆಯಲ್ಲಿ ಇದ್ದಿದ್ದು ಇಟ್ಸ್ ಬೀನ್ ಮೋರ್ ದ್ಯಾನ್ 4 years. ಆಲ್ಮೋಸ್ಟ್ ಎವ್ರಿ ವೀಕ್ ಐ ಆಮ್ ಟ್ರಾವೆಲಿಂಗ್ 3 to 4 days. ಅಂದರೆ ನನ್ನ ಒಂದು ವೈಯಕ್ತಿಕ ವ್ಯಾಯಾಮದ ಒಂದು ಆ ಸರಣಿ ಕಡಿತಾ ಇದ್ದೀವಿ. ವಾರದಲ್ಲಿ 2-3 ದಿವಸ ಅಲ್ಲ 4 ದಿವಸನೂ ಕಳೆದೋಗ್ತಾ ಇದೆ. ಅಂಥ ಇಂಡಿಸಿಪ್ಲಿನ್ಡ್ ವ್ಯಾಯಾಮದ ಒಂದು ಸರಣಿ ಇಟ್ಕೊಂಡಿದ್ದು ನಾನು ಮೊನ್ನೆ ಚಾಮುಂಡಿ ಬೆಟ್ಟ ಹತ್ತಿದಾಗ 30 minutes 28 seconds ಅಲ್ಲಿ ಹತ್ತಿದ್ದೀನಿ. ದಿಸ್ ಇಸ್ ಆಫ್ಟರ್ 50 years. 17-18 years ಇದ್ದ ವಯಸ್ಸಿಗೆ ಈಗಗೆ ಆಲ್ಮೋಸ್ಟ್ 40 seconds ವ್ಯತ್ಯಾಸ ಇದೆ. ಅಂದರೆ ಆರೋಗ್ಯ ಅಂದರೆ ಅದು. ಆ್ಯಂಡ್ ಆಲ್ ಸೆಡ್ ಆ್ಯಂಡ್ ಡನ್, ಇನ್ ದ ಲಾಸ್ಟ್ 40 years ಐ ಹ್ಯಾವ್ ನಾಟ್ ಗಾನ್ ಟು ಡಾಕ್ಟರ್ ಒನ್ಸ್. 0. ಏನು ಕೇಳ್ತಾ ಇದ್ದೀನಿ, ನೀವು ಚಪ್ಪಲ ತಟ್ಟಕ್ಕಲ್ಲ. ಎವ್ರಿ ಒನ್ ಕ್ಯಾನ್ ಬಿ ಲೈಕ್ ದಿಸ್ ಇಫ್ ಓನ್ಲಿ ಯು ಫಾಲೋ ಸಿಂಪಲ್ biological principles, ecological principles, not chemistry and economy. Dudu chemistry alla. There is actually now war between chemistry and biology. So chemistry is winning because of our stupidity on this planet. ಯಾವಾಗ ನೀವು ಕೆಮಿಸ್ಟ್ರಿ ಅಂದರೆ ನೀವು ಕೆಮಿಕಲ್ ಅಡಿಕ್ಷನ್ಸ್ ಮೇಲೆ, ಅದು ವ್ಯವಸಾಯ ಆಗ್ಬೋದು, ನಿಮ್ಮ ಊಟ ಆಗ್ಬೋದು, ನಿಮ್ಮ ಜೀವನ ಆಗ್ಬೋದು, ಬಯೋಲಾಜಿಕಲ್ ಎನರ್ಜಿ ಮೇಲೆ ನೀವು ಡಿಪೆಂಡ್ ಯಾವಾಗ ಶುರು ಮಾಡ್ತೀರಾ, ಆವಾಗ ಆಲ್ ದ ಪ್ರಾಬ್ಲಮ್ಸ್ ಆಫ್ ದ ಗ್ಲೋಬ್ ವಿಲ್ ಡಿಸಪಿಯರ್. ಗ್ಲೋಬಲ್ ವಾರ್ಮಿಂಗ್ ಅಂತಿದ್ದೀರಾ, ಕಾರ್ಬನ್ ಡೈಆಕ್ಸೈಡ್ ಇನ್ ದ ಗ್ಲೋಬಲ್. ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಪ್ರಾಬ್ಲಮ್ಮು, ಇಟ್ ಈಸ್ ದಿಸ್ ವಾರ್ ಬಿಟ್ವೀನ್. ಇದು ಬ್ಯಾಲೆನ್ಸ್ ಆಗಿರಬೇಕು. ಹೂ ಕ್ಯಾನ್ ರಿಮೂವ್ ಕಾರ್ಬನ್ ಡೈಆಕ್ಸೈಡ್? ಪ್ಲಾಂಟ್ಸ್. ವಿ ಆರ್ ರಿಮೂವಿಂಗ್ ದ ಪ್ಲಾಂಟ್ಸ್. Who can grow the plants? It is the microbes. We are removing the microbes. ನಿಮಗೆ ಆರೋಗ್ಯ ಬರೋದು ನಿಮ್ಮ ಊಟದಿಂದ ಅಲ್ಲ. ನಿಮ್ಮ ಊಟದಿಂದ
ನಿಮ್ಮ ಹೊಟ್ಟೆ ಒಳಗಡೆ ಬೆಳೀತಾ ಇರತಕ್ಕಂಥ ಅದ್ಭುತವಾದ ಆ ಸಿಂಬಯಾಟಿಕ್ ಗಟ್ ಮೈಕ್ರೋಬ್ಸ್ ಇಂದ ಆರೋಗ್ಯ ಬರೋದು. ನೀವು ಎಷ್ಟೇ ಆರ್ಗ್ಯಾನಿಕ್ ಊಟ ತಿಂದ್ರೂ ನಿಮ್ಮ ಗಟ್ ಮೈಕ್ರೋಬ್ ಸರಿ ಇಲ್ಲ ಅಂದರೆ ನಿಮಗೆ ಆರೋಗ್ಯ ಇರೋದಿಲ್ಲ. ಇಟ್ ಈಸ್ ದ ಗಟ್ ಮೈಕ್ರೋಬ್ಸ್, ದಟ್ ಮೈಕ್ರೋಬಿಯಲ್ ಬ್ಯಾಲೆನ್ಸ್ which actually protects the planet, in the soil, in the water, in the air, everywhere. ಆ ಸೂಕ್ಷ್ಮತನವನ್ನು ನಾವು ಆ ಸೂಕ್ಷ್ಮವಾಗಿ ಜೀವನ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಸೊ ಇಟ್ ಈಸ್ ದ ವಾರ್ ಬಿಟ್ವೀನ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಯು ಆರ್ ಗೋಯಿಂಗ್ ಟುವರ್ಡ್ಸ್ ಕೆಮಿಸ್ಟ್ರಿ. ನಾನು ಈ ಗ್ರೀನ್ ಟೆಕ್ನಾಲಜಿ ಅನ್ನೋದು ಏನು ಗ್ರೀನ್ ಟೆಕ್ನಾಲಜಿ? ಅನ್ಲೆಸ್ ದೇರ್ ಆರ್ ಪ್ಲಾಂಟ್ಸ್ ದೇರ್ ಇಸ್ ನೋ ಗ್ರೀನ್ ಟೆಕ್ನಾಲಜಿ. ನಾನು ಸೋಲಾರ್ ಪ್ಲೇಟ್ ಹಾಕ್ತೀನಿ, ಈ ಪ್ಲೇಟ್ ಹಾಕ್ತೀನಿ, ಆ ಪ್ಲೇಟ್ ಹಾಕ್ತೀನಿ. ಸೋಲಾರ್ ಪ್ಲೇಟ್ ಹಾಕಿದ ಮೇಲೆ ಅದು 10 ವರ್ಷಕ್ಕೆ ಕೆಟ್ಟೋದ್ರೆ ಅದನ್ನೇನು ಮಾಡಬೇಕು ಗೊತ್ತಿಲ್ಲ. ಅಟಾಮಿಕ್ ಪವರ್ ಅಂದರು ಗೊತ್ತಿಲ್ಲ. ಕೆಮಿಸ್ಟ್ರಿ ವಿಲ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್ಸ್. ಇಟ್ ಈಸ್ ದ ಬಯಾಲಜಿ ದಟ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಡಿಪೆಂಡ್ ಆನ್ ನೇಚರ್, ನ್ಯಾಚುರಲ್ ಪ್ರೋಸೆಸಸ್. ಈಗ ಭೂಮಿಯಲ್ಲಿ ನಿಮಗೆ ಇಂಧನ ಸಿಗ್ತಾ ಇರೋದು ಅಜಗಜಾಂತರ ವರ್ಷಗಳಿಂದ ಭೂಗರ್ಭಕ್ಕೆ ಸೇರಿದ್ದ ನಮ್ಮ ಕಾಡು ಅವಶೇಷಗಳೇ ನಿಮಗೆ ಇಂಧನ ಆಗಿರೋದು. ಅದು ಆ ರೀತಿ ಆದ್ರೇನೆ ನಿಮಗೆ ಆಗೋದು. ಯು ಕೆನಾಟ್ ಕ್ರಿಯೇಟ್ ಡೀಸೆಲ್, ಯು ಕ್ಯಾನ್ ಓನ್ಲಿ ಡಿಗ್. ಸೊ ಈ ಗೊತ್ತಾಗಬೇಕು ನಮಗೆ. ಟೈಪ್ 1 ಡಯಾಬಿಟಿಸ್ ಆ ಹುಡುಗ ಬಂದಿದ್ದಾನೆ. ನಾವೀಗ 1000 ಜನಕ್ಕೆ ವಾಸಿ ಮಾಡಿರ್ತೀವಿ. ಈಗ ಹುಡುಗರು ಯಾರು ಆ ಇನ್ಸುಲಿನ್ ತಗೋತಾ ಇಲ್ಲ. ಈಗ ಡಯಾಬಿಟೀಸು, ಕ್ಯಾನ್ಸರ್ ಅವೆಲ್ಲ ನಮ್ಮ ಏನಂತಾರೆ ಇದನ್ನು, ಎಡಗೈ ಸಣ್ಣ ಬೆರಳಿನ ಕೆಲಸ. ಆ್ಯಕ್ಚುಲಿ ದೇರ್ ಕೆನಾಟ್ ಬಿ ಡಿಸೀಸ್ ಆನ್ ದಿಸ್ ಹ್ಯೂಮನ್ ಲೈಫ್ ಇಫ್ ಓನ್ಲಿ ವಿ ಫಾಲೋ ದ. ದೇರ್ ಇಸ್ ನೋ ನೀಡ್ ಫಾರ್ ಎನಿ ಒನ್ ಟು ಬಿ ಸಿಕ್. ಹುಟ್ಟದ ಸಾತ್ತದ ಅಷ್ಟೇ. ಅಂಡ್ ಡೆತ್ ಈಸ್ ನಾಟ್ ಸಿಕ್ನೆಸ್. ಓಕೆ, ಸೊ ಎಲ್ಲರೂ ಆರಾಮಾಗಿರ್ಬೋದು. ಈಗ ನಾಳೆ ಸಾಯ್ತೀವಿ ಅಂದ್ರೆ ನಿನಗೇನು ಗೊತ್ತು? ನಾಳೆ ಸಾಯ್ತೀಯೋ ನಾಡಿದ್ದು ಸಾಯ್ತೀಯೋ? ಸತ್ತಿರೋ ತನಕ ಅಥವಾ ಬದುಕಿರೋ ತನಕ ಆರಾಮಾಗಿರೋದು ಸಾಧ್ಯ ಇದೆ. ಎವ್ರಿ ಒನ್ ವಿಲ್ ಡೈ ಒನ್ ಡೇ. ಎವ್ರಿ ಒನ್ ವಿಲ್ ಡೈ ಒನ್ ಡೇ. ಸುಮ್ಮನೆ ಹಂಗೆ ಸಾಯ್ಬೇಕು ಅಷ್ಟೆ. ಮಾತಾಡ್ತಾ ಮಾಡ್ತಾ ಸಾಯಬೇಕು, ನಡೀತಾ ಸಾಯಬೇಕು. ಬೇರೆಯವರಿಗೆ ನೋವು ಕೊಡಬಾರ್ದು, ನಿನಗೂ ನೋವು ಆಗಬಾರ್ದು. ಆ್ಯಂಡ್ ದಟ್ ಈಸ್ ರಿಯಲ್ ಡೆತ್. ಅದು ಪಾಸಿಬಿಲಿಟಿ ಇದೆ. ಕ್ಯಾನ್ ವಿ ವಾಕ್ ದಟ್ ರೋಡ್? ಅಂದರೆ ಈ ನಿಮ್ಮ ಮೈಟೊಕಾಂಡ್ರಿಯಾ ಗ್ಲೂಕೋಸನ್ನು ಬರ್ನ್ ಮಾಡಿ ATP ಅನ್ನೋದು ಜೀವ ಬ್ಯಾಟ್ರಿ, ಬಯೋ ಬ್ಯಾಟ್ರಿ ಅಂತಾರೆ ಅದನ್ನು. ಆ ATP ಪ್ರೊಡ್ಯೂಸ್ ಮಾಡೋವಾಗಲೇ ಕಲ್ಮಶವನ್ನು ಉತ್ಪಾದನೆ ಮಾಡುತ್ತೆ. ಆ ಎನರ್ಜಿ ಟ್ರಾನ್ಸ್ಫರ್ ಇದೆ ನೋಡಿ, ಕೆಮಿಕಲ್ ಎನರ್ಜಿ ಟು ಬಯೋ ಎನರ್ಜಿ. ಆ್ಯಂಡ್ ದ್ಯಾಟ್ ರಿವರ್ಸ್ ಹ್ಯಾಪನ್ಸ್ ಫ್ರಮ್ ಕೆಮಿಕಲ್ ಎನರ್ಜಿ. ಸನ್ಲೈಟನ್ನು ತಗೊಂಡು ಫೋಟೋಸಿಂಥಸಿಸ್ ಒಂದು ಯೂನಿಟ್, ಈ ಹಸಿರು ಬಣ್ಣದ ಪತ್ರದಲ್ಲಿ ನಮಗೆ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಒಂದು ನಡೆಯುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಬಗೆಯ ಪದಾರ್ಥಗಳಿಗೆ ಬದಲಾವಣೆ ಆಗುತ್ತೆ. ಅದೇ ಎಲ್ಲ ಜೀವಿಗಳಿಗೂ ಆಹಾರ ಪದಾರ್ಥ. ಅದನ್ನು ಮತ್ತೆ ನಾವು ಕಡಿದು ನಿಮ್ಮ ಪಚನನಾಳದಲ್ಲಿ ಕೊನೆಗೆ ಮತ್ತೆ ಗ್ಲೂಕೋಸ್ ರೆಡಿ ಮಾಡಿ ಮೈಟೊಕಾಂಡ್ರಿಯಾದಲ್ಲಿ ಭಸ್ಮ ಮಾಡಿ ಶಕ್ತಿಯಾಗಿ ಬದಲಾವಣೆ ಮಾಡ್ತೀವಿ. ಇದಕ್ಕೆ ತುಂಬ ಜೀವಕೋಶಗಳ ಅಗತ್ಯ ಇದೆ. ದಿಸ್ ಇಸ್ ಆಲ್ ದಟ್ ಹ್ಯಾಪನ್ಸ್. ಇಟ್ಸ್ ವೆರಿ ಸಿಂಪಲ್. ನಾವು ಮಧ್ಯದಲ್ಲಿ ಇದು ಹಾಕಿ ಅಳನ್ನು ಹಾಳು ಮಾಡ್ತಾ ಇದೆ. ಸೊ ಇಟ್ಸ್ ದ ವಾರ್ ಬಿಟ್ವೀನ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಆರ್ ಯು ಬಯಾಲಜಿ ಸೈಡ್ ಆರ್ ಕೆಮಿಸ್ಟ್ರಿ ಸೈಡ್? ಯು ಡಿಸೈಡ್. ಸೊ ನಾವೀಗ ಬಿಟ್ಬಿಟ್ಟಿದ್ವಿ ಅಂದರೆ ನಿಮಗೆ ಈ ಕೆಮಿಸ್ಟ್ರಿ IVF ನಾನು ಒಳಗಡೆಗೆ ಚುಚ್ಚುತ್ತೀನಿ ನಿಮ್ಮ ವೀರ್ಯಕಣಗಳನ್ನು. ಯು ಕೆನಾಟ್ ಹ್ಯಾವ್ ಸೆಕ್ಸ್ ಪ್ರಾಪರ್ಲಿ. ಇದೆಲ್ಲ ಅನಾಹುತಗಳು ಬಿಕಾಸ್ ಯು ಆರ್ ಡಿಪೆಂಡೆಂಟ್ ಆನ್ ಕೆಮಿಕಲ್ಸ್.
ಹಸುಗಳಿಗೆ IVF ಮಾಡಿ 25 ಲೀಟರ್ ಹಾಲು ಕೊಡಿಸಿದ್ವಿ, ಆ ಹಾಲು ಒಳ್ಳೆಯದು ಅಂತ ಹೇಳೋಂಥ ಮೂಢತನ ನನಗೆ ಏನನ್ಬೇಕು ಗೊತ್ತಿಲ್ಲ. ದಟ್ ಇನ್ ದ ನೇಮ್ ಆಫ್ ಸೈನ್ಸ್. ನಿಮ್ಗೆ ಹಾಲು ಬೇಕು, ಕ್ಯಾಲ್ಸಿಯಂ ಬೇಕು, ಕ್ಯಾಲ್ಸಿಯಮೇ ಇಲ್ಲ ಹಾಲಲ್ಲಿ, ಇರೋದು 900 ಮಿಲಿಗ್ರಾಮ್ಸ್. ಅದು ನಿಮ್ಮ ಹೊಟ್ಟೆಗೆ ಸಿಗೋದಿಲ್ಲ. ನಮ್ಮ ಬಾಯಲ್ಲಿ ಪೆಪ್ಟಿಡೇಸಸ್ ಇಲ್ಲವೇ ಇಲ್ಲ, ಝೀರೋ. ಇಟ್ ಈಸ್ ದ ಮೈಕ್ರೋಬ್ಸ್ ಅಂಡ್ ಇನ್ ದ ಕರಳಲ್ಲಿ ಮಾತ್ರ ಪೆಪ್ಟಿಡೇಸಸ್ ವಿಭಜನೆ ನಡೆಯೋದು. ಅದು ಸರಿಯಾಗಿ ನಡೆಯಲಿಲ್ಲ ಅಂದರೆ ನಿಮಗೆ ಕಿಡ್ನಿ ಹಾಳಾಗತ್ತೆ. ಈ ನಡುವೆ ಒಂದು ದೊಡ್ಡ ಅವಾಂತರ ಶುರುವಾಗಿದೆ, ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಅಂತ. ಈ ಜಿಮ್ಮಲ್ಲಿ ಪುಸ್ ಪುಸ್ ಅಂತ ತೋರಿಸೋದು ಪ್ರೋಟೀನ್ ಶೇಕು, ಈ ಶೇಕು ಆ ಶೇಕು. ಹಾಳಾಗ್ತಾ ಇದ್ದಾರೆ. ಎಲ್ಲ ಹಾಲು ಅದೇ, ಯಾವುದು ಎಲ್ಲಿದೆ ನಾರ್ಮಲ್ ಹಾಲು? ಗೋಶಾಲಾ ಅಂತಾರೆ, ಹೋದರೆ ಅವ್ರಿಗೆ ತಿನ್ನಿಸೋದು ಆ ಸೋಯಾಬೀನು. ಅದು ಆ್ಯಕ್ಚುಲಿ ಕೆಮಿಸ್ಟ್ರಿ ಅಂದರೆ ಗೊತ್ತಾಗ್ತಾ ಇರೋದು ಫರ್ಟಿಲೈಸರ್ಸ್, ಹರ್ಬಿಸೈಡ್ಸ್, ಪೆಸ್ಟಿಸೈಡ್ಸ್. ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ಪ್ರಾಪಿಂಗ್ ಅಪ್ ದಿಸ್ ಸೋ ಕಾಲ್ಡ್ ಫುಡ್. 21 ಮೊಟ್ಟೆ ಒಂದು ಕೋಳಿ ಒಂದೇ ದಿವಸ ಹಿಟ್ಟಂಗೆ ಮಾಡ್ಕೊಂಡಿದ್ದೀವಿ. ಟುಪ್ಪು 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 ಕಾವು ಸಂಡೆಯ ಮಂಡೆ ಅಂಡೆ ಅಂತ ತೆಂಡೂಲ್ಕರ್ ಬಂದು ಹೇಳ್ತಾನೆ. ಎಲ್ಲರೂ ಕೂತ್ಕೊಂಡು 8-10 ಮೊಟ್ಟೆಗಳು ಆಮ್ಲೆಟ್ ಹಾಕ್ಕೊಂಡು ಬ್ರೆಡ್ ಮಧ್ಯದಲ್ಲಿ ಇಟ್ಕೊಂಡು ಪುಸುಕ್ ಪುಸುಕ್ ಅಂತ ತಿಂತಾ ಇದ್ದಾರೆ ಬೆಳಗ್ಗೆ ಎದ್ದು. ಯಾಕೆ? ಡಾಕ್ಟ್ರ್ ಹೇಳಿದ್ದಾರೆ ಪ್ರೋಟೀನ್ ಬೇಕು ಅಂತ. ತಿನ್ರಿ, ನಿಮ್ಮ ಕಿಡ್ನಿ ಕುಪ್ಪುಟ್ ಅಂತ ಹೇಳಿದ್ರೆ ಬನ್ನಿ ಬನ್ನಿ ಡಯಾಲಿಸಿಸ್ ರೆಡಿ ಮಾಡಿದ್ದೀವಿ. ನಗಬೇಡಪ್ಪ, ಒಂದು ಸತಿ ಹೋಗಿ ನೋಡು ಆ ಡಯಾಲಿಸಿಸ್ ಯೂನಿಟ್ಗೆ, ನರಕ ಯಾತನೆ ಅಲ್ಲಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಈ ಡಾಕ್ಟರ್ಗಳು, ಈ ತಜ್ಞರು ನಿಮಗೆ ಇವೆಲ್ಲ ಹೇಳೋದಿಲ್ಲ. ಪ್ರೋಟೀನ್ ನಮಗೆ ಬೇಕಾಗಿಲ್ಲ, ನಿಮಗೆ ಬೇಕಾಗಿರೋದು 3 to 6% ಆಫ್ ಪ್ರೋಟೀನ್. ಇಟ್ ಈಸ್ ಜಸ್ಟ್ ಟು ರೀಜನರೇಟ್ ಯುವರ್ ಪ್ಯೂರಿನ್ ಅಂಡ್ ಪಿರಿಮಿಡಿನ್ಸ್. DNA ಸಮೇತ ಹಾಳಾಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಅದನ್ನು ರೀಜನರೇಟ್ ಮಾಡ್ಕೊಳ್ಳೋದಕ್ಕೆ ಬೇಕು ಪ್ರೋಟೀನು, ಜಾಸ್ತಿ ಬೇಕಾಗಿಲ್ಲ. ಮುಟ್ಟಾಳ್ರು ನಾವು ಈ ಇದು ಏನದ ಪ್ರೋಟೀನ್ ಅವ್ರೇದೋ ಮೊಟ್ಟೆ ಮಾಂಸ ಮೀನು ತಿಂದು ಪಾತ್ಕೋತಾ ಇದ್ದಾರೆ ಅಂತ ವೆಜಿಟೇರಿಯನ್ಸ್ ಎಲ್ಲನೂ ಮೊಳಕೆ ಕಾಳು ತಿನ್ನಿರಿ, ಇಷ್ಟಿಷ್ಟು ತಿನ್ನಿರಿ. ಕಾಳು ಅಂದರೆ ಪ್ರೋಟೀನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ತಜ್ಞರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಪ್ರೋಟೀನ್ ಅಂದರೆ ತೊಗರಿಬೇಳೆ, ಹೆಸರುಬೇಳೆ, ರಾಜ್ಮಾ ಬೀನ್ಸ್, ಸೋಯಾ ಬೀನ್ಸ್ ತಿನ್ನಿರಿ ತಿನ್ನಿರಿ ಅಂತ. ಅದರಲ್ಲಿರೋದು ಪ್ರೋಟೀನ್ 20-25%. ಮಿಕ್ಕಿದ್ದೆಲ್ಲ ಕಾರ್ಬೋಹೈಡ್ರೇಟೇ. ಅಂದರೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ನೀವು ಪಂಪ್ ಮಾಡ್ತೀರಾ, ಮತ್ತೆ ರೋಗ. ಆಲ್ ಮಿತ್ಸ್, ಸೈಂಟಿಫಿಕ್ ಮಿತ್ಸ್. ನಿಮಗೆ ಪ್ರೋಟೀನ್ ಬೇಕಾಗಿರೋದು 3 to 6% ಅಷ್ಟೇ. ಅಷ್ಟು ಪ್ರೋಟೀನು ಈ ಎಲ್ಲ ಧಾನ್ಯಗಳಲ್ಲಿ ತುಂಬ ತುಂಬಿದ್ದಾರೆ ದೇವರು. ಹೆಂಗೆ ತುಂಬಿದ್ದಾರೆ? ಈ ಪ್ರೋಟೀನನ್ನು ನಿಭಾಯಿಸಿಕೊಂಡು ನಿಯಂತ್ರಣದಿಂದ ನಿಮಗೆ ಎಲ್ಲಿ ಎಷ್ಟು ಯಾವ ಪ್ರಮಾಣದಲ್ಲಿ ಯಾವ ರೂಪದಲ್ಲಿ ಬೇಕೋ ಅದೇ ಥರ ಕೊಡೋದಕ್ಕೆ ಬೇಕಾಗಿದ್ದ ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ. ಅದು ಅಕ್ಕಿಯಲ್ಲಿಲ್ಲ, ಗೋಧಿಯಲ್ಲಿಲ್ಲ, ಬೇಳೆಕಾಳಿನಲ್ಲೂ ಇಲ್ಲ. ನೀವು ಬೇಳೆಕಾಳು ತಿಂದರೂ ಇದು ತಿಂದಿಲ್ಲ ಅಂದರೆ ಆ ಬದಲಾವಣೆಗಳು ಸರಿಯಾಗಿ ಆಗುವುದಿಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳೋದು? ಇದಕ್ಕೆಲ್ಲ ಮೂಲಭೂತವಾದ ಕಾರಣ ಆ ಮೈಟೋಕಾಂಡ್ರಿಯಾ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿದ್ದ ನಾರಿನ ಅಂಶ ಇನ್ನು ಎಲ್ಲೂ ಇಲ್ಲ, ಈ ಧಾನ್ಯಗಳಲ್ಲಿ ಮಾತ್ರ ಇರೋದು. ಪೀರಿಯಡ್. ಅಂದರೆ ನೀವು ಎಲ್ಲ ಆರ್ಗ್ಯಾನಿಕ್ ಕೆಮಿಕಲ್ಸ್ ಇಲ್ಲದೆ ಸಾವಯವವಾಗಿ ಬೆಳೆಸ್ಕೊಂಡು ತಿಂದ್ರೂ ನಿಮಗೆ ರೋಗ ಬರುತ್ತೆ. ಆ ರೋಗದ ಕಲ್ಮಶಗಳನ್ನು ಅಂಟುಕೊಳ್ಳದೆ ನಿಮ್ಮ ಜೀವಕೋಶದಲ್ಲಿ ಉಳಿಯದೆ ಕಿತ್ತು ಬಿಸಾಕಂಥ ವ್ಯವಸ್ಥೆ ಈ ಅದ್ಭುತವಾದ ಧಾನ್ಯಗಳ ನಾರಿನ ಅಂಶದಲ್ಲಿ ದೇವರಿಟ್ಟಿದ್ದಾರೆ. ಈ 5 ಧಾನ್ಯಗಳಲ್ಲಿ ಸಾಮೆ, ನವಣೆ, ಕೊರಲೆ, ಊದಲು, ಆರ್ಕ. ಈ ನಾರಿನ ಅಂಶದಲ್ಲಿ ಲಿಗ್ನಾನ್ಸ್ ಅಂತ ಮೆಚ್ಯೂರ್ಡ್ ಫೈಬರ್ ಇದೆ. ಇನ್ನು ಬೇರೆ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮೊಟ್ಟೆಯಲ್ಲಿಲ್ಲ, ಮಾಂಸದಲ್ಲಿಲ್ಲ, ಮೀನಲ್ಲಿಲ್ಲ, ಅಕ್ಕಿಯಲ್ಲಿಲ್ಲ, ಗೋಧಿಯಲ್ಲಿಲ್ಲ, ಹಣ್ಣುಗಳಲ್ಲಿಲ್ಲ, ತರಕಾರಿ ಸೊಪ್ಪುಗಳಲ್ಲೂ ಇಲ್ಲ. ಅಲ್ಲಿದ್ದ ನಾರು ಇಮ್ಮೆಚ್ಯೂರ್ಡ್ ಫೈಬರ್ ಅಂತಾರೆ, ನಾಟ್ ಮೆಚ್ಯೂರ್ಡ್ ಫೈಬರ್. ಅದು ಅಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡುತ್ತೆ.
ಅಲ್ಪ ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ ನೇಚರ್ ಇರುತ್ತೆ. ಎಲ್ಲ ಇಸಿ ಮೈಕ್ರೋಬ್ಸಲ್ಲೂ ಇಲ್ಲದೇ ಇರೋ ಅಂಥ ಅದ್ಭುತವಾದ ಕ್ರಮವನ್ನು ನಿರ್ಮಾಣ ಮಾಡೋದು ಈ ನಾರಿನಾಂಶ. ಆ ಮೈಕ್ರೋಬ್ಸ್ಗೆ ಆಧಾರವಾಗಿ ನಮ್ಮ ಹೊಟ್ಟೆಯಲ್ಲಿ ಅನುಸಂಧಾನ ಮಾಡೋದು ಈ ನಾರಿನಾಂಶ. ಯು ವಾಂಟ್ ಹ್ಯಾವ್ ಗುಡ್ ಮೈಕ್ರೋಬ್ಸ್, ಯು ನೀಡ್ ಟು ಹ್ಯಾವ್ ಫೈಬರ್. ಶುಗರ್ ಜಾಸ್ತಿ ಆದರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ, ಫೈಬರ್ ಜಾಸ್ತಿ ಆದರೆ ಸಿಂಬಯಾಟಿಕ್ ವೆಲ್ ಡೂಯಿಂಗ್ ಗುಡ್ ಬ್ಯಾಕ್ಟೀರಿಯಾ ಫಾರ್. ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸಗಳು? ಅಂದರೆ ಫೈಬರು ನಮ್ಮ ಊಟದಿಂದ ಮಾಯ ಮಾಡಂಗೆ ಮಾಡಿರೋದು ಕಾರ್ಪೊರೇಟೈಸೇಷನ್ ಆಫ್ ಫುಡ್. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ಹ್ಯೂಮನ್ ರೇಸ್ ಈಸ್ ಫೇಸಿಂಗ್, ಕಾರ್ಪೊರೇಟೈಸೇಷನ್ ಆಫ್ ಫುಡ್. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ದೊಡ್ಡ ಡೇಂಜರು ಹೇಳಿದರೆ ಎಲ್ಲರೂ ನನ್ನನ್ನು ಬೈತೀರಾ, ಈಗಾಗಲೇ ತುಂಬ ಜನ ಬೈತಾರೆ ಈ ಮಾತಕ್ಕೇನೆ. ಅಂದರೆ ಹಾಲು ಕುಡಿಬೇಡ್ರಿ, ಸಕ್ಕರೆ ತಿನ್ನಬೇಡ್ರಿ, ಹೆಂಡ ಕುಡಿಬೇಡ್ರಿ, ಇವೆಲ್ಲ ಹೇಳ್ತಾ ಇರ್ತೀನಿ. ಇನ್ನೇನು ತಿನ್ಬೇಕು, ಮಣ್ಣು ತಿನ್ನಬೇಕಾ ಅಂತ ಕೇಳ್ತಾರೆ. ಮಣ್ಣೆ ನಿಮಗೆ ಆಧಾರ, ಆ ಮಣ್ಣಿನಲ್ಲಿದ್ದ ಸೂಕ್ಷ್ಮ ಜೀವಿಗಳೇ ಆಧಾರ. ಅವು ಬೆಳೆಸೋಂಥ ಧಾನ್ಯಗಳನ್ನು ತಿನ್ನಿರಿ, ಅವು ಬೆಳೆಸೋಂಥ ಧಾನ್ಯಗಳೇ ಇವು. ಯಾರ ಹಂಗೂ ಇಲ್ಲದೆ ಇದರ ಜೀನೋಮಿಕ್ ಕಂಟೆಂಟ್ associated with the microbes that are present in the soil only can create this wonderful grains, nothing else. And it is these grasses, C4 grasses, in fact 5000 ವರ್ಷ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸಾರಿ, ಇಟ್ ಈಸ್ ವೆರಿ ಮಚ್ ರಾಂಗ್. ಕಡಾಬಾ ಅಂತ ಒಂದು ಆಫ್ರಿಕಾ ದೇಶದಲ್ಲಿ ಮೊನ್ನೆ 2009 ಆಂಥ್ರೋಪೊಲಾಜಿಕಲ್ ಸ್ಟಡೀಸಲ್ಲಿ ಗೊತ್ತಾಗಿದ್ದೇನೆಂದರೆ ಮೋರ್ ದ್ಯಾನ್ 5 lakh ಇಯರ್ಸ್ ಹಿಂದೆ ಆ ಮಾನವ ದಂತಗಳ ಆ ಚಿಗುರುಗಳಲ್ಲಿ ಕಂಡುಬಂದಿದ್ದು ನಮ್ಮ ಸಿರಿಧಾನ್ಯಗಳ ಅವಶೇಷಗಳು. ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ. ಈ 5 ಧಾನ್ಯಗಳನ್ನು ಗುಂಪು ಮಾಡಿ ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದು ಯಾರು? ನಾನೇ. ಯಾಕಂದರೆ ಇದಕ್ಕೆ ಚಪ್ಪಲ ಆಮೇಲೆ ತಟ್ಟುವಂತೆ, ಅರ್ಧ ಕತ್ತ ಕೇಳ್ಬಿಟ್ಟು ಚಪ್ಪಲ ತಟ್ತೀರ. ಇದಕ್ಕೆ ತೃಣಧಾನ್ಯ, ಕ್ಷುದ್ರಧಾನ್ಯ, ಕಿರುಧಾನ್ಯ ಈ ರೀತಿ ಹೆಸರುಗಳನ್ನು ಇಟ್ಟುಕೊಂಡು ನಾವು ಬಳಸ್ಕೊಂಡು ಬಂದಿದ್ವಿ. ಯಾಕೆ ಕ್ಷುದ್ರಧಾನ್ಯ ಅಂದಿದ್ದಾರೆ? ಇದ್ದಕ್ಕಿದ್ದಂಗೆ ಚಳಿಗಾಲದಲ್ಲಿ ನೋಡಿದರೆ ಬುಡು ಅಂತ ಹುಲ್ಲು ಹುಟ್ಕೊಂಡ್ಬಂತು. ಇದೇನ್ರಿ, ಏನೂ ಇಲ್ಲ, ಬೀಜ ಹಾಕಿಲ್ಲ, ಏನೂ ಇಲ್ಲ, ಪುಸುಕಂತ ಬಂದ್ಬಿಡಿದೆ. ಇದಕ್ಕೆ ಕ್ಷುದ್ರ ಗಣಗಳು ಏನೋ ಮಾಡ್ತಾ ಇವೆ ಅಂತ ಅದನ್ನು ಕ್ಷುದ್ರಧಾನ್ಯ ಅಂದರು. ಅಷ್ಟು ಸಣ್ಣ ಪ್ರಮಾಣದಲ್ಲಿ ಇದರದ ಬೀಜ ಐತೆ. ತುಂಬ ಸಣ್ಣದಾಗಿದೆ, ಇದು ಚಿರುಧಾನ್ಯ ಅಂದರು. ತುಂಬ ಸಣ್ಣ ಕಿರುಧಾನ್ಯ ಅಂದರು. ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಇದನ್ನು ಮಿಲ್ಲೆಟ್ಸ್ ಅಂದರು. ಮಿಲಿಮೀಟರ್ ಮಿಲ್ಲೆಟ್, ಚಿಕ್ಲೆಟ್, ಪಿಗ್ಲೆಟ್, ಪುಕ್ಲೆಟ್ ಅಂತವಿಲ್ಲ, ಬುಕ್ಲೆಟ್ ಅಂತ. ಆ ಥರ ಇದು ಸಣ್ಣ ಪ್ರಮಾಣದಲ್ಲಿ ಇದ್ದ ಧಾನ್ಯ ಆಗಿರೋದ್ರಿಂದ ಇದನ್ನು ಮಿಲ್ಲೆಟ್ಸ್ ಅಂದರು. ಸ್ವಲ್ಪ ದಪ್ಪಕ್ಕೆ ಕಾಣಿಸಿದಾಗ ಮೇಜರ್ ಮಿಲ್ಲೆಟ್ಸ್ ಅಂದರು. ರಾಗಿ, ಜೋಳ, ಸಜ್ಜೆ, ಬರಗು ಇವು ಸ್ವಲ್ಪ ದಪ್ಪದಾಗಿರ್ತವೆ, ಅದಕ್ಕೆ ಅದನ್ನು ಮೇಜರ್ ಮಿಲ್ಲೆಟ್ಸ್ ಅಂದರು. ಸಣ್ಣದಾಗಿರೋದನ್ನು ಮೈನರ್ ಮಿಲ್ಲೆಟ್ಸ್ ಅಂದರು. ಈ ಮೈನರ್ ಮಿಲ್ಲೆಟ್ಸು ನೀರು ಬೇಕಾಗಿಲ್ಲ. ಪರ್ಯಾವರಣದಲ್ಲಿ 30% ಹ್ಯುಮಿಡಿಟಿ ಇದ್ದರೆ ಸಾಕು, ಆ ನೀರನ್ನು ಹೀರಿಕೊಂಡು, ಯಾರು ಹೀರ್ಕೊಳ್ತಾರೆ? ಈ ಧಾನ್ಯಗಳ ಬೇರುಗಳಲ್ಲಿ, ಆ ಮಣ್ಣುಗಳಲ್ಲಿದ್ದ ಹೈಗ್ರೋಸ್ಕಾಪಿಕ್ ಬ್ಯಾಕ್ಟೀರಿಯಾ ಅಂತಾರೆ. ಇನ್ಫ್ಯಾಕ್ಟ್ ಈ ಸೊಪ್ಪು, ಈ ಎಲೆಗಳ ಹಿಂಭಾಗದಲ್ಲಿ ಈ ಹೈಗ್ರೋಸ್ಕೋಪಿಕ್ ಬ್ಯಾಕ್ಟೀರಿಯಾ ನೆಲೆ ಊರುತ್ತೆ. ಬಿಕಾಸ್ ಈ ಹುಲ್ಲು C4 ಗ್ರಾಸಸ್ ಹುಲ್ಲು ಈಸ್ ವೆರಿ ಡಿಫರೆಂಟ್, ವೈಶಿಷ್ಟ್ಯವಾದದ್ದು. ದೇ ಹಾರ್ಬರ್ ಹೈಗ್ರೋಸ್ಕೋಪಿಕ್ ಬ್ಯಾಕ್ಟೀರಿಯಾ, ಅಂದರೆ ನೀರನ್ನು ಹೀರಿಕೊಳ್ಳುವ ಗುಣ ಉಳ್ಳುವ ಸೂಕ್ಷ್ಮ ಜೀವಿಗಳನ್ನು ಇದು ಬೆಳೆಸತ್ತೆ. ನೋಡ್ರಿ ಏನು ಕನೆಕ್ಷನ್ಸ್ ನೋಡ್ರಿ. ಆ ನೀರನ್ನು ಹೀರ್ಕೊಳ್ಳೋದ್ರಿಂದ ನೀರು ಕಟ್ಟಬೇಕಾಗಿಲ್ಲ, ಭೂಮಿಯನ್ನು ಹಾಳು ಮಾಡಬೇಕಾಗಿಲ್ಲ. ಈಗ ನೀವು ಒಂದು ಪೋಲ್ ನೋಡಿರ್ತೀರ, ಸಮ್ಮರಲ್ಲೂ ಆ ಪೋಲ್ ಸುತ್ತಲೂ ಹುಲ್ಲು ಬೆಳೆದಿರುತ್ತೆ. ದಟ್ ಈಸ್ C4 ಗ್ರಾಸ್. ಯಾಕಂದರೆ ಆ ಇಬ್ನಿ ಕಂಬಕ್ಕೆ ಸಾರಿದ್ದು ಸಾಕು, ಅದು ಹುಲ್ಲು. ಈ ಥರ ಹುಲ್ಲುಗಳು ಭೂಮಿ ಮೇಲೆ 6000ದಿಂದ 8000 ಪ್ರಭೇದಗಳಿವೆ.
ಅದರಲ್ಲಿ 200 C4 ಗ್ರಾಸಸ್ ನಮಗೆ ಧಾನ್ಯಗಳಾಗಿ ಸಿಗ್ತವೆ. ಇನ್ಫ್ಯಾಕ್ಟ್ ಇಡೀ ಪ್ರಪಂಚದನ್ನು ನೀವು ಗಾಲಾಡಿಸಿದ್ರೆ 200 ವೆರೈಟೀಸ್ ಆಫ್ ಗ್ರೈನ್ಸ್ ಆರ್ ಯೂಸ್ಡ್ ಆಸ್ ಫುಡ್ ಗ್ರೈನ್ಸ್ ಫಾರ್ ದ ಲಾಸ್ಟ್ 5 lakh years ಆನ್ ದಿಸ್ ಪ್ಲಾನೆಟ್. ನೀವೆಲ್ಲರೂ 5,000 50,000 ಅಂತಿದ್ದೀರಾ. ದಿಸ್ ಹ್ಯಾವ್ ಬೀನ್ ಫುಡ್. ಈಗ ಮಾನವ ಎದ್ದು ನಿಂತು ಹೊರಗಡೆ ಬಂದರೆ ಕೈಗೆ ಸಿಗೋದು ಈ ಹುಲ್ಲು, ಹಣ್ಣಲ್ಲ. ಇವೆಲ್ಲರೂ ಹಣ್ಣು ತಿಂತೀವಿ, ಇದು ತಿಂತೀವಿ, ಅದು ಇದೆಲ್ಲ ಆಮೇಲೆ ಆಗಿರೋದು. ಫಸ್ಟ್ ಥಿಂಗ್ ನ್ಯಾಚುರಲಿ, ಜಸ್ಟ್ ಲೈಕ್ ದಟ್, ಸ್ವಾಭಾವಿಕವಾಗಿ ಮಾನವನಿಗೆ ಸಿಕ್ಕಿದ್ದು ಈ ಹುಲ್ಲು. ಎಲ್ಲಿ ಹೋದರೂ 90% ಆಫ್ ದ ಪ್ಲಾನೆಟ್ ಸರ್ಫೇಸ್ ಈಸ್ ಆಕ್ಯುಪೈಡ್ ಬೈ ದೀಸ್ ಗ್ರಾಸಸ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಅಂದರೆ ಸ್ವಾಭಾವಿಕ ಆಹಾರ ಮಾನವನ ಹೊಟ್ಟೆಗೆ ಹುಲ್ಲು, ಹುಲ್ಲು ಜಾತಿ ಧಾನ್ಯಗಳು. ಇವತ್ತಿಗೂ ಎಂತೊಂದು ನಮ್ಮ ಆದಿವಾಸಿಗಳು, ನಮ್ಮ ಬಿಳಿಗಿನ ರಂಗನ ಬೆಟ್ಟ ಅಥವಾ ನೀವು ಆ ಕಡೆ ತಮಿಳ್ನಾಡು ಕಡೆ, ಆಂಧ್ರ ಕಡೆ, ವಿಶಾಖಪಟ್ಟಣಂ, ಅರಕುಲೋಯ ಆ ಕಡೆ ಹೋದರೆ ಇವತ್ತಿಗೂ ಅವ್ರಿಗೆ ಈ ಲೊಟ್ಟೆಲೋಸ್ಕು ಗೋಧಿ ಅದೆಲ್ಲ ಗೊತ್ತಿಲ್ಲ. ಅವು ಬೆಳೆಯೋದಿಲ್ಲ ಎಲ್ಲಂದರೆ ಅಲ್ಲೋ. ತುಂಬ ಪರಿಧಿಗಳು ಅದಕ್ಕೆ. ಟೆಂಪ್ರೇಚರ್ ಸರಿಗಿರಬೇಕು, ಇಷ್ಟು ಗೊಬ್ಬರ ಬೇಕು, ಇದು ಅದು ಇದ್ರೇ ನಿಮಗೆ ಅಕ್ಕಿ ಗೋಧಿ ಬೆಳೆಯೋದು. ಅಕ್ಕಿ ಗೋಧಿ ಇರಲಿಲ್ವಾ ಮುಂಚೆ? ಇತ್ತು. 10,000 ವರ್ಷ ಅಲ್ಲ, 50,000 ವರ್ಷ ಹಿಂದೇನೂ ಅಕ್ಕಿ ಗೋಧಿ ಇತ್ತು. ಬಟ್ ಅದರ ಪ್ರಮಾಣ ಎಷ್ಟು ಕಮ್ಮಿ ಅಂದರೆ 90 ಕಿಲೋಸ್ ನೀವು ಸಿರಿಧಾನ್ಯಗಳನ್ನು ಬೆಳಕಾಗಿದ್ರೆ ಹಬ್ಬ ಅಂದರೆ 3 ಕಿಲೋ ಅಕ್ಕಿ ಗೋಧಿ ಬೆಳೆಯುತ್ತೆ. ಪ್ರಕೃತಿ ತನ್ನ ಪರವಾಗಿ ಬೆಳೆಸಿ ನಿಮಗೆ ಕೊಡ್ತಾ ಇರೋದು 90 ಕಿಲೋಸ್ ಸಿರಿಧಾನ್ಯ ಆದರೆ 3 ಕಿಲೋ ಅಕ್ಕಿ ಗೋಧಿ ಬೆಳೆಸಿ ಕೊಡೋದು. ಆದರೆ ಈಗ ಏನು ಮಾಡಿದ್ವಿ ನಾವು? ಈ ಕಳ್ಳರು ಬಂದು, ಡೋಂಟ್ ಮಿಸ್ಟೇಕ್ ಮೀ ಫಾರ್ ದಿಸ್ ವರ್ಡ್, ಇದು ಊಪಲ್ಲಿ ಬಂದ್ಬಿಟ್ಟಿದೆ ಇದು. ಈ ಕಳ್ಳರು ಯಾರು? ಗ್ರೀನ್ ರೆವಲ್ಯೂಷನ್ ಕಳ್ಳರು. ಏನು ನೀವೆಲ್ಲ ಪ್ರಿಮಿಟಿವ್ ಫುಡ್ ತಿಂತಾ ಇದ್ದೀರಾ, ಕೋರ್ಸ್ ಗ್ರೈನ್ಸ್ ಅವು, ಹಂದಿಗಳು ತಿನ್ನೋದು, ಹಕ್ಕಿಗಳು ತಿನ್ನೋದು, ಜಾನುವಾರುಗಳ ಊಟ ನೀವು ಮಾಡ್ತಾ ಇದ್ದೀರಾ. ನೋಡ್ರಿ ನಮ್ಮ ಹತ್ರ ಪ್ರೀಮಿಯಂ ಫುಡ್ ಇದೆ, ತಿನ್ರಿ. PL 480 ಗೋಧಿ ತಂದಿದ್ದೀವಿ, ಅಕ್ಕಿ ತಂದಿದ್ದೀವಿ, ತಿನ್ರಿ. ನೀರು ಕಟ್ರಿ, ಗೊಬ್ಬರ ಹಾಕಿ. ಅವನು ಪೇಟೆಂಟ್ ಮಾಡಿದ್ದಾನೆ ಈ ಬೀಜಗಳದ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ. ಫರ್ಟಿಲೈಸರ್ಸು, ಹರ್ಬಿಸೈಡ್ಸು, ಪೆಸ್ಟಿಸೈಡ್ಸನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ಕಳೆದ 80 ವರ್ಷದಲ್ಲಿ ಇಡೀ ಮಾನವ ಜಾತಿನ ನಂಬಿಸಿಬಿಟ್ಟಿದ್ದಾರೆ. ಅಕ್ಕಿ ಗೋಧಿನೇ ನಮ್ಮ ಊಟ ಅಂತ. ನಾನು ಮೊನ್ನೆ ಹಳ್ಳಿಗಳಿಗೆ ಹೋಗಿ, ಅಲ್ಲಪ್ಪ ಅದಲ್ಲ ನಿಮ್ಮ ಊಟ, ಇದು ನಿಮ್ಮ ಊಟ, ಈ ಬೀಜದ ಏನ್ರಿ ಅಕ್ಕಿ ತಿನ್ನೋದು ತಂದು ನನಗೆ ತಿನ್ನಿಸ್ತಕ್ಕೆ ನೋಡ್ತಾ ಇದೀಯಾ ನೀನು ಅಂತ. ಹಿಸ್ಟ್ರಿ ಆಫ್ ಫುಡ್ಡನ್ನು ನಮ್ಮ ಇಡೀ ಮಾನವ ಜಾತಿ ಚರಿತ್ರೆಯಲ್ಲಿ ಯಾರೂ ಬರೀಲಿಲ್ಲ ಇಲ್ಲಿ ತನಕ. ನೋ ಒನ್ ಹ್ಯಾಸ್ ಡಿಫೈನ್ಡ್ ಫುಡ್ ಯೆಟ್. ಸೊ ಆಹಾರ ಹೆಂಗಿರಬೇಕು? ನಮ್ಮ ದೇಹದಲ್ಲಿ ಎಕಾಲಜಿಯನ್ನು ಪೂರಕವಾಗಿ ನಿಲ್ಲಿಸದಂಗಾಗಿರಬೇಕು, ನಾಟ್ ಕೆಮಿಸ್ಟ್ರಿ. ಯಾವಾಗ ಕೆಮಿಕಲ್ಸನ್ನು ನೀವು ಜಾಸ್ತಿ ಸೃಷ್ಟಿ ಮಾಡ್ತೀರಾ, ರೋಗ ಸರಿ ಇರುತ್ತೆ. ಸೃಷ್ಟಿ ಮಾಡೋದೇನು? ನಾನೇ ತಂದು ಬಾಯಿಗೆ ಹಾಕ್ತೀನಿ ಅಂತ. ಮಕ್ಕಳಿಗೆ ಆ ಹಾಲು ಕೊಡೋದ್ರಲ್ಲಿ ಸ್ಟೆರಾಯ್ಡ್ಸು, ಆ್ಯಂಟಿಬಯೋಟಿಕ್ಸು 6 ವರ್ಷಕ್ಕಿಂತ 6 ತಿಂಗಳಿಂದಾನೇ ತುಂಬ್ತಾ ಇದ್ದೀರಾ. ಅದಕ್ಕೆ ಹೆಣ್ಣುಮಕ್ಕಳು 6 ವರ್ಷಕ್ಕೆ, ಈಗ ಮೊನ್ನೆ ನನ್ನ ಕ್ಲಿನಿಕಲ್ಲಿ, ನಮ್ಮ ಮಗಳದ್ದು ಕ್ಲಿನಿಕಲ್ಲಿ 4 ವರ್ಷ ಮಗು ಮುಟ್ಟಾಗಿದೆ ಅಂತ ಬಂದಿದ್ದಾರೆ. ನಿಲ್ತಾ ಇಲ್ಲ, ಬ್ಲೀಡಿಂಗ್ ನಿಲ್ತಾ ಇಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್. 4 ವರ್ಷಕ್ಕೆ ಹೆಣ್ಮಗು ಮುಟ್ಟಾಗ್ತಾ ಇದೆ. ಒಬ್ಬ ಡಾಕ್ಟರ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಸ್ಟೆರಾಯ್ಡ್ ಕೊಟ್ವಾ, ನಿಂತಿದ್ಯಾ, ಸರಿ, ಇಷ್ಟು ದಪ್ಪ ಆಗಿದೆಯಾ ಮಗು, ನೋ ಪ್ರಾಬ್ಲಮ್, ಹೋಗು. ಸಾರ್ ಹೇಳಿದ್ರಲ್ಲ, ಎಲ್ಲಿಗೆ ಹೋಗ್ಬೇಕು? ಲಾಲ್ಬಾಗ್ ಹೋಗಿ ನಡೀರಿ. ನಡೆದು ಬಂದು ಅಲ್ಲಿ GTR ಅಲ್ಲಿ ಮತ್ತೆ ಮಸಾಲೆ ದೋಸೆ, ಗುಲಾಬ್ ಜಾಮೂನ್ ತಿನ್ನಿರಿ, ಸಕ್ಕರೆ ತುಂಬ್ರಿ. ಅದು ಕೊಬ್ಬಾಗಿ ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ದಿಸ್ ಈಸ್ ದ ಸೈಕಲ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್. ಒಬ್ಬ ಡಾಕ್ಟರ್ MD MS ಕರಿಕ್ಯುಲಮಲ್ಲಿ 1 ಪೇಜಿ ಇಲ್ಲ ಆಹಾರದ ಬಗ್ಗೆ, 1 ಪೇಜ್ ಈವನ್ ಟುಡೇ. ಈ ಆಯುರ್ವೇದ ಕಾಲೇಜು ಇದು ಅದು ಅಂತ ರಂಪ ಮಾಡ್ತಿದ್ವಿ. ಅವರು ತಿನ್ನೋದು ಅಕ್ಕಿ ಗೋಧಿ. ಅವರು ಹಾಲು ಕುಡೀರಿ ಅಂತಾರೆ. ದೇಸಿ ಹಾಲು ಒಳ್ಳೆಯದು. ಏನು ಒಳ್ಳೆಯದು ದೇಸಿ ಹಾಲು?
ನಿಮಗೋಸ್ಕರ ಕೊಡ್ತಾ ಇದೆಯಾ ದೇಸಿ ಹಸು ಹಾಲು ನಿಮಗೆ? ಅದರ ಕರುಗೋಸ್ಕರ ಕೊಡ್ತಾ ಇದೆ, ನಿಮಗೋಸ್ಕರ ಅಲ್ಲ. ಯಾಕ್ರಿ ನೀವು ಹಾಲು ಕುಡಿತಿದ್ದೀರಾ? ಒಂದು ಪ್ರಶ್ನೆ ಕೇಳ್ಕೊಂಡಿಲ್ಲ ನಾವು. ಹಾಲೇನು ಕರ್ಮ? ಕಾಫಿ ಟೀ ಒಬ್ಬೊಬ್ರು ಏನು 5 ಸತಿ 6 ಸತಿ ಕಾಫಿ ಕುಡಿತಾ ಇದ್ದಾರೆ. ಓ ಟೆನ್ಷನ್ ಆಯಿತು ಕಾಫಿ ಕುಡೀರಿ, ಖುಷಿ ಆಯಿತು ಕಾಫಿ ಕುಡೀರಿ, ಅಳು ಬಂತು ಕಾಫಿ ಕುಡೀರಿ. ಏನ್ರಿ ಇದು? ಕಾಫಿ ಕುಡಿಯೋದು ಆಗಿದೆ ಅಷ್ಟೇ. ಯು ಆರ್ pumping caffeine, and caffeine primary action is to give you so-called brightness. Secondary, tertiary, quaternary action, your nerves will get addicted and you will become weak and weak and weak. Period. Not only that, your kidneys start, ನಿಮಗೆ ಉಚ್ಚೆ ಬರದೇ ಇದ್ರೂ ಬರ್ತಾ ಇದೆ ಅಂತ ಸಿಗ್ನಲ್ ಕೊಡುತ್ತೆ, ಟಿಂಗ್ 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 ಅಂತ. ಓ ಅಪ್ಪ 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 ಅಪ್ಪ, ನನಗೆ ಉಚ್ಚೆ ಯಾವಾಗಲೂ ಬರ್ತಾ ಇದೆ. ಎಲ್ಲಿಗೆ ಹೋಗಬೇಕು? ಬೆಡ್ರೂಮಲ್ಲೇ ಟಾಯ್ಲೆಟ್ ಕಟ್ಕೊಳ್ಳೋದು, ಬೆಡ್ರೂಮ್ ಪಕ್ಕದಲ್ಲೇ. ಉಚ್ಚೆ ಬಂತು, ಹಿಡ್ಕೊಳಕ್ಕಾಗಲ್ಲ, 4 ಸ್ಟೆಪ್, ಅದು ಟಕ್ ಅಂತ ಬಾಯ್ತಾ ಇದ್ದಾರೆ. ಮನೆ ಕಟ್ಟಿದ್ಯಾ? ಎಷ್ಟು ರೂಮ್ ಇದೆ? ಅಟ್ಯಾಚ್ಡ್ ಬಾತ್ರೂಮ್ಸ್. ಅದು ಕರ್ಮ ಅಲ್ವೇನ್ರಿ? ನಿದ್ದೆ ಮಾಡೋ ಕಡೆ ಅಲ್ಲೇ ಪಕ್ಕದಲ್ಲೇ ಕಕ್ಕಸ್ಸು. ಹೋ, ವಿ ಆರ್ ವೆರಿ ಹೈಜಿನಿಕ್. ಯಾರು ನೋಡಿ ಕಲ್ತ್ಕೊಂಡಿದ್ದೀವಿ? ಎಷ್ಟು ಮಟ್ಟಕ್ಕೆ ಅಂದರೆ ನಾವು ಕಕ್ಕ ಮಾಡೋದನ್ನು ಮರ್ತು ಹೋಗಿದ್ದೀವಿ ಹೆಂಗೆ ಅಂತ. ನಮ್ಮ ದೇಶದಲ್ಲಿ ಮುಂಚೆ ಹಿಂಗೆ ಇಮ್ಮಿಡಿ ಮೇಲೆ ಕೂತ್ಕೊಂಡು ಕಕ್ಕ ಮಾಡ್ತಾ ಇದ್ವಿ. ಇದನ್ನು ಮಲಾಸನ ಅಂತೀವಿ. ಎಲ್ಲರಿಗೂ ಕಲ್ತ್ಕೋಬೇಕು ಇದು. ಈಗ ಕಾದರ್ ಹಿಂಗೆ ತೋರಿಸಿದ್ದಾರೆ ಅಂತ ಹೋಗಿ ಮಾಡಬೇಡಿ, ಬುಡುಕ್ಕಂತ ಬಿದ್ದುಬಿಟ್ಟು ಮೂಗು ಹೊಡ್ಕೋತೀರ. ಇದನ್ನು ನಾನು ಅಮೆರಿಕಾದಲ್ಲಿ ಹೇಳಂಗಿಲ್ಲ, ಯಾಕಂದ್ರೆ ಬಿಟ್ಟರೆ ನನ್ನನ್ನು ಸೂ ಮಾಡ್ತಾನೆ ಅವನು. ಇನ್ನೂ ಆ ಕಾಲ ಬಂದಿಲ್ಲ ನಮ್ಮ ದೇಶದಲ್ಲಿ. ಹಿಂಗೆ ನೀವು 3 ನಿಮಿಷ ಕೂತ್ಕೊಂಡ್ರೆ ದಿವಸ ನಿಮ್ಮ ನರ್ವ್ಸ್ ವಿಲ್ ಗೆಟ್ ಸೆಂಟರ್ಡ್. ನಿಮಗೆ ನೆಮ್ಮದಿ ಸಿಗುತ್ತೆ, ಇರಿಟೇಷನ್ ಆಗಲ್ಲ. ಅಂದರೆ ನಮ್ಮ ಹಿರಿಯರು ಸರಿಯಾಗಿ ಕಕ್ಕ ಮಾಡೋದರಲ್ಲೇ ನಿಮ್ಮ ಬೆಳಗ್ಗೆಯಿಂದ ರಾತ್ರಿ ತನಕ ನಿಮಗೆ ಇರಿಟೇಷನ್ ಆಗದೆ ಇರೋಂಗೆ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಈಗ? ಹಿಂಗೆ ಕೂತ್ಕೋದೆ, ಆ ಟಾಯ್ಲೆಟ್ ಹಿಂಗೆ ಇರೋದು, ಅಲ್ಲಿ ಗುದದ್ವಾರ ಪೂರ್ತಿ ತೆರೆಯೋದೇ ಇಲ್ಲ. ಅದು ಎಷ್ಟು ಪ್ರೆಷರ್ ಗೊತ್ತಾ? ಅದು ಇಟ್ಸ್ ವರ್ಸ್ ದ್ಯಾನ್ ರಾಕೆಟ್ ಮೇಲೆ ಹೋದಾಗ ಎಷ್ಟು ಪ್ರೆಷರ್ ಆಗುತ್ತೋ ಅಷ್ಟು ಪ್ರೆಷರ್ ಆಗುತ್ತೆ ಅಲ್ಲಿ. ಯು ಆರ್ ನಾಟ್, ಡೋಂಟ್ ಲಾಫ್, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್. ಹೌದಮ್ಮ, ಅಷ್ಟು ನಗೋದಲ್ಲ. ಯು ಆರ್ ಮೇಕಿಂಗ್ ಮೀ ಲಾಫ್. ಐ ಆಮ್ ಟಾಕಿಂಗ್ ಸೈನ್ಸ್. ಈ ಮೈಟೊಕಾಂಡ್ರಿಯಾ ಈಸ್ 100 times bigger than the sun, because it is not just converting the energy. ಅಲ್ಲೂ ನಡೆಯುತ್ತೆ ಫಿಷನ್ ಅಂಡ್ ಫ್ಯೂಷನ್ ಎನರ್ಜಿ, ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ನಡೆಯುತ್ತೆ. ಬಟ್ ಇಲ್ಲಿ ಬಯೋಲಾಜಿಕಲ್ ಎನರ್ಜಿಯಾಗಿ ಪರಿವರ್ತನೆ ಮಾಡ್ತಾ ಇದೆ. ಅದೇ ಕೆಮಿಕಲ್ ಎನರ್ಜಿನ ಬಯೋಲಾಜಿಕಲ್ ಎನರ್ಜಿಯಾಗಿ ಕ್ಲೋರೋಫಿಲ್ ಮಾಡುತ್ತೆ, ಇಲ್ಲಿ ಮೈಟೊಕಾಂಡ್ರಿಯಾ ಮಾಡುತ್ತೆ. ಸೊ ಬಯಾಲಜಿ ಈಸ್ ವಿತ್ ಸೆನ್ಸ್, ವಿತ್ ಸೋಲ್. ಈ ವ್ಯತ್ಯಾಸ ಇದೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಎಲ್ಲ ಸೈನ್ಸೇ. ಕೆಮಿಸ್ಟ್ರಿ ಈಸ್ ಸೈನ್ಸ್, ಬಯಾಲಜಿ ಈಸ್ ಡಿಫರೆಂಟ್ ಸೈನ್ಸ್. ಸೊ ಯಾವಾಗ ಬಯಾಲಜಿ ನಿಮ್ಮ ದೇಹದಲ್ಲಿ ಸರಿಯಾಗಿ ನಡೆಯುತ್ತೋ ಆವಾಗ ಆರೋಗ್ಯ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಕೆಮಿಕಲ್ಸ್ ಹೆಚ್ಚಾಗಿದ್ರೆ ನೀವು ಅಡಿಕ್ಟ್ ಆಗಿದ್ದೀರಾ. ಹೊಟ್ಟೆ ಬರುತ್ತೆ. ಒಬ್ಬೊಬ್ಬರಿಗೆ ಎಷ್ಟು ಹೊಟ್ಟೆ ಇದೆ ಗೊತ್ತಾ? ಈಗ ಹೆಣ್ಮಕ್ಳು ಪಾಪ 9 months ಆದಮೇಲೆ ಗರ್ಭ ಡೆಲಿವರಿ ಮಾಡ್ತಾರೆ. ಇವರು ಡೆಲಿವರಿ ಲೈಫ್ ಲಾಂಗ್ ಪ್ರೆಗ್ನೆಂಟು. ಇಳಿಸಕ್ಕಾಗೋದಿಲ್ಲ, ಯಾಕಂದರೆ ನೀವು ತಿನ್ನೋ ಪದಾರ್ಥಗಳು ಸರಿ ಇಲ್ಲ. ನೀವು ಮಿಲೆಟ್ಸ್ ತಿನ್ರಿ, ಟಕ್ಕಂತ ವೇಟ್ ಇಲ್ಲೈತೆ. ಯಾಕಂದರೆ ಅದು ಎಷ್ಟು ಬೇಕೋ ಅಷ್ಟು ನಿಯಂತ್ರಣದಿಂದ ನಿರ್ಧಾರಿತ ಪ್ರಮಾಣದಲ್ಲಿ ಯಾವಾಗ ಎಷ್ಟು ಬೇಕು ಅನ್ನೋದು ಆ ನಾರಿನ ಅಂಶ ನಿರ್ಣಯ ಮಾಡುತ್ತೆ. ಅದು
ಕಲ್ಮಶಗಳನ್ನು ತೆಗೆಯೋದರಲ್ಲಿ ಅದ್ಭುತವಾಗಿ ರಚನೆಯಾಗಿದೆ. ಲಿಗ್ನಾನ್ಸ್, ಪೂಲ್ ಆಫ್ ಆರೋಮ್ಯಾಟಿಕ್ ರಿಂಗ್ಸ್. It can absorb this EMF, electron motive force, which is the source of all diseases, which is generated in the mitochondria. ಆ ಮೈಟೊಕಾಂಡ್ರಿಯಾ ಓಲ್ಡ್ ಆಗದಂಗೆ ಸರಿಯಾಗಿ ಯಂಗಾಗಿ ಇಟ್ಕೊಳ್ಳೋಂಗೆ ವ್ಯವಸ್ಥೆ ಈ 5 ಧಾನ್ಯಗಳ ಅದ್ಭುತವಾದ ನಾರಿನ ಅಂಶದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ. ಇದೇ ಅತಿ ಮುಖ್ಯವಾದ ಅಂಶ. ಯಾಕೆ ಈ ಸಿರಿಧಾನ್ಯಗಳು ಆರೋಗ್ಯವನ್ನು ನಿಮಗೆ ತಂದು ಕೊಡ್ತವೆ ಅಂದರೆ, ಇಟ್ಸ್ ನಾಟ್ ದಟ್ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು ಅದು ಎಲ್ಲ ಕಡೆನೂ ಎಲ್ಲರಿಗೂ ಸಿಗುತ್ತೆ. ಈಗ ಮಿಲೆಟ್ಸಲ್ಲಿ ಎಲ್ಲ ಇರೋದ್ರಿಂದ ನಮಗೆ ಆ ಗೊಂದಲ ಇಲ್ಲ. ಈಗ ಸ್ಟ್ರಾಬೆರಿಯಲ್ಲಿ ಒಂದು ವಿಟಮಿನ್ ಇರ್ಬೋದು, ದಂಟು ಸೊಪ್ಪಲ್ಲಿ ಇನ್ನೊಂದು ಸಿಗ್ಬೋದು, ಇಲ್ಲ ಅಂಜೂರದಲ್ಲಿ ಇನ್ನೊಂದಿದೆ, ಇದರಲ್ಲಿ ಅದಿದೆ, ಸೊ ಅದು ತಿಂದರೆ ಆಯಿತು. ಬಟ್ ಅಲ್ಲಿಗೆ ಮುಗಿಯೋದಿಲ್ಲ ಕೆಲಸ. ತಿಂದಿದ್ದು ಸೃಷ್ಟಿ ಮಾಡೋ ಕಲ್ಮಶಗಳನ್ನು ತೆಗೆಯುವ ಗುಣ, ನಿಮ್ಮ ಮೈಟೊಕಾಂಡ್ರಿಯಾವನ್ನು ಶುದ್ಧವಾಗಿಟ್ಟುಕೊಳ್ಳುವ ಗುಣ, ಶಕ್ತಿ ಇದರಲ್ಲಿ ಮಾತ್ರ ಇದೆ. ರಾಗಿ, ಜೋಳ, ಸಜ್ಜೆ, ಬರಗು, ಮೆಕ್ಕೆಜೋಳದಲ್ಲೂ ನಾರಿದೆ, ಅದೂ ಇದೇ ರೀತಿ ಹರಡಿಕೊಂಡಿದೆ. ಆದರೆ ಅದರಲ್ಲಿ ತುಂಬ ಕಮ್ಮಿ ಪ್ರಮಾಣದಲ್ಲಿದೆ. ರಾಗಿಯಲ್ಲಿ 3.6, ಮಿಕ್ಕಿದ್ರಲ್ಲಿ ಇನ್ನೂ ತುಂಬ ಕಮ್ಮಿ ಇದೆ. ಅರ್ಥ ಆಗ್ತಾ ಇದೆನಾ ಹೇಳೋದು? ಈ 5 ಧಾನ್ಯಗಳಲ್ಲಿ 8% ನವಣೆಯಲ್ಲಿ, 10% ಊದಲಲ್ಲಿ, 9.8 ಸಾಮೆಯಲ್ಲಿ, 9% ಆರ್ಕದಲ್ಲಿ, 12.5 ಕೊರ್ಲೆಯಲ್ಲಿ ಇದೆ. ಓ, ಅನ್ನ ಚೆನ್ನಾಗಿದೆಪ್ಪ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡೋಣ. ಒಟ್ಟಿಗೆ ಮಿಕ್ಸ್ ಮಾಡಿದರೆ ನಿಮಗೆ ರುಚಿ ಒಂದೇ ಆಗತ್ತೆ, ಒಳ್ಳೆಯದಲ್ಲ. ಬಗೆಯ ಸೂಕ್ಷ್ಮ ಜೀವಿಗಳು ಬಗೆಯ ನಾರಿನ ಅಂಶದ ಮೇಲೆ ಬೆಳೆಯುವಂಥದ್ದು. ಅಷ್ಟೇ ಅಲ್ಲದೆ ಆ ನಾರು, ಸಾಮೆಯಲ್ಲಿದ್ದ ನಾರು ನಿಮ್ಮ ಜನನಾಂಗಗಳನ್ನು ಶುದ್ಧ ಮಾಡುತ್ತೆ. ಆರ್ಕದಲ್ಲಿದ್ದ ನಾರಿನ ಅಂಶ ನಿಮ್ಮ ರಕ್ತ ಮತ್ತು ಪ್ರತಿರೋಧಕ ಕಣಗಳನ್ನು ಉತ್ಪನ್ನ ಮಾಡುವ ಮೂಲ ಮಜ್ಜೆಯನ್ನು ಶುದ್ಧ ಮಾಡುತ್ತೆ. ನವಣೆಯಲ್ಲಿದ್ದ ನಾರು ನಿಮ್ಮ ಶ್ವಾಸಕೋಶ ಮತ್ತು ನರನಾಡಿಗಳಿದ್ದ ಮೇಲೆ ಕಲ್ಮಶಗಳನ್ನು ತೆಗೆಯೋದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತವೆ. ಊದಲಲ್ಲಿದ್ದದ್ದು ನಿಮ್ಮ ಮೃದು ಅಂಗಗಳನ್ನು ಶುದ್ಧ ಮಾಡ್ತವೆ. ಅಂದರೆ ಯಕೃತ್ತು, ಮೂತ್ರಪಿಂಡ, ಪ್ಲೀಹ ಇಂಥ ಅಂಗಗಳನ್ನು ಶುದ್ಧ ಮಾಡ್ತವೆ. ಕೊರ್ಲೆ ಇನ್ನು ಮಿಕ್ಕಿದ್ದನ್ನೆಲ್ಲ ಶುದ್ಧ ಮಾಡುತ್ತೆ. ಅಂದರೆ ಬಾಯಿಂದ ಗುದದ್ವಾರ ತನಕ ತ್ವಚ, ಕೇಶಗಳು ಎಲ್ಲದನ್ನು ಶುದ್ಧ ಮಾಡುವಂಥ ಅದ್ಭುತವಾದ ಗುಣ ಈ ಕೊರ್ಲೆಯ ನಾರಿನ ಅಂಶದಲ್ಲಿ ದೇವರು ಇಟ್ಟಿದ್ದಾರೆ. ನೋಡ್ರಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. 5 ಧಾನ್ಯನೂ ಇಲ್ಲ 10 ಧಾನ್ಯನೂ ಮಿಕ್ಸ್ ಮಾಡ್ತೀನಿ ಅಂತ ಇಟ್ಕೊ, 28 ಧಾನ್ಯ ಮಿಕ್ಸ್ ಮಾಡ್ತೇವೆ ಅಂತ ಮಿಕ್ಸ್ ಮಾಡಿದರೆ ಏನಾಯಿತು? ನೀವು ತಿನ್ನೋದು ಇಷ್ಟೇ ತಾನೇ, 100 ಗ್ರಾಮ್ಸ್ಗಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅಂದರೆ 100 ಗ್ರಾಮ್ಸ್ ಎಲ್ಲದೂ ಮಿಕ್ಸ್ ಮಾಡಿದರೆ ನಾರಿನಾಂಶ ಏನಾಯ್ತು ಅದರಲ್ಲಿ? 8 ಗ್ರಾಮು. ನೀವು 100 ಗ್ರಾಮ್ ನವಣೆ ತಿಂದರೆ ಸಿಕ್ಕೋದು ಈಗ 10 ಗ್ರಾಮ್ 10 ಪದಾರ್ಥದಲ್ಲಿ ಅಂದರೆ ನಿಮಗೆ 8 / 10 0.8 ಗ್ರಾಮ್ಸ್ ಮಾತ್ರ ಅದು ಸಿಗುತ್ತೆ ನಾರು. ಸಾಮೆದು 0.8, 0.9, ಆರ್ಕದ್ದು 0.9, ಕೊರ್ಲೆದು 0.125. ಅರ್ಥ ಆಗ್ತಾ ಇದೆ ಈಗ? ಸೊ ಯಾವುದು ಅಂಗ ನಾರು ಅಂಶ ಕಮ್ಮಿ ಇರೋದ್ರಿಂದ ಶುದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ನಾರು ಸೇರಿ ನಿಮಗೆ ಗ್ಲೂಕೋಸನ್ನು ನಿಯಂತ್ರಣ ಮಾಡೋಕ್ಕೆ ಸರಿಯಾಗಬಹುದು. ಬಟ್ ಗ್ಲೂಕೋಸ್ ನಿಯಂತ್ರಣ ಮಾಡೋದು ಒಂದೇ ಅಲ್ಲ ಆರೋಗ್ಯ. ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳನ್ನು ತೆಗೆಯುವಂಥ ಕೆಲಸ ಆಗಬೇಕು. ಅಂದರೆ ಪೌಷ್ಟಿಕಾಂಶಗಳನ್ನು ಕೊಡೋದು ಒಂದೇ ಆರೋಗ್ಯ ಅಲ್ಲ. ಅದಾದ ಮೇಲೆ ಶಕ್ತಿಯನ್ನು ಬಳಕೆ ಆದ ಮೇಲೆ ಮಿಕ್ಕಿದ್ದ ಕಲ್ಮಶಗಳನ್ನು ಹೊರಗಡೆ ತೆಗೆಯೋದಕ್ಕೆ ದೇವರು ಮಾಡಿದ್ದ ಆ ಅದ್ಭುತವಾದ ಕೆಲಸ ಸಂಪೂರ್ಣವಾಗಿ ನಡೆಯಬೇಕು ಅಂದರೆ ನಾರಿನ ಅಂಶ ಅತಿ ಮುಖ್ಯ. ಸೊ ಎಲ್ಲದರಲ್ಲೂ ನಾರಿನ ಅಂಶ ಅತಿ ಅದ್ಭುತವಾದ ಪ್ರಯೋಗವನ್ನು ಕಂಡುಕೊಂಡಿದ್ದೀವಿ. ಈಗ ಅರ್ಥ ಆಗ್ತಾ ಇದೆಯಾ ಯಾಕೆ ಸಿರಿಧಾನ್ಯಗಳು
ಸಂಪೂರ್ಣ ಆರೋಗ್ಯಕ್ಕೆ ಅಡಿಪಾಯ. ಇನ್ನು ಯಾವುದೂ ಇಲ್ಲ, ಮಿಕ್ಕಿದ್ದೆಲ್ಲ ಸೆಕೆಂಡರಿ ಲೇಯರ್, ಥರ್ಡ್ ಲೇಯರ್. ಆಯ್ತಪ್ಪ, ಎಲ್ಲ ಆರಾಮಾಗಿದ್ವಿ, ನಾನು ಸತ್ತೋಗ್ತೀನಿ. ಸತ್ತ ಮೇಲೆ ಏನು ಮಾಡ್ತಾ ಇದ್ವಿ? ಇಫ್ ಐ ವರ್ ಟು ಡೈ 100 years ago, ನಮ್ಮ ಹಿರಿಯರು ಶವಕ್ಕೆ ಬಾಯಿಗೆ ತಂದು ಎಳ್ಳನ್ನು ಹಾಕವ್ರು. ಹಾಗೆ ನಾರಾಯಣ ನಾರಾಯಣ ಅಂತ ಕಿವಿಯಲ್ಲಿ ಹೇಳ್ತಾರೆ. ದಟ್ ಈಸ್ ದ ಸಂಪ್ರದಾಯ. ಯಾಕೆ ಎಳ್ಳನ್ನು ಯಾಕೆ ಹಾಕ್ತಾರೆ? ಜೀವ ಬೇಕಂದ್ರೆ ಫಸ್ಟ್ ಹೃದಯ ಬಡಿತ ಬೇಕು. ಹೃದಯ ಬಡಿತ ನಿಂತೋದ್ರೇನೆ ನಾವು ಸತ್ತಿದ್ದೀವಿ ಅಂತ ಲೆಕ್ಕ. ಬಟ್ ಅದನ್ನು ಮತ್ತೆ ಒಮ್ಮೆ ಹೊಡೆಯಂಗೆ ಬಡಿಯಂಗೆ ಮಾಡ್ಕೊಳ್ಳೋದು ನಿಮ್ಮ ಹೃದಯದ ಕಂಡರಗಳಲ್ಲಿ ಸೇರಿಕೊಂಡಿದ್ದ ಕೆಲವು ಕೊಬ್ಬಿನ ಅಂಶಗಳು. ಇಟ್ಸ್ ಆ್ಯಕ್ಚುಲಿ ಬೇಸಿಕಲಿ ಎ ಫ್ಲಿಕ್ ಆಫ್ ಸಿಸ್ ಟ್ರಾನ್ಸಿಷನ್ ಅಂತಾರೆ ಕೆಮಿಸ್ಟ್ರಿ ಗೊತ್ತಿರೋರಿಗೆ. ಬಯೋಲಾಜಿಕಲ್ ಸಿಸ್ಟಮ್ಸಲ್ಲಿ ಆ ಡಬಲ್ ಬಾಂಡ್ ಬಿಟ್ವೀನ್ ಸಿ ಆ್ಯಂಡ್ ಸಿ ಇಲ್ಲಿದೆ ಅಲ್ಲಿದೆ. ಆ ಎನರ್ಜಿ ಟ್ರಾನ್ಸ್ಫರಲ್ಲೇ ಠಕ್ ಅಂತ ಜೀವ ಹುಟ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಹೃದಯದ ಕಂಡರಗಳು ಹೊಡಿತಾ ಇರೋದು ಬಡತ, ಆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ನಡೆಯೋದು ಆ ಕಂಡರಗಳಲ್ಲಿದ್ದ ಅದ್ಭುತವಾದ ಕೊಬ್ಬಿನ ಅಂಶದಿಂದ. ಆ ಕೊಬ್ಬು ನಮ್ಮ ಎಳ್ಳಿನ ಕೊಬ್ಬಿನಲ್ಲಿ ಇದೆ, ಎಣ್ಣೆಯಲ್ಲಿ ಇದೆ. ಸೊ ಅದು ಹೆಚ್ಚು ಕಮ್ಮಿ ಆಗಿ ನೀನು ಸತ್ತಿದ್ರೆ ಮತ್ತೆ ಮರು ಜೀವ ಹುಟ್ಕೊಳ್ಳೋಕೆ ಬೇಕಾಗಿದ್ದು ಆ ಎಳ್ಳು ಬಾಯಿಗೆ ಹಾಕಿ ನಾರಾಯಣ ನಾರಾಯಣ ಅಂತ ಕೇಳಿಸ್ಕೊಂಡಾಗ ಆ ಸಿಗ್ನಲ್ ಶುರು ಆದರೆ ತುಂಬ ಜನ ಬದುಕಿ ವಾಪಸ್ ಬಂದಿದ್ದಾರೆ. ದಟ್ಸ್ ವೈ ಎಣ್ಣೆ ಅಂಶ ಅತಿ ಮುಖ್ಯ. ಎಣ್ಣೆ ಅಂಶ ಅತಿ ಮುಖ್ಯ ಅಂತ ಹೋಗಿ ಈಗ ಪ್ಲಾಸ್ಟಿಕ್ ಎಣ್ಣೆ ತಂದು ಬಾಯಿಗೆ ಹಾಕಿದ್ರೆ ಅವನು ಅಲ್ಪ ಸ್ವಲ್ಪ ಪ್ರಾಣ ಇದ್ರೂ ಪುಟ್ಟಕ್ಕಂತ ಸತ್ತೋಗ್ತಾನೆ ಅವನು. ಸೊ ಆ ಎಣ್ಣೆಗಳು ಇಡೀ ಮಾನವ ಜಾತಿಗೆ ಅಲ್ಲ, ಇಡೀ ಜೀವ ಸಂಕುಲಕ್ಕೆ ಸ್ತನ. ಈಗ ಉತ್ತರ ಧ್ರುವ ದಕ್ಷಿಣ ಧ್ರುವ ನೀವು ಈ ಬೇರ್ಸ್ ಅಂತಾರೆ, ಪೋಲಾರ್ ಬೇರ್ಸ್ ಅಂತಾರೆ. ಅವು ಈ ಹಿಮ ತುಂಬ ಆದಾಗ ಹೈಬರ್ನೇಟ್ ಅಂತಾರೆ. ಅಂದರೆ ಅವು ಜೀವ ಇಲ್ಲ ಅನ್ನೋ ಥರ ಒಂದೇ ಕಡೆ ಜಸ್ಟ್ ಲಾಸ್ಟ್ ಬ್ರೆತ್, ಅಂದರೆ ನಿಮಿಷಕ್ಕೆ 2 ಉಸಿರುಗಳನ್ನು ತಗೊಂಡು ಜೀವವನ್ನು ಉಳಿಸ್ಕೊಂಡಿರ್ತಾರೆ. ಅಥವಾ ಹೈಬರ್ನೇಟಿಂಗ್ ಫ್ರಾಗ್ಸ್ ಅಂತಾನು ಅಂತಾರೆ. ಅವು ಮತ್ತೆ ಮೊದಲನೇ ಬೆಳಕು, ಅಂದರೆ ಬೆಳಕೇ ಇರೋದಿಲ್ಲ, ಅಲ್ಲಿ ಸೂರ್ಯ ಬರೋದಿಲ್ಲ. ಆ ಸೂರ್ಯನ ಬೆಳಕು ಬಂದು ಹೊಡೆದಾಗ ಆ ಹೃದಯ ಮತ್ತು ಚರ್ಮದ ಮೇಲೆ ಕೆಲವು ಕೊಬ್ಬಿನ ಅಂಶಗಳು ಟ್ರಾನ್ಸ್ ಟಕ್ ಅಂತ ಕ್ಲಿಕ್ ಆದಾಗ ಮತ್ತೆ ಅವು ಹೈಬರ್ನೇಷನ್ನಿಂದ ಹೊರಗಡೆ ಬರ್ತವೆ. ಅಂದರೆ ಈ ಕೊಬ್ಬಿನ ಆ ಸಿಗ್ನಲ್ಸನ್ನು ಕಂಟ್ರೋಲ್ ಮಾಡಿ ಜೀವವನ್ನು ನಿಭಾಯಿಸೋದು ಅತಿ ಮುಖ್ಯವಾದದ್ದ ಅಂಶ. ಅಂದರೆ ಎಣ್ಣೆಗಳು ಅತಿ ಮುಖ್ಯವಾದದ್ದು. ಅಂದರೆ ನಾನು ಇಷ್ಟೆಲ್ಲ ಮಾತಾಡಿದ ಮೇಲೆ ನಮ್ಮ ಜೀವ ಹೆಂಗೆ ಉಳಿದಿದೆ ಅಂದರೆ ಈ ಎಣ್ಣೆಗಳ ಸರಿಯಾದ ಸಂಯೋಜನದಿಂದ. ಅದು ಎಳ್ಳೆಣ್ಣೆಯಲ್ಲಿ ಅತಿ ಮುಖ್ಯವಾಗಿ ಇರೋದು. ಅದಕ್ಕೆ ಇನ್ಫ್ಯಾಕ್ಟ್ ತಿಲ್ ಇಂದಾನೆ ತೇಲ್ ಅನ್ನೋ ಪದ ಬಂದಿರೋದು. ತಿಲ್ ಅಂದರೆ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಎಳ್ಳು, ಅಚ್ಚೆಳ್ಳು, ಹುಚ್ಚೆಳ್ಳು. ಇನ್ಫ್ಯಾಕ್ಟ್ ಹುಚ್ಚೆಳ್ಳು ಎಣ್ಣೆ ನಿಮ್ಮ ಮಿದುಳಿನಲ್ಲಿದ್ದ ಎಲ್ಲ ನರ ಸಂಯೋಜನ, ನರಕೇಂದ್ರಗಳನ್ನು ಅತಿ ಶುದ್ಧವಾದ ಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಅತಿ ಮುಖ್ಯವಾದ ಅಂಶ. ರಾಗಿ ರೊಟ್ಟೆ, ಹುಚ್ಚೆಳ್ಳು ಚಟ್ನಿ ಈಸ್ ಅವರ್ ಸಾಂಪ್ರದಾಯಿಕ ಊಟದ ಪದ್ಧತಿ. ಅಂದರೆ ಮಕ್ಕಳಿಂದ ಹಿಡಿದು ಒಂದು ರಾಗಿ ರೊಟ್ಟೆ, ಹುಚ್ಚೆಳ್ಳು ಚಟ್ನಿ ತಿನ್ನೋದ್ರಿಂದ ನೀವು ಏನು ಮಾಡ್ತಾ ಇದ್ದೀರಿ? ಆ್ಯಕ್ಚುಲಿ ನಾಟ್ ಓನ್ಲಿ ಗಿವಿಂಗ್ ಎನರ್ಜಿ, ಲೈಫ್, ಬಟ್ ಯು ಆರ್ ಆಲ್ಸೋ ಕ್ಲೀನಿಂಗ್ ಯುವರ್ ಬ್ರೈನ್ ಸೆಲ್ಸ್ ಆ್ಯಂಡ್ ಸೆಂಟರ್ಸ್. ಅದಕ್ಕೆ ಸೂಕ್ಷ್ಮ ಗ್ರಾಹಿಗಳಾಗಿರ್ತಾರೆ. ಈಗ ನಾನು ಹೇಳಿದ್ದಿಷ್ಟೇ, ನೀವು ನಾಳೆಯಿಂದ ಹುಚ್ಚೆಳ್ಳೆಣ್ಣೆ ವಾರಕ್ಕೆ 2 ಸತಿ ಕುಡಿದ್ರೆ ನಿಮ್ಮ ನರ ಸಂಯೋಜನ ಶುದ್ಧ ಆಗೋಕ್ಕೆ ಶುರುವಾಗತ್ತೆ. 6 ತಿಂಗಳಲ್ಲಿ ಪಾರ್ಕಿನ್ಸನ್ಸು, ಆಲ್ಝೈಮರ್ಸು, ಲಕ್ವಾ ಗಿಕ್ವಾ ಇವೆಲ್ಲ ನಿಮ್ಮ ದೇಹದಿಂದ ಮಾಯ ಆಗತ್ತೆ. ಇನ್ಫ್ಯಾಕ್ಟ್ ಈ ಸೂತ್ರವನ್ನು ಬಳಸ್ಕೊಂಡು ನಾವು ಲಕ್ಷಾಂತರ ಜನ ಮಕ್ಕಳಿಗೆ ಫಿಟ್ಸು, 1000 ಜನಕ್ಕೆ ಪಾರ್ಕಿನ್ಸನ್ಸು, ಆಲ್ಝೈಮರ್ಸು ಇವೆಲ್ಲ ವಾಸಿ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನಾವು ಒಂದು ಪುಸ್ತಕ ಇಲ್ಲೆಲ್ಲ ಇತ್ತಲ್ಲ ನವೀನ್, ಇಲ್ಲಿದೆ.
ಇದು ಹಿಂದಿನ ಬುಕ್ಕು, ದೇಸಿ ಆಹಾರ ಸಂಪೂರ್ಣ ಆರೋಗ್ಯ ಅಂತ. ಇದರಲ್ಲಿ ಪಟ್ಟಿ ಮಾಡಿದ್ದೀವಿ ಯಾವ ಯಾವ ಕಾಯಿಲೆ, ಯಾವ ಯಾವ ಆಹಾರ ತಿನ್ನಬೇಕು, ಯಾವ ಕ್ರಮದಲ್ಲಿ ತಿನ್ನಬೇಕು. ಈಗ ನರಗಳದ್ದು ತೊಂದರೆ ಇದ್ದರೆ ನವಣೆ ಕೊರಲೆ ಹೆಚ್ಚಾಗಿ ತಿನ್ನಬೇಕು, ಮಿಕ್ಕಿದ ಧಾನ್ಯದ ಒಂದೊಂದು ದಿವಸ, ಆ ಥರ ಪಟ್ಟಿ ಮಾಡಿದ್ದೀವಿ. ಇದೆಲ್ಲ ಪ್ರಯೋಗ ಮಾಡಿ ಸಾವಿರಾರು ಜನಕ್ಕೆ ವಾಸಿ ಮಾಡಿದ ಮೇಲೆ ಈ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ. ಸೊ ನಿಮಗೆ ರೋಗ ಹೆಸರು ಇಲ್ಲಿ ನೋಡಿಕೊಂಡು ಅದರಲ್ಲಿದ್ದ ಪಟ್ಟಿಯಲ್ಲಿದ್ದ ಆಹಾರವನ್ನು ನೀವು ಸೇವನೆ ಮಾಡೋಕ್ಕೆ ಶುರು ಮಾಡಿರಿ. 6 ತಿಂಗಳಿಂದ 1 ವರ್ಷ ಒಳಗಡೆ ನಿಮಗೆ ಆರೋಗ್ಯ ಬಂದು ಸೇರಿಕೊಳ್ಳುತ್ತೆ. ಇದನ್ನು ಅಪ್ಡೇಟ್ ಮಾಡಿದ್ವಿ, ಸಿರಿ ಜೀವನ ವಿಧಾನ ಅಂತ, ದ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಲಿವಿಂಗ್. ಇದರಲ್ಲಿ ಎಲ್ಲ ಅಂಶಗಳು ಹೊಂದಾಣಿಕೆ ಮಾಡಿಕೊಂಡಿದ್ದೀವಿ. ಎಣ್ಣೆಗಳು ಇದರಲ್ಲಿವೆ, ಯಾವ ಎಣ್ಣೆ ಏನು ಮಾಡುತ್ತೆ ಅದರದ್ದು ವಿಷಯಗಳನ್ನೆಲ್ಲ ಸೇರಿಸಿದ್ವಿ. ಮೊನ್ನೆ ಆ ಮಗು ಬಂದಿತ್ತು, ಆ ಟೈಪ್ 1 ಡಯಾಬಿಟಿಸ್ ಮಗು, ಅವ್ರಿಗೆ ಹಾಳಾಗಿರೋದು ಪ್ಯಾಂಕ್ರಿಯಾಸು, ಮೇದುಜೀರಕ ಅಂಗ. ಅದನ್ನು ಮತ್ತೆ ರೀಜನರೇಟ್ ಮಾಡಬೇಕಂದ್ರೂ ಎಣ್ಣೆಗಳ ಮಹತ್ವ ಇದೆ. ಸೊ ಟೈಪ್ 1 ಡಯಾಬಿಟಿಸ್ ಇದ್ದ ಮಕ್ಕಳೆಲ್ಲರೂ ಈಗ ಡಯಾಬಿಟಿಸ್ ವಾಸಿ ಮಾಡ್ಕೊಳ್ಳೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 3 ತಿಂಗಳು ತಿಂದ್ರೂ ನಿಮಗೆ ವಾಸಿ ಆಗುತ್ತೆ ಡಯಾಬಿಟಿಸ್. ಬಟ್ ಒಂದೊಂದಾಗಿ ತಿನ್ನೋದು ವೈಜ್ಞಾನಿಕವಾಗಿ ಯಾಕೆ ಉತ್ತಮ ಅಂತ ನಿಮಗೆ ಹೇಳಿಕೊಟ್ಟಿದ್ದೀನಿ. ಸೊ 2 ದಿವಸ ನವಣೆ, 2 ದಿವಸ ಸಾಮೆ, 2 ದಿವಸ ಆರ್ಕ, ಆ ಥರ ತಿನ್ಕೊಂಡು ಬಂದರೆ ಎಲ್ಲ ಅಂಗಾಂಗಗಳು ಶುದ್ಧ ಆಗ್ತವೆ, ಯಾವ ರೋಗವೂ ಇರೋದಿಲ್ಲ, ಸಂಪೂರ್ಣ ಆರೋಗ್ಯ ನಿಮ್ಮ ಕೈಗೆ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಟೈಪ್ 1 ಡಯಾಬಿಟೀಸು, ನಿಮ್ಮ ಕಿಡ್ನಿ ಹಾಳಾಗಿದೆ, ನಿಮ್ಮ ಮೆದುಳಿನಲ್ಲಿ ತೊಂದರೆಗಳಿದೆ, ಬುದ್ಧಿಮಾಂದ್ಯ ಮಕ್ಕಳು, ನರರೋಗ, ಉಚ್ಚೆ 2 ಗಂಟೆಗೆ ಎದ್ದು ಹೋಗಬೇಕು, ಇಂಥ ನರ ಸಂಬಂಧ ರೋಗಗಳಿಗೂ ಪಟ್ಟಿ ಮಾಡಿದ್ವಿ. ಅದರಲ್ಲಿ ಎಣ್ಣೆಗಳ ಮಹತ್ವ ಅತಿ ಮುಖ್ಯ. ಸೊ ಸರಿಯಾದ ಎಣ್ಣೆ ನೀವು ತಗೊಳಕ್ಕೆ ಶುರು ಮಾಡಿದರೆ, ಈಗ ಹೊಸದಾಗಿ ಶುರು ಮಾಡ್ಕೊಂಡಿದೆ, ಎಣ್ಣೆ ಬೇಡ, ಎಣ್ಣೆ ಇಲ್ಲ ಅಂದರೆ ರೋಗ ಗ್ಯಾರಂಟಿ ನಿಮಗೆ. ಎಣ್ಣೆ ಬೇಕೇ ಬೇಕು. ಯಾರಾದರೂ ನ್ಯೂಟ್ರಿಷನಿಸ್ಟು ಸೋ ಕಾಲ್ಡ್ ಎಣ್ಣೆ ತಗೋಬಾರ್ದು, ಎಣ್ಣೆ ಬೇಕು, ಸರಿಯಾದ ಪ್ರಮಾಣದಲ್ಲಿ ಬೇಕು, ನಿಗದಿತ ಬ್ಯಾಲೆನ್ಸ್ಡ್ ಸಮತೋಲನ. ಇಟ್ ಈಸ್ ಬ್ಯಾಲೆನ್ಸ್ ವಿಚ್ ಈಸ್ ಹೆಲ್ತ್. ಇದು ಬೇಡ ಅದು ಬೇಡ ಅಲ್ಲ, ಉಪ್ಪು ಬೇಕು, ಬ್ಯಾಲೆನ್ಸ್, ಎಷ್ಟು ಬೇಕೋ ಅಷ್ಟು ಬೇಕು. ಉಪ್ಪು ಬಾಯಿಗಿಟ್ಕೊಂಡ್ರೆ ಚೂರು ಜಾಸ್ತಿ ಆದರೆ ನೀವೇ ಬಿಸಾಕ್ತೀರ. ಆದರೆ ಸಕ್ಕರೆಯನ್ನು ಬ್ಯಾಲೆನ್ಸ್ ಮಾಡೋದು ಹೊಟ್ಟೆಗೆ ಹೋದ ಮೇಲೆ ಗೊತ್ತಾಗಲ್ಲ, ಅದಕ್ಕೆ ಬುಸುಕು ಅಂತ ಹಾಕೋತೀರ. ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿದೆ, ಹೇಮಾವತಿ ಇನ್ನೊಂದು ತಗೊಂಬಾ ಅಂತೀಯ, ಅದೇ ಉಪ್ಪು ಜಾಸ್ತಿ ಹಾಕಿದ್ದು ವಡೆ ಕೊಟ್ಟರೆ ತಿಂತೀಯ, 2ನೇದು ತಿನ್ನೋದಿಲ್ಲ, ಫಾಸ್ಟ್ದೇನೆ ಬಿಸಾಕ್ತೀಯ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಆ ತತ್ವ ಗೊತ್ತಿರಬೇಕು, ತರ್ಕ ಆಮೇಲೆ ಬರುತ್ತೆ. ಯಾವುದು ಏನು ಅನ್ನೋದು ಗೊತ್ತಾದ ಮೇಲೆ ಲಾಜಿಕ್ಕು. ಬಟ್ ನಾವು ಫಸ್ಟೇ ಲಾಜಿಕ್ಕು, ಅವನು ತಿಂದಿದ್ದಾನೆ, ನಾನು ಯಾಕೆ ತಿನ್ನಬಾರ್ದು? ಅವನು ತಿಂದು ಟ್ಯಾಬ್ಲೆಟ್ ತಗೋತಾ ಇದ್ದಾನೆ. ಈಗ ಪೆಂಟಪ್ರೋಸೋಲು, ರ್ಯಾಂಟ್ಯಾಕು 18 ಟನ್ಸ್ ಮಾರಾಟ ಬೆಂಗಳೂರಲ್ಲೇ. ಮೊನ್ನೆ ದಿಸ್ ಈಸ್ ಅ ಜೋಕ್, ಇದನ್ನು ನೀವು ಕೇಳಿಸ್ಕೊಳ್ಳೇಬೇಕು. ಅಹಮದಾಬಾದ್ಗೆ ಹೋಗಿ ಲೆಕ್ಚರ್ ಕೊಡ್ತಾ ಇದ್ದೆ, ವಿ ಆರ್ ನಂಬರ್ 1 ಇನ್ ಡಯಾಬಿಟೀಸ್. ಅದು ಹೈದರಾಬಾದ್, ನೋ ವಿ ಆರ್ ನಂಬರ್ 1 ಅಂತಾರೆ. ಕಲ್ಕತ್ತಾಗೋದೆ, ನಾವೇ ಜಾಸ್ತಿ ಸ್ವೀಟ್ಸ್, ನಾವೇ ನಂಬರ್ 1 ಅಂತ ಹೇಳಿದ್ರು. ನಾ ಹೇಳಿದೆ 10 ವರ್ಷ ಹಿಂದೆನೇ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಸುಲಿನ್ ಯೂಸ್ಡ್ ಆನ್ ದಿಸ್ ಪ್ಲಾನೆಟ್ ಇನ್ ಎನಿ ಒನ್ ಪ್ಲೇಸ್ ಇಸ್ ಬೆಂಗಳೂರು. ಸೊ ಬೆಂಗಳೂರಿಯನ್ಸೇ ನೀವೆಲ್ಲರೂ ಸೆಕೆಂಡ್ ಪ್ಲೇಸ್ಗೆ ಜಗಳ ಆಡ್ತಾ ಇದ್ದೀರಾ. ವಿ ಆರ್ ಆಲ್ರೆಡಿ ರೀಚ್ ದ ಫೈನಲ್ಸ್, ವಿ ಆರ್ ವೇಟಿಂಗ್ ಫಾರ್ ದ ಗೆದ್ದವ್ರನ್ನ ಕಾಯ್ತಾ ಇದ್ದೀವಿ. ನಂಬರ್ 1 ಬೆಂಗಳೂರು. ಇನ್ಸುಲಿನ್ ಟನ್ಸ್ ಬಳಸ್ತಾ ಇದ್ದಾರೆ. 39 lakh people are diabetic in Bangalore alone. This is the data 2018. ಅದರಲ್ಲಿ 39 lakhs ಅಲ್ಲಿ 18 ಲಕ್ಷ ಜನ ಇನ್ಸುಲಿನ್ ಬಳಸ್ತಾ ಇದ್ದಾರೆ. Can you believe this? You better believe it. ಯಾಕಂದರೆ 60
60,000 శతకోటి రూపాయలు, 60,000 శతకోటి రూపాయలు ಡಯಾಬಿಟಿಸ್ ಇಂಡಸ್ಟ್ರಿ ನಿವ್ವಳ ಲಾಭ ಪ್ರತಿ ವರ್ಷ. 2013 ಇದು 2013 ಡೇಟಾ. ನಮ್ಮ ಕೊಡುಗೆ, ಭಾರತ ದೇಶದ ಕೊಡುಗೆ ಅದರಲ್ಲಿ 26,000 ಶತಕೋಟಿ ರೂಪಾಯಿಗಳು. ಸಾಕಾ? ದಿಸ್ ಈಸ್ ದ ರೀಸನ್ ವೈ ಡಾಕ್ಟರ್ಸ್ ಡಿಕ್ಲೇರ್ diabetes is incurable. Diabetes is the easiest thing you can cure. ಅವ್ರು ಬಾಯಿ ಬಿಟ್ಟು ಹೇಳಬೇಕಿಷ್ಟೇ, ಅಕ್ಕಿ ತಿನ್ನಬೇಡ, ಗೋಧಿ ತಿನ್ನಬೇಡ, ಹಾಲು ಕುಡಿಬೇಡ, ಸಕ್ಕರೆ ಮುಟ್ಟಬೇಡ. ಬಟ್ ದಿಸ್ ಈಸ್ ದ ಇಂಡಸ್ಟ್ರಿ ವಿಚ್ ಫಂಡ್ಸ್ ಆಲ್ ದೀಸ್ ಫೆಲೋಸ್. ದಿಸ್ ಈಸ್ ದ ರಿಯಾಲಿಟಿ. ಸೊ ನಿಮ್ಮ ಅಡಿಗೆ ಮನೆಯನ್ನು ಇವರು ಕಬ್ಜಾ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ನಿಮಗೆ ಬೇಕು ಹಾಲು, ನಿಮಗೆ ಬೇಕು ಕಾಫಿ, ನಿಮಗೆ ಬೇಕು ಟೀ. ದೇ ಹ್ಯಾವ್ ಮೇಡ್ ಯು ಅಡಿಕ್ಟ್ಸ್ and you don't even know this. You don't even know this. ಓ ಹಾಲು ಕುಡಿ. ಈಗ ಹೊಸದಾಗಿ ಮದುವೆ ಆಗಿದೆ, ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳೋಣ. ಗಂಡ ಬಂದ ತಕ್ಷಣ ಮಗು ಹಾಲು ಕುಡಿದಿದೆ, ಹಾಂ ಕುಡಿದಿದೆ, ಎಸ್, ಅಲ್ಲಿಗೆ ಮುಗಿದ. ಸಿ, ಕಲ್ಚರಲಿ ವಿ ಹ್ಯಾವ್ ಕ್ರಿಯೇಟೆಡ್. ದಿಸ್ ಈಸ್ ವಾಟ್ ಕಾರ್ಪೊರೇಟ್ಸ್ ಡೂ. ದೇ ಕ್ರಿಯೇಟ್ ಕಲ್ಚರ್ಸ್. ಈಗ ಇನ್ನೊಂದು ತಮಾಷೆ, ತಪ್ಪು ತಿಳ್ಕೊಬೇಡಿ ಮಾತು ಹೇಳ್ತಾ ಇದ್ದೀನಿ ಅಂತ. ಈ ಹಾಲು ಬೆಣ್ಣೆ ಮಾಡಿ ತಿರುಪತಿ ತುಪ್ಪ ಅಂತ ಕಳಿಸ್ತಾ ಇದ್ದಾರೆ. ಲಡ್ಡು ಇಷ್ಟು ದೊಡ್ಡದದು ಲಡ್ಡು, ಅದರಲ್ಲಿ ಅರ್ಧ ಸಕ್ಕರೆ ಅರ್ಧ ತುಪ್ಪ, 30 ಗ್ರಾಮೇ ಕಡಲೆ ಹಿಟ್ಟು. ಅಲ್ಲಿ ಒಬ್ಬರಿಗೆ ಒಂದಿಷ್ಟು ಲಡ್ಡು ಕೊಟ್ಟರೆ ಸಾಕಾಗತ್ತೆ ಪ್ರಸಾದಕ್ಕೆ. ಈಗ ಮೊನ್ನೆ ಹೋಗಿದ್ದೆ, VIP ಅಂತ ಒಳಗಡೆ ಬೇಗ ಕಳಿಸ್ಕೊಟ್ರು ನನಗೆ. ಹೊರಗಡೆ ಬಂದರೆ 5 ಲಡ್ಡು ಕೊಟ್ಟಿದ್ದಾರೆ ಪ್ರಸಾದ ಅಂತ. ಆ 5 ಲಡ್ಡು ತಿಂದರೆ ಅಂತ ಇಟ್ಕೊಳ್ರೆ, ನಾನು ಡಯಾಬಿಟಿಸ್ ಇಲ್ಲದೆ ಇದ್ದವ್ರಿಗೂ ಡಯಾಬಿಟಿಸ್ ಬಂದ್ಬಿಡುತ್ತೆ. ನಾನು ಪ್ರಸಾದದ ಬಗ್ಗೆ ಈ ಥರ ಮಾತಾಡಬಾರ್ದು, ಬಟ್ ಆ ಸಕ್ಕರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಒಂಚೂರು ಬಾಯಿಗೆ ಹಾಕ್ಕೊಂಡು ನಮಸ್ಕಾರ ಅಂತ ಬರಬೇಕು. ಅರ್ಥ ಆಗ್ತಾ ಇದೆಯಾ ಹೇಳು? ಅಂದರೆ ನಮ್ಮ ಕಲ್ಚರನ್ನು ಸ್ಯಾಬಟಾಜ್ ಮಾಡಿಬಿಟ್ಟಿದ್ದಾರೆ ಈ ಕೆಮಿಕಲ್ಸಿಂದ. ನಿಜವಾದ ವೆಂಕಟೇಶ್ವರನ ಪ್ರಸಾದ ಏನು ಗೊತ್ತಾ? ಕಲ್ಯಾಣದಲ್ಲಿ ಗ್ರಂಥದಲ್ಲಿ ಬರೆದಿರೋದು ಸಾಮೆ ಪೊಂಗಲ್, ತಾಟಿ ಬೆಲ್ಲ ಹಾಕಿ ಸಾಮೆ ರವೆಯಿಂದ ಮಾಡಿದ್ದು ಪೊಂಗಲು. ವರಾಹಸ್ವಾಮಿ ನೈವೇದ್ಯ ನವಣೆ ಪಾಯಸ. ಇದೆಲ್ಲ ಗ್ರಂಥಗಳಲ್ಲಿ ಬರೆದಿರೋದು. ಈಗ ನಾವೇನು ಕೊಡ್ತಾ ಇದ್ದೀವಿ? ಗೋಧಿ ಹಿಟ್ಟು ಹಾಕಿ ಮೈದಾಯಿಂದ ಏನೇನೋ ಮಾಡಿ ತಿಂತಾ ಇದ್ದೀವಿ ಪ್ರಸಾದ ಅಂತ. ದಿಸ್ ಕಾರ್ಪೊರೇಟ್ಸ್ ಹ್ಯಾವ್ ಎ ನ್ಯಾಕ್ ಟು ಗೋ ಎವ್ರಿವೇರ್ ಆ್ಯಂಡ್ ಎನಿವೇರ್. ದೇ ಆಕ್ಯುಪೈ ದೇರ್ ಥಿಂಗ್. ಅಂದರೆ ಮುಸ್ಲಿಮ್ಸ್ಗೂ ತಿನ್ನಿಸ್ತಾರೆ. ಇನ್ನೊಂದು ತಮಾಷೆ, ಮುಸ್ಲಿಮ್ಸು ನಾವು ಹಂದಿಗಳನ್ನು ತಿನ್ನೋದಿಲ್ಲ. ಹಂದಿಗಳು, ಹಸುಗಳು, ಆಡು ಕುರಿಗಳು, ಕೋಳಿಗಳು, ಮೊಟ್ಟೆಗಳು ಎಲ್ಲ ತಿನ್ನೋದು ಸೋಯಾಬೀನು ಮೆಕ್ಕೆಜೋಳ ಮಿಕ್ಸ್ ಮಾಡಿದ್ದ ಪಶುಗ್ರಾಸವೇ. ಎಲ್ಲದಕ್ಕೂ ಅದೇ ಸ್ಟೆರಾಯ್ಡ್ಸು, ಅದೇ ಆ್ಯಂಟಿಬಯೋಟಿಕ್ಸು. ಕೋಳಿ ಫಾರ್ಮಿಂದ ಮಿಕ್ಕಿರೋ ತ್ಯಾಜ್ಯವನ್ನು ಮೀನು ಗುಂಡಿಗಳಲ್ಲಿ ಹಾಕ್ತಾರೆ. ಮೀನು ಗುಂಡಿಗಳಲ್ಲಿ ಎದ್ದು ಬಿದ್ದು ಆ ಮಿಕ್ಕಿದ್ದ ಮಾಂಸ ಮೀನುಗಳಂತಂದು ಕೋಳಿಗೆ ತಿನ್ನಿಸ್ತಾರೆ. 1 ಗ್ರಾಮು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ರೊಟೇಟ್ ಮಾಡಿ ನಿಮ್ಮ ಬಾಯಿಗೆ ಹಾಕ್ತಾ ಇದ್ದಾರೆ. ಈಗ ತದ್ರೂಪಿ ಮೀನುಗಳನ್ನು ಶುರು ಮಾಡ್ತಾ ಇದ್ದಾರೆ. ಒಂದೊಂದು ಮೀನು 3 kg ಇರುತ್ತೆ. ಎಲ್ಲ ತದ್ರೂಪಿಗಳು, ಜೆನೆಟಿಕಲಿ ಇಂಜಿನಿಯರ್ಡ್. ಮಟನ್ ಬಿರಿಯಾನಿ, ಈ ಬಿರಿಯಾನಿ, ಆ ಬಿರಿಯಾನಿ ಅಂತ ಹೆಸರುಗಳು ಬೇರೆ. ನೀವು ತಿಂತಾ ಇರೋದೆಲ್ಲ IVF ಹಾಲು, ಈ ಮಾಂಸ ಅಷ್ಟೇ. ಅದು ಹಂದಿ ಮಾಂಸ ಇರ್ಬೋದು, ಹಸು ಮಾಂಸ ಇರ್ಬೋದು, ಕೋಳಿ ಮಾಂಸ ಇರ್ಬೋದು, ಎಲ್ಲ ಅದೇ. ಅದಕ್ಕೆ ಎಲ್ಲರಿಗೂ ಅದೇ ರೋಗ.
ಅರ್ಥ ಮಾಡ್ಕೋತಾ ಇದ್ದೀರಾ? ಹೋಗಯ್ಯ ನಮ್ಮ ಮಾಂಸ ತಿನ್ನೋರು ಮಾಂಸ ಬಿಡೋದೆ. ಮಾಂಸವನ್ನು ಜೀರ್ಣ ಮಾಡಿಕೊಳ್ಳೋ ಎನ್ಸೈಮ್ಸ್ ಇಲ್ಲ ನಿಮ್ಮ ಹೊಟ್ಟೆಯಲ್ಲಿ. ಓನ್ಲಿ 6% ಆಫ್ ದ ಟೋಟಲ್ ಜೀನೋಮಿಕ್ ಕಂಟೆಂಟ್. ಇದು ಹೇಳ್ತಾ ಇಲ್ಲ. ಹಾಲು, ನಿಮ್ಮ ತಾಯಿ ಹಾಲು ಜೀರ್ಣ ಮಾಡಿಕೊಳ್ಳುವ ಎನ್ಸೈಮೇ 3-3.5 ವರ್ಷಕ್ಕೆ ಸ್ವಿಚ್ ಆಫ್ ಆಗುತ್ತೆ. ದಿಸ್ ಈಸ್ ಜೆನೆಟಿಕ್ ಫ್ಯಾಕ್ಟ್ ಇನ್ ಹ್ಯೂಮನ್ ಬಾಡಿ. ನಿಂಗೆ ಹಾಲು ಬೇಕಾದರೆ, ಕ್ಯಾಲ್ಸಿಯಂ ಬೇಕಾ, ರಾಗಿ ಹಾಲು ತಗೊಳ್ರಿ, 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. ಎಲ್ಲಿನ ಹಾಲು ತಗೊಳ್ರಿ, 10 ಪಟ್ಟು ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ. ಎಲ್ಲ ಅಬ್ಸರ್ವ್ ಆಗುತ್ತೆ ನಿಮಗೆ. ಎಲ್ಲ ಎಡವಿಸ್ತಾ ಇದ್ದಾರೆ ನಮ್ಮನ್ನ ಈ ತಜ್ಞರು. ಯಾಕೆ ಅಂದರೆ ದೇ ಆರ್ ಇನ್ ಟು ಬಿಸ್ನೆಸ್, ನಥಿಂಗ್ ಎಲ್ಸ್. ದೇರ್ ಇಸ್ ನೋ ಸೈನ್ಸ್, absolutely no science in what these people are talking. ನೀವೆಲ್ಲರೂ ಎಕ್ಸ್ಪರ್ಟ್ಸ್ ಅಂತ ಹೇಳ್ಕೊಂಡು ಅವ್ರು ಇಲ್ಲ ಅಂದರೆ ಏನ್ರಿ, ತಿಳಿ ಎಣ್ಣೆ 80 ರೂಪಾಯಿ 90 ರೂಪಾಯಿ kg ಕೊಡ್ತಾ ಇದ್ದಾರೆ. ಹೆಂಗೆ ಕೊಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರೋದೇ ಇಲ್ವಾ ನಮ್ಮ ಬಿಂದಳಿಗೆ? ವೇರ್ ಡಿಡ್ ಅವರ್ ಕ್ವಶನಿಂಗ್ ಕೆಪಾಸಿಟಿ ಗೋ? ಆಲಿವ್ ಆಯಿಲ್ ಅಂತೆ 600 ರೂಪಾಯಿ ಲೀಟರು, 800 ರೂಪಾಯಿ ಲೀಟರ್ ಕೊಡ್ತಾ ಇದ್ದಾರೆ. ಆಲಿವ್ ಗಿಡಗಳೇ ಇಲ್ಲ ಈ ಭೂಮಿ ಮೇಲೆ. ಒಂದು ಬೆಂಗಳೂರಲ್ಲೇ ಆಲಿವ್ ಆಯಿಲ್ ಎಷ್ಟು ಟನ್ನು ಬಳಸ್ತಾ ಇದ್ದಾರೆ. ಎಷ್ಟು ಗಿಡಗಳು ಬೇಕು ಅದಕ್ಕೆ? ಆ ಥರ ನ್ಯೂಯಾರ್ಕು ಏನೇನೋ ಸಿಟಿಗಳು ಇವೆಯಲ್ಲ. ಸಿಟಿಗಳಂದರೆ ಗೊತ್ತಾಗ್ತಾ ಇದೆ. ಸೆಂಟ್ರಲೈಸೇಷನ್, ಅರ್ಬನೈಸೇಷನ್ ಈಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ವೈ ದ ಪ್ಲಾನೆಟ್ ಈಸ್ ಗೋಯಿಂಗ್ ಟು ಡಿಸಪಿಯರ್. ಪ್ಲಾನೆಟ್ ವಿಲ್ ನಾಟ್ ಡಿಸಪಿಯರ್, ಮನುಷ್ಯರು ಹೋಗ್ತಾರೆ. ಸೊ ದ ಮೋರ್ ಅರ್ಬನೈಸೇಷನ್, the faster the disappearance of humans on this planet. ಸೊ ಈ ಎರಡನ್ನು ನಾವು ಪ್ರಜ್ಞಾಪೂರ್ವಕವಾಗಿ ನಿಧಾನಿಸಿದರೆ ನಮ್ಮ ಜೀವನ ಈ ಭೂಮಿ ಮೇಲೆ ಇನ್ನೊಂದಿಷ್ಟು ವರ್ಷ ಇರುತ್ತೆ. ನಮ್ಮ ಜೀವನ ಅಂದರೆ ಮಾನವ ಜಾತಿದು. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಅರ್ಬನೈಸೇಷನ್, ಕಾರ್ಪೊರೇಟೈಸೇಷನ್ ಆಫ್ ಫುಡ್. ಸೊ ಎಲ್ಲ ಪ್ರಜ್ಞಾವಂತರು ಪ್ರಜ್ಞಾಪೂರ್ವಕವಾಗಿ ಎದುರಿಸಬೇಕಾಗಿದ್ದು ಈ ಎರಡು. ಡಿಕಾರ್ಪೊರೇಟೈಸೇಷನ್ ಆಫ್ ಫುಡ್, ಡಿಅರ್ಬನೈಸೇಷನ್ ಆಫ್ ಹ್ಯೂಮನ್ಸ್ ಆರ್ ದ ಓನ್ಲಿ ಸೊಲ್ಯೂಷನ್ಸ್ ಇಫ್ ಹ್ಯೂಮನ್ ರೇಸ್ ಹ್ಯಾಸ್ ಟು ಪರ್ಸಿಸ್ಟ್ ಆನ್ ದಿಸ್ ಪ್ಲಾನೆಟ್ ಇನ್ ಟು ಫ್ಯೂಚರ್. ದೇರ್ ಆರ್ ನೋ 2 ಆಪ್ಷನ್ಸ್ ಫಾರ್ ದಿಸ್. ಡಿಕಾರ್ಪೊರೇಟೈಸ್ ಫುಡ್. ಹೋಗಯ್ಯ, ನಾಳೆ ನಾಡಿದ್ದು ನಾವು ಒಂದು ಡ್ರೋನ್ ಬಂದು ನಿಮ್ಮ ಬಾಯಿಗೆ ಬರ್ಗರ್ ಇಡೋ ಅಂಥ ವ್ಯವಸ್ಥೆ ಮಾಡಿದ್ವಿ, ನೀವು ಡಿಅರ್ಬನೈಸೇಷನ್ ಹೆಂಗೆ ಮಾಡ್ತೀವಿ ಅಂತ ಕೇಳ್ಬೋದು. ಸಿ ಹೌ ದೇ ಆರ್ ಇಂಟರ್ ಲಿಂಕ್ಡ್. ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಈ ಕೆಮಿಕಲ್ ಇಂಡಸ್ಟ್ರೀಸ್ ವಿಲ್ ಹ್ಯಾವ್ ದೇರ್ ರೋಲ್. ಸೊ ಸೆಂಟ್ರಲೈಸಿಂಗ್ ದ ಪವರ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಐ ಆಮ್ ನಾಟ್ ಹಿಯರ್ ಟು ಕಮ್ಯುನಿಕೇಟ್ ಟು ಯು ದಟ್ ಯು ಕ್ಯಾನ್ ಕ್ಯೂರ್ ಡಿಸೀಸಸ್, but you can solve the problems of the planet by just changing your food. ಅಂದರೆ ನಿಮ್ಮ ಅಡಿಗೆ ಮನೆಯನ್ನು ನಿಮ್ಮ ಕೈಗೆ ತಗೊಂಡ್ರೆ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಬಿಗ್ ಪ್ರಾಬ್ಲಮ್ ಆಫ್ ಸೋ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್. ಆ್ಯಕ್ಚುಲಿ ದೇರ್ ಇಸ್ ನೋ ಗ್ಲೋಬಲ್ ವಾರ್ಮಿಂಗ್. ಇಟ್ಸ್ ದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ನಾಟ್ ಏಬಲ್ ಟು ಬಿ ರೀಸೈಕಲ್ಡ್. ಅಷ್ಟೇ ನಡೀತಾ ಇರೋದು. ಅಂದರೆ ನಮ್ಮ ಊಟ ಸರಿಯಾಗಿ ಇಲ್ಲದೆ ಇರೋದರಿಂದ ಈ ಗೊಂದಲ ಆಗ್ತಾ ಇದೆ. ಭೂಮಿ ಮಣ್ಣಿನ ಪದರಗಳನ್ನು ಹಾಳು ಮಾಡ್ತಾ ಇರೋದು ಕಬ್ಬು, ಭತ್ತ, ಗೋಧಿ, ಈ ವಾಣಿಜ್ಯ ಬೆಳೆಗಳು. ಅರ್ಥ ಆಗ್ತದೆ? ಕಾಫಿ, ಟೀ. ಇದನ್ನು ಬದಲಾವಣೆ ಮಾಡದೇ ಇರೋ ತನಕ ನಮಗೆ ಗತಿ ಕಾಣೋದಿಲ್ಲ. 10.4 billion tons of carbon dioxide is released from agriculture industry alone. ಮಿಕ್ಕಿದ್ದೆಲ್ಲ ಸೇರಿ $3 billion, 3 billion tons of carbon dioxide. So if you want to really address the issue of global warming, where do you begin the work? In the agriculture section. ಅಂದರೆ ಇಲ್ಲಿ ತನಕ ಬೆಳೀತಾ ಇರೋ ಅಕ್ಕಿ, ಗೋಧಿ, ಭತ್ತ ಇವೆಲ್ಲನೂ ನಿಲ್ಲಿಸಿದ್ರೆ ತಾನೇ ಇದು ನಡೆಯೋದು. ನಿಲ್ಲಿಸ್ತದೆ ವ್ಯವಸ್ಥೆ, ಪರ್ಯಾಯ ಊಟ ಏನು ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಇದನ್ನು ಬೆಳೆಯೋದಕ್ಕೆ ಯಾವ ನದಿಗಳು ಬೇಕಾಗಿಲ್ಲ, ಯಾವ ನೀರು ಬೇಕಾಗಿಲ್ಲ.
4 ಮಳೆ ಬಂದರೆ ಆರಾಮಾಗಿ ಬೆಳೀತವೆ, ಎಲ್ಲಂದರೆ ಅಲ್ಲೇ ಬೆಳೀತವೆ. ಶಾರ್ಜಾ ಅಲ್ಲೂ ಬೆಳೆಸ್ಕೋಬೋದು. ಮರಳು ಮಣ್ಣು ಇದ್ರೂ ಇದರದ್ದೇ ಹುಳ್ಳು ಸ್ವಲ್ಪ ಹಂಗೆ ಚೆಲ್ಬಿಟ್ರೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದನ್ನು ಬೆಳೆಸಾಗ ಹಕ್ಕಿಗಳು ಬರ್ತವೆ. ಹಕ್ಕಿಗಳ ಪಿಕ್ಕೆಯಲ್ಲಿ ಮತ್ತೆ ಸೂಕ್ಷ್ಮ ಜೀವಿಗಳನ್ನು ನಿಮ್ಮ ಮನೆಗೆ ಸೇರಿಸೋ ಒಂದು ಅದ್ಭುತವಾದ ಪ್ರಕ್ರಿಯೆ ನಡೀತಾನೆ ಬರ್ತಾ ಇದೆ. ಅದನ್ನೆಲ್ಲ ಹಾಳು ಮಾಡಿದ್ದು. ವಿ ಬ್ರೋಕ್ ದಿ ಸೈಕಲ್ಸ್. ಹಕ್ಕಿಗಳು ಬರೋದಿಲ್ಲ ಭತ್ತ ಗೋಧಿ ಬೆಳೆದರೆ, ಯಾಕಂದರೆ ಔಷಧಿಗಳಿರ್ತವೆ, ಹರ್ಬಿಸೈಡ್ಸು ಪೆಸ್ಟಿಸೈಡ್ಸ್ ಇರ್ತವೆ. ಅಂದರೆ 46% ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಡಸ್ ನಾಟ್ ರೀಸೈಕಲ್ ಮೈಕ್ರೋಬ್ಸ್. ಅದಕ್ಕೆ ಅವು ಮರಳು ಭೂಮಿ ಆಗ್ತಾ ಇರೋದು, ಯಾಕಂದರೆ ಅಲ್ಲಿ ಹಕ್ಕಿ ಬರೋದಿಲ್ಲ. ಅದೇ ನೀವು ಇದನ್ನು ಬೆಳೀರಿ, ಹಕ್ಕಿಗಳು ಬರ್ತವೆ. ಆ್ಯಂಡ್ ವಿ ಕನೆಕ್ಟ್ ದ ಸೈಕಲ್. ಆ ಎಕಲಾಜಿಕಲ್ ಇಂಬ್ಯಾಲೆನ್ಸನ್ನು ಸರಿದೂಗಿಸುವುದಕ್ಕೆ ಬೇಕಾಗಿದ್ದ ಅದ್ಭುತವಾದ ಪದಾರ್ಥಗಳೇ ಅದಕ್ಕೆ ಇದಕ್ಕೆ ಸಿರಿಧಾನ್ಯ ಅಂತ ಇಟ್ಟಿದ್ದು. ನಿಮಗೆ ದುಡ್ಡು ಬರುತ್ತೆ, ರೋಗವನ್ನು ಕಮ್ಮಿ ಮಾಡಿ ದುಡ್ಡು ಉಳಿಸುತ್ತೆ ಅಂತ ಸಿರಿಧಾನ್ಯ ಅಂತ ಹೆಸರಿಟ್ಟಿಲ್ಲ. ಮಣ್ಣನ್ನು ಸಿರಿವಂತಿಯನ್ನು ಸಾರವಂತವನ್ನು ಮಾಡತಕ್ಕಂಥ ಅದ್ಭುತವಾದ ಗುಣ ಈ ಸಿರಿಧಾನ್ಯಗಳಿಗೆ ಮಾತ್ರ ಇರೋದು, ಇನ್ನು ಬೇರೆ ಯಾವುದೂ ಇಲ್ಲ. ನಾನು ಬದನೆಕಾಯಿ ಬೆಳೆಸ್ತೀನಿ, ಇದು ಬೆಳೆಸ್ತೀನಿ, ಅದು ಬೆಳೆಸ್ತೀನಿ, ಈ ಹಣ್ಣು ಬೆಳೆಸ್ತೀನಿ, ಅವೆಲ್ಲ ನಿಮ್ಮ ಮಣ್ಣಿನ ಸಂರಕ್ಷಣೆ ಮಾಡಿಕೊಳ್ಳಕ್ಕಾಗೋದಿಲ್ಲ. ಬಿಗ್ ಪ್ಲಾಂಟ್ಸ್ ಕೆನಾಟ್ ಪ್ರೊಟೆಕ್ಟ್ ದ upper layers of the soil. It is these grasses that can produce and protect. Produce, product, protect. ಎಲ್ಲ ಕೆಲಸಗಳನ್ನು ಮಾಡೋದು ಈ ಹುಲ್ಲಿನ ಬೇರುಗಳು ಆ ಮೇಲ್ಪದರಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದ್ರಿಂದ ನಡೆಯತಕ್ಕಂಥ ಫಿಸಿಕಲ್ ಪ್ರಾಸೆಸಸ್. ಆ ಎಕಲಾಜಿಕಲ್ ಪ್ರಾಸೆಸ್ ಏನು? ಆ ಮಣ್ಣನ್ನು ಹಿಡ್ಕೊಳ್ಳೋದು, ಆ ಬೇರುಗಳು. ದ್ಯಾಟ್ಸ್ ದ ಬ್ಯೂಟಿ ಆಫ್ ದಿಸ್ C4 grasses. ದಿಸ್ ಇಸ್ ದ ಸೈನ್ಸ್ ಆಫ್ ಮಿಲ್ಲೆಟ್ಸ್. ನಿಮ್ಮ ಹೊಟ್ಟೆಯಲ್ಲಿ, ಮಣ್ಣಿನ ಗರ್ಭದಲ್ಲಿ ಎಲ್ಲನೂ, ಮಣ್ಣಿನ ಗರ್ಭಕ್ಕೆ ನೀರು ಸೇರಬೇಕು ಅಂದರೆ ಮೇಲ್ಮಣ್ಣು ಪದರಗಳು ಇಲ್ಲ ಅಂದರೆ ಏನಾಗುತ್ತೆ? ನೀರು ಹರಿದೋಗುತ್ತೆ, ನೆರೆ ಬರುತ್ತೆ ಹೊರತು ನೀರು ಹಿಂಗೋದಿಲ್ಲ. ಆ್ಯಂಡ್ ದ್ಯಾಟ್ಸ್ ವೈ ಅವ್ರ ಮಡಿಕೇರಿ ಬೆಟ್ಟಗಳು ಈಗ ನಡೀತಾ ಇವೆ. ಯಾಕಂದರೆ ಮೇಲೆ ಪದರಗಳಲ್ಲಿ ಹುಲ್ಲಿಲ್ಲ. ಏನಿದೆ? ಕಾಫಿ ಟೀ ಎಸ್ಟೇಟ್ಗಳು ಕೂತಿವೆ. ಆ ಕಾಫಿಯನ್ನು ಬೆಳೆಯೋದಕ್ಕೆ ದೊಡ್ಡ ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಗ್ಲೈಫೋಸೇಟು ಇದೆಲ್ಲ ಹರ್ಬಿಸೈಡ್. 40 billion tons pesticides are used on this planet. Can you believe this nonsense? And no one talks about it. ಅವು ಎಷ್ಟು ಸಾವಿರಾರು ಮೈಕ್ರೋಬ್ಸನ್ನೆಲ್ಲ, ಸಾವಿರಾರು ಟನ್ನುಗಳಲ್ಲ, ಲಕ್ಷಾಂತರ ನಂಬರ್ಸ್ ಸಾಯಿಸಿವೆ. ಪೆಂಗ್ವಿನ್ ರಕ್ತದಲ್ಲಿ ಈ ಗ್ಲೈಫೋಸೇಟ್ ಕಂಡು ಬರ್ತಾ ಇದೆ, 80 ppm. ಅವಿಗೆ ಕ್ಯಾನ್ಸರ್ ತಂದು ಕೊಡ್ತಾ ಇದ್ವಿ. ನಿಮಗೆ ಕ್ಯಾನ್ಸರ್ ಬಂದರೆ ಆಂಕಾಲಜಿ ಡಿಪಾರ್ಟ್ಮೆಂಟ್ಗೆ ಓಡ್ತೀರಾ, ಪೆಂಗ್ವಿನ್ ಕ್ಯಾನ್ಸರ್ ಬಂದರೆ ಎಲ್ಲಿಗೆ ಹೋಗುತ್ತೆ ಅದು? Can you believe this is happening? And no one talks about it. Absolute shame on human race and human consciousness itself. This is the sad story of human race in the last 80 years. We have solutions. And the solutions are not technological. No technology can save this planet. It is you, conscious, ecological consciousness. It's the awareness that we are part of this wonderful nature. And let's do our job sincerely. And you don't need to do big things. ನಾನು ನಿಮ್ಮ ಚಾಮುಂಡಿ ಬೆಟ್ಟ ಹತ್ತಿ ಬನ್ನಿರಿ ಅಂತ ಹೇಳ್ತಾ ಇಲ್ಲ, ಜಿಮ್ಗೆ ಹೋಗಿ ಪುಸ್ಸು ಪುಸ್ಸು ಮಾಡಿರಿ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಸಿರಿಧಾನ್ಯ ನೆನೆಸಿ ಬೆಳೆಸಿ ಬಯಸಿ ತಿನ್ನಿರಿ ಅಷ್ಟೇ. ಇನ್ನು ಏನು ಬೇಡ, ನನಗೆ ಬೇಯಿಸೋದು ಬೇಡ, ಏನು ಬರಲ್ಲ ಅಂದರೆ ಬರೀ ಅಂಬಲಿ ಕುಡೀರಿ. 8 ಗಂಟೆ ನೆನೆಸ್ರಿ, 10 ನಿಮಿಷ ಕುದಿಸ್ರಿ, ಮಣ್ಣಿನ ಮಡಿಕೆಯಲ್ಲಿ ಬಟ್ಟೆ ಕಟ್ಟಿ ಇಡ್ರಿ, 8 ಗಂಟೆ ಆದಮೇಲೆ ಕುಡೀರಿ. ಅಂಬಲಿ ಸೂಕ್ಷ್ಮ ಜೀವಿಗಳನ್ನು ಅದು ಸೇರ್ಸೋಕ್ಕೆ ಶುರು ಮಾಡುತ್ತೆ.
8 ವರ್ಷ ವಾಸಿ ಆಗದೆ ಇರೋ ಕಾಯಿಲೆ 8 ದಿವಸದಲ್ಲಿ ವಾಸಿ ಮಾಡ್ಕೊಂಡಿದ್ದೀವಿ ನಾವು. ಅಂಬಲಿ ಕುಡಿಸಿ. ಬ್ಲಡ್ ಕ್ಯಾನ್ಸರ್, ಇದು ಅದು ಕೀಮೋ ರೇಡಿಯೇಷನ್ ಆಗಿದೆ. ಮಗು 8 ವರ್ಷ ಮಗು ಬೆಡ್ ಮೇಲೆ ಬಿದ್ದಿದ್ದಾರೆ. ನಾಳೆ ನಾಡಿದ್ದು ಸತ್ತೋಗ್ತಾರೆ, ತಗೊಂಡೋಗಿ ಅಂತ ಹೇಳಿದ್ದಾರೆ. 8 ದಿವಸ ಆರ್ಕ ಅಕ್ಕಿ 2 ದಿವಸ, ಕೊರ್ಲೆ ಅಕ್ಕಿ 2 ದಿವಸ, ನವಣೆ ಅಕ್ಕಿ 2 ದಿವಸ, ಸಾಮೆ ಅಕ್ಕಿ 2 ದಿವಸ, ಇನ್ನೂ ಊದಲಕ್ಕೆ ಬಂದಿಲ್ಲ. 8 ದಿವಸ ಅಂಬಲಿ ಕುಡಿಯೋಷ್ಟಿಗೆ ಮಗು ಎದ್ದು ಕೂತ್ಕೊಂಡ್ಬಿಟ್ಟಿದೆ. ಚಪ್ಪಾಳೆ ಕೊಟ್ರಿ, ಈಗ ಕೊಟ್ರಿ. ಈಗ 8 years ಆಗಿದೆ. ದ ಬಾಯ್ ಈಸ್ ಹ್ಯಾಪಿಲಿ ರನ್ನಿಂಗ್ ಅರೌಂಡ್. ಅಂದರೆ ವಾಸಿಯಾಗಿದೆ, ಮತ್ತೆ 8 ತಿಂಗಳಾದ ಮೇಲೆ ಇನ್ನೊಂದು ಕ್ಯಾನ್ಸರ್ ಬಂತು, ಸತ್ತಿದ್ದು ಅಂಥದ್ದೇನಿಲ್ಲ ಇಲ್ಲಿ. ದಟ್ಸ್ ಬಿಕಾಸ್ ದ ಎಕಾಲಜಿ ಆಫ್ ಯುವರ್ ಗಟ್ ಮೈಕ್ರೋಬ್ಸ್, ದ ಹಾರ್ಮೋನಲ್ ಬ್ಯಾಲೆನ್ಸ್, ದ ಗ್ಲೂಕೋಸ್ ಬ್ಯಾಲೆನ್ಸ್ ಆ್ಯಂಡ್ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಾ ಇಲ್ಲ. ಮೈಟೋಕಾಂಡ್ರಿಯಾ ಈಸ್ ಕಿಕ್ಕಿಂಗ್. ಕೆಮಿಸ್ಟ್ರಿಯಿಂದ ಎಕಾಲಜಿಕಲ್ ಬಯೋಲಾಜಿಕಲ್ ಸಿಸ್ಟಮ್ ಆ ಬ್ಯಾಲೆನ್ಸ್ ಇದೆ ಎನರ್ಜಿ ಲೆವೆಲಲ್ಲಿ. ಆ ಎನರ್ಜಿ ಬ್ಯಾಲೆನ್ಸನ್ನು ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಕೆಮಿಸ್ಟ್ರಿ ಜಾಸ್ತಿ ಆದರೆ ಬಯಾಲಜಿ ಬ್ಯಾಲೆನ್ಸ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಸೊ ಇಲ್ಲಿ ತನಕ ನನ್ನ ಉಪನ್ಯಾಸಗಳಲ್ಲಿ ನಿಮಗೆ 3 ಇಂಬ್ಯಾಲೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಮೈಕ್ರೋಬಿಯಲ್, ಹಾರ್ಮೋನಲ್, ಗ್ಲೂಕೋಸ್. ಬಟ್ ಟುಡೇ ಈಸ್ ಆ್ಯಕ್ಚುಲಿ ದ ಫಸ್ಟ್ ಲೆಕ್ಚರ್. ಇದು ಮೊದಲನೇ ದಿವಸ. ಎನರ್ಜಿ ಇಂಬ್ಯಾಲೆನ್ಸ್ ಬಗ್ಗೆನೂ ನಿಮಗೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಆ ಮೈಟೋಕಾಂಡ್ರಿಯಾ ಈ ವಿಷಯಗಳು ಹಳ್ಳಿಗಳಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಸೊ ಆಡಿಯನ್ಸ್ಗೆ ನಾನು ಮೈಟೋಕಾಂಡ್ರಿಯಾ, ಎನರ್ಜಿ, ವಾವು ಅಂದರೆ ಅವರು ಹುಚ್ಚ ಏನೋ ಮಾತಾಡ್ತಾ ಇದ್ದಾರೆ. ಸೊ ದ appropriate audience brings out the appropriate knowledge. So this is what we actually are. So the root cause of the problem is we are imbalanced energy imbalance. ಅಲ್ಲಿಂದ ಶುರುವಾಗಿರೋದು ಇವೆಲ್ಲ. So microbial imbalance, glucose imbalance, hormonal imbalance are in the material domain. And the real problem is here. ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಕ್ರಮಬದ್ಧವಾಗಿ ಶಿಸ್ತಿಂದ ಬದಲಾವಣೆ ಮಾಡ್ಕೋಬೇಕು ಅಂದರೆ, ಆ್ಯಂಡ್ ಯು ಸಿ ದ ಕನೆಕ್ಷನ್, ಇಟ್ಸ್ ಆಲ್ ಕನೆಕ್ಟೆಡ್ ಅಗೇನ್ ಇನ್ ದ ಮೆಟೀರಿಯಲ್ ಡೊಮೇನ್. ಆ ಶುದ್ಧ ಆಗುವಂಥ ಗುಣ, ಆ ಬ್ಯಾಲೆನ್ಸ್ ಮಾಡೋ ಗುಣ ಈ ಅದ್ಭುತವಾದ ನಾರಿನ ಅಂಶದಲ್ಲಿದೆ. ಆ್ಯಂಡ್ ನಾರಿನ ಬಗ್ಗೆ ಇಡೀ ಮೆಡಿಕಲ್ ವರ್ಲ್ಡಲ್ಲಿ ಒಬ್ಬರು ಇಲ್ಲಿ ತನಕ ಸರಿಯಾಗಿ ಮಾತಾಡಿಲ್ಲ. ನಾಟ್ ಇವನ್ ಒನ್ ಪೇಪರ್. ತುಂಬ ಜನ ನನ್ನನ್ನು ರೆಫರೆನ್ಸ್ ಏನು, I am the reference. I am the first one. ನನಗೆ ಯಾರೂ ರೆಫರೆನ್ಸ್ ಇಲ್ಲ. We have done enormous number of patients, clinical evidences ಇದೆ. ಈಗ ನನಗೆ ಗೊತ್ತಿಲ್ಲದೇನೆ ಲಕ್ಷಾಂತರ ಜನ ವಾಸಿ ಮಾಡ್ಕೊಂಡಿದ್ದಾರೆ ಈ ಸಣ್ಣ ಪುಸ್ತಕ ನೋಡಿ. ಆ್ಯಂಡ್ we are able to provide the information free. We have not patented anything. There is no patent. You can download these things freely. All the information is free. ವಿಚಾರವನ್ನು ನಾವು ಹಂಚ್ಕೋಬೇಕೇ ಹೊತ್ತು ಕೈಯಲ್ಲಿಟ್ಕೊಂಡು ಪ್ರಾಡಕ್ಟ್ ಮಾಡಿ, ದಟ್ಸ್ ನಾಟ್ ಭಾರತೀಯತೆ. ಅದು ಭಾರತೀಯ ಸಂಪ್ರದಾಯ ಅಲ್ಲ. ಗೊತ್ತಿದ್ದನ್ನು ಹಂಚ್ಕೊಳ್ಳೋದು ಅತಿ ಮುಖ್ಯ. ಪ್ಲೀಸ್ ಶೇರ್ ದ ನಾಲೆಡ್ಜ್. ಏನೋ ಸರ್ವಿಸ್ ಮಾಡಿದೆಯಾ, ಪ್ರತಿ ದಿವಸ ನಾನು ನಿನಗೆ ಮಿಲೆಟ್ ಕಿಚಡಿ ಮಾಡಿ ಕೊಡ್ತೀನಿ, ಅದಕ್ಕೆ ದುಡ್ಡು ತಗೋ, ಪರವಾಗಿಲ್ಲ. ಬಟ್ ಮಿಲೆಟ್ ತಿಂದರೆ ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ ದುಡ್ಡು ತಗೋತೀನಿ ಅಂದರೆ ನಿನ್ನಷ್ಟು ಮುಟ್ಟಾಳ್ರಿ ಯಾರೂ ಇಲ್ಲ. ಬಟ್ ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಈಸ್, ಈಗ ನಾವು ಪೇಟೆಂಟ್ ಮಾಡೋದು, ಪ್ರಾಡಕ್ಟ್ ಮಾಡೋದು, ಬ್ರ್ಯಾಂಡ್ ಮಾಡೋದು, ಇವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ವಿ. ವಿ ಆರ್ ಓನ್ಲಿ ಟೇಕಿಂಗ್ ದಿ ಎಕನಾಮಿಕ್ಸ್ ಪಾರ್ಟ್ ಆಫ್ ಇಟ್, ವಿಚ್ ಇಸ್ ವೆರಿ ಸ್ಯಾಡ್ ಸ್ಟೇಟ್. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಕ್ಚುಲಿ
ಐ ರೆಫ್ಯೂಸ್ ಟು ಪ್ರಿಂಟ್ ಆಲ್ಸೋ. ಪ್ರಿಂಟ್ ಮಾಡಿದರೆ ಮತ್ತೆ ಅದು ಅದಕ್ಕೆ ದುಡ್ಡು ಖರ್ಚಾಗತ್ತೆ ಅಂತ. ಈಗ ನಮ್ಮ ಅದೃಷ್ಟಕ್ಕೆ ಸೋಷಿಯಲ್ ಮೀಡಿಯಾ ವಿ ಕ್ಯಾನ್, ಅಫ್ಕೋರ್ಸ್ ಇಟ್ಸ್ ನಾಟ್ ಫ್ರೀ, ಅವನು ದುಡ್ಡು ತಗೋತಾ ಇದ್ದಾನೆ ರೊಟೇಷನಲ್ಲಿ. ಬಟ್ ಎನಿವೇ ಯು ಆರ್ ಪೇಯಿಂಗ್ ಮನಿ, ಯು ಹ್ಯಾವ್ ಆಲ್ರೆಡಿ ಪೇಡ್, ವೆದರ್ ಯು ಟ್ರಾನ್ಸ್ಫರ್ ದಿಸ್ ಬುಕ್ PDF to your friend or not, you have paid the money already. Nothing is free. When foreign companies devise something, nothing is free. ಈಗ ನಮ್ಮ ಅದೃಷ್ಟ ಏನಂದರೆ, ನಿಜವಾಗ್ಲೂ ನೀವು ನಮ್ಮ ದೇವಸ್ಥಾನಗಳಿಗೆ ಹೋದರೆ ಅದೇನೋ ಕೆಟ್ಟ ಊಟ ಕೊಡ್ತಾ ಇದ್ದಾರೆ, ಅದು ಬೇರೆ ವಿಷಯ, ರೋಗ ಬರುತ್ತೆ ಅದು ಬೇರೆ ವಿಷಯ. ಇರೋದನ್ನು ಫ್ರೀಯಾಗಿ ಕೊಡ್ತಾರೆ ನೋಡ್ರಿ, ಊಟ ಕೊಡ್ತಾರೆ, ಬೇರೆ ಎಲ್ಲೂ ಕೊಡೋದಿಲ್ಲ ಊಟ ಫ್ರೀಯಾಗಿ. ಸೊ ವಿಚಾರಗಳನ್ನು ಹಂಚಿಕೊಳ್ಳಿ. ಎಲ್ಲೋಯ್ತು? ಇಲ್ಲ, ನಾನು ಈಗಾಗಲೇ 1 hour 40 minutes ಮಾತಾಡಿದ್ದೀನಿ. ಇನ್ನೊಂದು 2-3 ಅಂಶಗಳಿವೆ. ನೀವು ಅಪ್ಪಣೆ ಕೊಟ್ಟರೆ ಇನ್ನೊಂದು 5 ನಿಮಿಷ ಮಾತಾಡ್ತೀನಿ. ಸೊ ಪ್ರೋಟೀನ್ ಅನ್ನೋದು ಈಗ ಟ್ರೆಂಡ್ ಆಗಿದೆ. ಅದನ್ನು ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ಮೊಳಕೆ ಕಾಳಾದ್ರೂ ಒಂದು ಹಿಡಿಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ನಮಗೆ, ವಾರಕ್ಕೆ 2 ಹಿಡಿ ತಗೊಂಡ್ರೆ ಸಾಕು. ಸೊ ಗಟ್ಟಿಯಾಗಬೇಕು ಅಂದರೆ ನೀವು ಸಾಧನೆ ಮಾಡಬೇಕು. ಮಿಲೆಟ್ಸ್ ತಿನ್ನಿರಿ. ಆ ಜಿಮ್ಮಿಗೆ ಹೋಗಿ ಪುಸು ಅನ್ನೋ ಬದಲು ದಿವಸ ಬಗ್ಗಿ ಎದ್ದು ಮಾಡಿರಿ. ನಿಮಗೆ ಬೇಕೇ ಬೇಕು, ಕಂಡಗಳು ಹಿಂಗೆ ನೋಡ್ಕೋಬೇಕು, ಹೆಣ್ಮಕ್ಳನ್ನ ಇಂಪ್ರೆಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಥರ ಗಡು ಇಟ್ಕೊಂಡು 40 ಟೈಮ್ ಹಿಂಗೆ ಮಾಡಿದ್ರೆ ನಿಮ್ಮ ಕಂಡಗಳು ಕಾಣಿಸ್ತವೆ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇದು ಅದು ಮಾಡಿ ಇದು ಮಾಡಿ ಇವೆಲ್ಲ ಈ ಸಿನಿಮಾಗಳಲ್ಲಿ ಅವರು ಇವರು ಏನೋ ಮಾಡ್ತಾರೆ, ಅವ್ರ ಕರ್ಮ ಅವ್ರು ಮಾಡ್ಕೊಳ್ಳಿ. ಸೊ ಆರೋಗ್ಯ ಅನ್ನೋದು ತುಂಬ ಸಿಂಪಲ್, ಏನೂ ತೊಂದರೆ ಇಲ್ಲ, ಯಾವ ಪೈಸಾ ಖರ್ಚು ಮಾಡೋ ಅಗತ್ಯ ಇಲ್ಲ. ದಿವಸ ಬೆಳಗ್ಗೆ ಎದ್ದು 1.5 ಗಂಟೆ ನಡೀಬೇಕು. ಆ್ಯಕ್ಚುಲಿ ನಡೆದರೆ ಸಾಕು, ಎಲ್ಲ ಕಾಯಿಲೆಗಳಿಗೂ ಒಂದು ಮೊದಲನೇ ಮೆಟ್ಟು ಸಿಕ್ಬಿಡುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯ ಸೂರ್ಯ ನಮಸ್ಕಾರ. ಆ ಆರೆಂಜ್ ಕಲರ್ ಸೂರ್ಯ ಇಲ್ಲದೆ ನಮ್ಮ ಜೀವನದಲ್ಲಿ ಆರೋಗ್ಯ ಇಲ್ಲ. ಯಾಕಂದರೆ ನಮ್ಮ ಹಾರ್ಮೋನುಗಳ ಒಂದು ಸಂಯೋಜನ ಸಮತೋಲನವನ್ನು ಕಾಯ್ದುಕೊಳ್ಳೋದು ಆ ಆರೆಂಜ್ ಕಲರ್ ಸೂರ್ಯನ ಕಿರಣಗಳಿಂದಾನೇ ಸಾಧ್ಯ. ಇನ್ಫ್ಯಾಕ್ಟ್ ಸೂರ್ಯ ನಮಸ್ಕಾರದಲ್ಲಿ 12 ಹೆಸರುಗಳು ಶ್ಲೋಕ ಹೇಳ್ತೀವಿ. ಖಗಾಯ, ಭಾನು, ರವಿ, ಆದಿತ್ಯ, ಆರ್ಕ, ಪುಷ್ಣ, ಭಾಸ್ಕರ ಅಂತ ಕೊನೆಯಲ್ಲಿ ಬರುತ್ತೆ. ಆರ್ಕ ಆದಮೇಲೆ ಭಾಸ್ಕರ ಬರುತ್ತೆ. ಸೊ ಪ್ರಭೋದಯ, ಉಷೋದಯ, ಅರುಣೋದಯ, ಸೂರ್ಯೋದಯ, ಈ 12 ಹೆಸರುಗಳು 12 ಫ್ರೀಕ್ವೆನ್ಸೀಸ್. ದೇ ಆ್ಯಕ್ಚುಲಿ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ನಮ್ಮ ದೇಹದಲ್ಲಿದ್ದ ನಿರ್ನಾಳ ಗ್ರಂಥಿಗಳನ್ನು, ಎಂಡೋಕ್ರೈನ್ ಸಿಸ್ಟಮನ್ನು ಸ್ವಿಚ್ ಆನ್ ಮಾಡೋದು. ಅಲ್ಲಿಂದನೇ ಶುರು ಆಗುತ್ತೆ ನಿಮ್ಮ ಜೀವ ರಾಸಾಯನಿಕ ಪ್ರಕ್ರಿಯೆಗಳ ಒಂದು ಡ್ಯಾನ್ಸ್. ಸೊ ಅದು ಸರಿಯಾಗಿ ಆಗಲಿಲ್ಲ ಅಂದರೆ ಎಡ್ರಿನಲ್ ಸಿಸ್ಟಮ್, ಸರ್ಕೇಡಿಯನ್ ಸಿಸ್ಟಮ್, ಪಿಟ್ಯೂಟರಿ, ಥೈಮಸ್, ಥೈರಾಯ್ಡ್, ಪ್ಯಾಂಕ್ರಿಯಾಸ್ ಇವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಆ ಅದ್ಭುತವಾದ ಕಾಷಾಯ ಬಣ್ಣ ಕಿರಣಗಳು, ದೆನ್ ವೈಟ್ ಭಾಸ್ಕರ ಅಂದರೆ ಆ ಅದ್ಭುತವಾದ ಶ್ವೇತ ಅದು ಕಾಣಿಸ್ತದೆ. ಸೊ ಹುಟ್ಟಿದಾಗ 1-1.5 ಗಂಟೆ ಒಳಗಡೆ ನಮ್ಮ ದೇಶದಲ್ಲಿ ಆ ಸೂರ್ಯ ಕಿರಣಗಳು ನಿಮಗೂ ಪ್ರತಿಯೊಂದು ಸೆಕೆಂಡು ಒಳ್ಳೆಯದು ಮಾಡುತ್ತೆ. ಸೊ ಸೂರ್ಯೋದಯ ಆಗೋಕ್ಕೆ ಮುಂಚೆ ಒಂದು 15 ನಿಮಿಷ ನೀವು ಹೊರಗಡೆ ಇರಬೇಕು. ಅಫ್ಕೋರ್ಸ್ ನಿಮ್ಮ ಕರ್ಮ ಬೆಂಗಳೂರಲ್ಲಿ ಸೂರ್ಯನೂ ಕಾಣಿಸೋದಿಲ್ಲ, ಎಲ್ಲ ಊದ ಕಟ್ಕೊಂಡ್ಬಿಟ್ಟಿದ್ದೀರಾ. ಹೋಗ್ರಿ ಮೇಲೆ ಹೋಗಿ ಕೂತ್ಕೊಳ್ಳಿ. ಅಟ್ಲೀಸ್ಟ್ ಸಿಟ್ ಇಫ್ ಯು ಡೋಂಟ್ ವಾಕ್, ಇಟ್ಸ್ ಎ ಮಸ್ಟ್. ಸೊ ಈಗ ಸೋ ಕಾಲ್ಡ್ ಪ್ಲ್ಯಾನರ್ಸ್, ಈ ಸಿಟಿ ಪ್ಲ್ಯಾನರ್ಸ್ ಕನಿಷ್ಠ ಒಂದು ಇದ್ದರೆ
ಬೆಳಗ್ಗೆ ಎದ್ದು ಸೂರ್ಯ ಕಾಣಿಸೋ ಅಂಥ ಒಂದು ಜಾಗ ಬಿಟ್ಟು ಬಿಡಬೇಕು ಅಂತ ಆದರೂ ತಲೆಗೆ ಹಾಕೊಳ್ಳಿ. ದಟ್ಸ್ ಎ ಮಸ್ಟ್ ಫಾರ್ ಎನಿ ಒನ್ಸ್ ಹೆಲ್ತ್. ಅರೆ ನಮ್ಮ ಮನೆಯಲ್ಲಿರೋ ಬೆಕ್ಕೂ ಹೋಗಿ ಬಿಸಿಲಲ್ಲಿ ಮಲ್ಕೊಳ್ಳುತ್ತೆ ಹುಡುಕೊಂಡು. ಗೊತ್ತಾಯ್ತಾ ನಾ ಹೇಳೋದು? ಹಾಗೆ ಆ್ಯಕ್ಚುಲಿ ವಿಟಮಿನ್ ಡಿ ಅಂತ ಒಂದು ಜೀವಸತ್ವ ಇದೆ. ಆ್ಯಂಡ್ ಇಟ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್ ಬೈ ಎನಿ ಒನ್ ಆ್ಯಂಡ್ ಎನಿಥಿಂಗ್. ನೀವು ಕೆಮಿಕಲ್ ಇಂಜೆಕ್ಷನ್ ಮಾಡ್ಕೊಂಡಿವಿ ಅಂದರೆ ಅಷ್ಟೇ ಗತಿ ನಿಮ್ಮದು. ನಿಮಗೆ ಬೋನು ಕ್ಯಾನ್ಸರು, ಬೋನು ಸಡಿಲ ಆಗುತ್ತೆ ಈ ವಿಟಮಿನ್ ಡಿ ನೀವು ಇಂಜೆಕ್ಷನ್ಸ್ ಹಾಕ್ಕೊಂಡ್ರೆ. ಅದು ಟೆಂಪರರಿಯಾಗಿ ಹೊರಗಡೆ ಬರೋದಕ್ಕೆ ಇಂಜೆಕ್ಷನ್ ಹಾಕ್ಕೊಳ್ಳಿ ಬೇಡ ಅಂತ ಇಲ್ಲ ನಾನು. ಬಟ್ ದಟ್ ಕೆನಾಟ್ ಬಿ ಯುವರ್ ವಿಟಮಿನ್ ಡಿ ಸಪ್ಲೈ. ಯು ಗಾಟ್ ಟು ಮೇಕ್. ನಿಮ್ಮ ತ್ವಚದ ಕೆಳಗಡೆ ಕೊಲೆಸ್ಟ್ರಾಲ್ ಅನ್ನುವ ಕೆಮಿಕಲ್ಲು, ಕೊಬ್ಬಿಂದು, ಅದು ಮೊದಲದು, ಅದು ಬದಲಾವಣೆಯಾಗಿ ವಿಟಮಿನ್ ಡಿ ಆಗುತ್ತೆ. ಆ ಅದ್ಭುತವಾದ ಜೀವರಾಸಾಯನಿಕ ಪ್ರಕ್ರಿಯೆ ನಮ್ಮ ತ್ವಚದಲ್ಲೇ ನಾವೇ ಮಾಡ್ಕೋಬೇಕು. ನಿಮ್ಮ ವಿಟಮಿನ್ ಡಿ ನೀವು ಮಾಡ್ಕೋಬೇಕು. ಬೆಕ್ಕು ವಿಟಮಿನ್ ಡಿ, ಆ ಬೆಕ್ಕಲ್ಲಿ ವಿಟಮಿನ್ ಡಿ ಇದೆ, ಅದನ್ನು ಯಕೃತ್ತನ್ನು ತಿಂದರೆ ನನಗೆ ವಿಟಮಿನ್ ಡಿ ಬರುತ್ತೆ ಅನ್ನೋ ಮುಟ್ಟಾಳ್ತನಕ್ಕೆ ಹೋಗಬೇಡಿ. ದಿಸ್ ಈಸ್ ವಾಟ್ ಈಸ್ ಟ್ರೆಂಡ್. ಈಗ 5 ಸ್ಟಾರ್ ಹೋಟೆಲ್ಗೆ ಹೋದರೆ ಅವ್ನು ಯಾವುದೋ ಆ ಮಂಕಿ ಮೆದುಳನ್ನು ಯಕೃತ್ತನ್ನು ತಂದು ಡಿಶ್ ಹಾಕಿ ಕೊಡ್ತಾರೆ, ಅದು ತುಂಬ ಒಳ್ಳೆಯದು ಅಂತ ವಿಟಮಿನ್ ಡಿಗೆ ಅಂತ ಮುಟ್ಬಿಟ್ಟು ಅಂತ ಹೋಗ್ತಾಯಿದೆ. ಇಷ್ಟಕ್ಕಿಂತ ಮುಟ್ಟಾಳ್ತಾನೆ ಯಾವುದೂ ಇಲ್ಲ. ಸುಮ್ಮನೆ ಹೋಗಿ ಆ ಸೂರ್ಯನ ಬೆಳಕಲ್ಲಿ ಆ ಉಷೋದಯ, ಪ್ರಭೋದಯ, ಅರುಣೋದಯ ಆಸ್ವಾದನೆ ಮಾಡಿದರೆ ಸಾಕು, ನಿಮಗೆ ಬರುತ್ತೆ. ಯಾರನ್ನೂ ಹಿಂಸೆ ಮಾಡ್ಕೋಬೇಕಾಗಿಲ್ಲ, ನಿಮ್ಮನ್ನು ಹಿಂಸೆ ಮಾಡ್ಕೋಬೇಕಾಗಿಲ್ಲ. ಸೊ ಬೆಳಗ್ಗೆ ಎದ್ದು ಆ ಕೆಲಸ ಮಾಡಿರಿ. ಅದು ಇಲ್ಲದೆ ಆರೋಗ್ಯ. ನೀವು ಇದಿಷ್ಟೆಲ್ಲ ತಿಂದು ಅದು ಇದು ಮಾಡಿ ಡಾಕ್ಟರ್ ಕಾದರೆ ಹೇಳಿದ್ದಾರೆ, ಅದು ಮಾಡಲಿಲ್ಲ ಅಂದರೆ ಇದೆಲ್ಲ ಸರಿಯಾಗಿ ನಡೆಯೋದಿಲ್ಲ. ಅತಿ ಮುಖ್ಯ ಅದು. ಸೊ ಮೂಲಭೂತವಾಗಿ ಇದೆಲ್ಲ ಆದಮೇಲೆ ಸರಿಯಾಗಿ ಕಕ್ಕ ಮಾಡೋದನ್ನು ಕಲ್ತ್ಕೊಳ್ರಿ. ಅಂದರೆ ಮಲಾಸನ ಮಾಡಿರಿ. ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನೂ ಅಲ್ಪ ಸ್ವಲ್ಪ ಅಂದರೆ ಒಂದು ಮಂಡೂಕಾಸನ ಅಂತ ಇದೆ. ಅದು ತುಂಬ ಸುಲಭ. ಯಾವ ವಿಡಿಯೋದಲ್ಲಿ ನೋಡಿದ್ರೂ ಗೊತ್ತಾಗತ್ತೆ. ಬೇಸಿಕಲಿ ಹೊಟ್ಟೆ ಇಲ್ಲೇ ಎಲ್ಲ ಪಚನ ನಡೆಯೋದು. ಅದನ್ನು ಒಂದು 3 ನಿಮಿಷ ಗಟ್ಟಿಯಾಗಿ ತಬ್ಬಿಟ್ಕೊಂಡು, ಒಂದು ಮಂಡೂಕ ಅಂದರೆ ಏನು, ಕಪ್ಪೆ ಥರ ಕೂತ್ಕೋಬೇಕು ಅಂತ. ಅದು ಒಂದು 2-3 ನಿಮಿಷ ಮಾಡಿ. ಇಷ್ಟೇ ಬೇಕಾಗಿರೋದು ನಿಮಗೆ. ಎಲ್ಲ ಯೋಗ ತುಂಬ ಹೇಳ್ತಾರೆ, ಇದು ಮಾಡಿ ಅದು ಮಾಡೋದು, ಅದೆಲ್ಲ ಮಾಡೋದಕ್ಕೆ ಯಾರಿಗೆ ಟೈಮ್ ಇದೆ? ಟೈಮ್ ಇಲ್ಲ. ಈಗ 4 ಸೂರ್ಯ ನಮಸ್ಕಾರ, ಅದು ಕಡ್ಡಾಯ. ದೆನ್ ಮಲಾಸನ, ಬಿಕಾಸ್ ಸರಿಯಾಗಿ ಕಕ್ಕ ಮಾಡಬೇಕು, ಅದು ಕಡ್ಡಾಯ. ಮಂಡೂಕಾಸನ ಇಲ್ಲಿ ಸರಿಯಾಗಿ ನಡೆಯಬೇಕು, ಅದು ಕಡ್ಡಾಯ. ಇನ್ನು ಅಲ್ಟಿಮೇಟ್ ಕಡ್ಡಾಯವಾದ ಶವಾಸನ. ಅದಕ್ಕೇನು ಯಾರು ಟ್ರೈನಿಂಗ್ ಮಾಡಬೇಕಾಗಿಲ್ಲ. ನಿದ್ದೆ ಮಾಡ್ತೀರಾ, ನಿದ್ದೆ ಮಾಡೋ ಮುಂಚೆ ಪ್ರಜ್ಞಾಪೂರ್ವಕವಾಗಿ ಎಲ್ಲ ಅಂಗಗಳನ್ನು ಎಲ್ಲ ಒಂದು ಸತಿ ಸಂದರ್ಶನ ಮಾಡಿ. ಅದೇ ಶವಾಸನ. ಅಂದರೆ ಒಂದು ಚೂರು ಮೂಮೆಂಟ್ ಇರಬಾರ್ದು. ಇನ್ಕ್ಲೂಡಿಂಗ್ ಯುವರ್ ಬ್ರೈನ್ ಫಂಕ್ಷನ್ ಹ್ಯಾಸ್ ಟು ಸ್ಟಾಪ್. ದಟ್ ಈಸ್ ಶವಾಸನ. ಅಂದರೆ ನಿದ್ದೆ ಶವಾಸನ ಅಲ್ಲ. ನಿದ್ದೆ ಮಾಡ್ತಾ ಇರೋದು ದೇರ್ ಈಸ್ ಸಮಥಿಂಗ್ ಗೋಯಿಂಗ್ ಆನ್ ಹಿಯರ್. ಸೊ ಇಷ್ಟೇ ನಿಮಗೆ ಬೇಕಾಗಿರೋದು. ಸೂರ್ಯ 4 ಆಸನಗಳು. ಈ 4 ಆಸನ ತುಂಬ ಸರಳವಾಗಿವೆ. ಮಯೂರಾಸನ ಮಾಡಿ ಅಂತ ಹೇಳಲಿಲ್ಲ ನಾನು ನಿಮ್ಮನ್ನು. ಓಕೆ, ತುಂಬ ಸರಳವಾಗಿವೆ. ಅಫ್ಕೋರ್ಸ್ ಮಲಾಸನ ಮಾಡೋವಾಗ ಒಂದು ಫಸ್ಟು ಸ್ಟೂಲ್ ಇಟ್ಕೊಂಡು ಕೂತ್ಕೊಳ್ರಿ. 2-3 ವಾರ ಆದಮೇಲೆ ಅದೇ ಅಭ್ಯಾಸ ಆಗುತ್ತೆ. ಸೊ ಇದೆಲ್ಲ ಮಾಡಬೇಕು. ಆ್ಯಂಡ್ ದಿಸ್ ಶುಡ್ ಬಿ ಅವರ್ ಟೀಚಿಂಗ್ ಟು ಅವರ್ ಕಿಡ್ಸ್. ಎಷ್ಟು ಅಪಾರ್ಟ್ಮೆಂಟ್ ಕಟ್ಟಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅವೆಲ್ಲ ಸೆಕೆಂಡ್ರಿ. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಿರಿ. ನೀವು ಬೇಡ ಅಂದ್ರೂ ಮಾಡ್ತೀರಾ, ಅದು ಬೇರೆ ವಿಷಯ. ಬಟ್ ಇದನ್ನು ಸ್ವಲ್ಪ ಆದರೂ ಮಾಡಿರಿ ಅಂತ ಹೇಳ್ತಾರೆ. ಇದು ಅತಿ ಮುಖ್ಯ. ಸೊ ಎನರ್ಜಿ ಇಂಬ್ಯಾಲೆನ್ಸಸ್ಸನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಸೂರ್ಯನೇ. ಆ ಸೂರ್ಯನ ಬೆಳಕೆ, ಅದನ್ನು ಸರಿಯಾದ ಅಮೆರಿಕಾದಲ್ಲಿ 1 ಗಂಟೆಯಿಂದ 3 ಗಂಟೆಗೆ ವಿಟಮಿನ್ ಡಿ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಹೋಗಿ 1 ಗಂಟೆಯಿಂದ 3 ಗಂಟೆಗೆ ವಿಜಯವಾಡದಲ್ಲಿ ಕೂತಿದ್ರೆ ಮೇಲೆ ಹೋಗ್ತೀರಾ. ನಮ್ಮ ದೇಶಕ್ಕೆ, ನಮ್ಮ ಭೌಗೋಳಿಕ ಪರಿಸ್ಥಿತಿಗಳಿಗೆ ನಾವು ಪ್ರಯೋಗಗಳು ಮಾಡಿದ್ವಿ. ನಮಗೆ ವಿಟಮಿನ್ ಡಿ ಆರಾಮವಾಗಿ ಸಿಗುತ್ತೆ ಬೆಳಗ್ಗೆನೇ. ಸೊ ವಿಜಯವಾಡದಲ್ಲಾದರೂ, ದುಬೈಯಲ್ಲಾದರೂ, ಎಲ್ಲಾದರೂ ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ಬೆಳಕು ಯಾರಿಗೂ 1 ನಯ ಪೈಸಾ ತೊಂದರೆ ಮಾಡೋದಿಲ್ಲ. ಇದು ಯೂನಿವರ್ಸಲ್ ರೂಲು. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಆ್ಯಂಡ್ ನಮ್ಮ ದೇಶಕ್ಕೆ ಅದೃಷ್ಟ, 365 ದಿವಸದಲ್ಲಿ 300 ದಿವಸ ಎಲ್ಲಾದರೂ ಸೂರ್ಯ ಸಿಗ್ತಾನೆ.
ಅವನು ಪಾಪ ಅಪಾಯಿಂಟ್ಮೆಂಟ್ ಕೊಟ್ಟು ದಿವಸ ಬರ್ತಾನೆ, ಟೈಮ್ಗೂ ಬರ್ತಾನೆ. ನಮ್ಮ ಹಿರಿಯರು ಪಂಚಾಂಗ ಅಂತ ನಿಮಿಷ ಸೆಕೆಂಡ್ ಸಮೇತ ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ. ವರ್ಷ ಅಂದರೆ 2028 ಮಂಗಳವಾರ ಮೇ ಅಲ್ಲಿ ಯಾವಾಗ ಬರ್ತಾನೆ ಸೂರ್ಯ ಅನ್ನೋದು ಈಗಲೇ ಹೇಳ್ಬೋದು ನಾನು. ನಿಮ್ಮ ಊರಲ್ಲಿ ಆ ದಿಗಂತದಲ್ಲಿ ಯಾವ ಮಿನಿಟಲ್ಲಿ ಅಪಿಯರ್ ಆಗ್ತಾನೆ ಅಂತ ಎಲ್ಲ ಬರೆದಿಟ್ಟಿದ್ದಾರೆ ನಮ್ಮ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸೊ ಎವ್ರಿ ಒನ್ ಕಾನ್ಷಿಯಸ್ಲಿ ಪ್ರಜ್ಞಾಪೂರ್ವಕವಾಗಿ ಆ ಸೂರ್ಯ ಭಗವಾನನನ್ನು ಇಡೀ 12 ಕಂಪನಗಳನ್ನು ಫ್ರೀಕ್ವೆನ್ಸೀಸನ್ನು ನಿಮ್ಮ ತಲೆ ಮೇಲೆ, ಕಣ್ಣು ಮೇಲೆ, ತ್ವಚದ ಮೇಲೆ ಹಾಕ್ಕೊಳ್ಳೋದಕ್ಕೆ ಸಿದ್ಧವಾಗೋದು ನಿಮ್ಮ ಜವಾಬ್ದಾರಿ. ಇಟ್ಸ್ ನಾಟ್ ಯುವರ್ ಜಾಬ್, ಇಟ್ಸ್ ಮ್ಯಾಂಡೇಟರಿ. ಆದಷ್ಟು ಇದನ್ನು ನಿಮಗೆ, ನಿಮ್ಮ ಸುತ್ತಮುತ್ತಲು ಇದ್ದವರಿಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅದ್ಭುತವಾದ ಶ್ಲೋಕ ಇದೆ ಸೂರ್ಯ ನಮಸ್ಕಾರ ಹೇಳೋದಕ್ಕೆ, ಅದನ್ನು ಕಲ್ತ್ಕೊಳ್ಳಿ. ಆ್ಯಸ್ ಯು ರಿಸೀವ್ ದೋಸ್ ಫ್ರೀಕ್ವೆನ್ಸೀಸ್, ಜಸ್ಟ್ ಸೇ ದ ನೇಮ್ಸ್ ಆ್ಯಂಡ್ ಆಫ್ ಕೋರ್ಸ್ ದೆರ್ ಆರ್ ಪರ್ಟಿಕ್ಯುಲರ್ ಮೂಮೆಂಟ್ಸ್ ಸೊ ದಟ್ ದ ರಕ್ತ ಚಾಲನ ಸರಿಯಾಗಿ ಆಗುತ್ತೆ ಅಂತ. ಒಬ್ಬೊಬ್ರು ಒಂದು ಚೂರು ಪಾರು ವ್ಯತ್ಯಾಸಗಳಿರುತ್ತೆ. ನಾನು ಸೂರ್ಯ ನಮಸ್ಕಾರ ಹಿಂಗೆ ನಿಂತು ಪರವಾಗಿಲ್ಲ, ಹೆಂಗಾದ್ರು. ಆ್ಯಕ್ಚುಲಿ ನಿಮಗೆ ರೋಗ ಇದೆ, ಎದ್ದೇಳಕ್ಕಾಗಲ್ಲ ಅನ್ನೋರು ಸುಮ್ಮನೆ ಬಿದ್ದಿದ್ರೆ ಸಾಕು, ಅಲ್ಲಿ ಆ ಬಿಸಿಲಲ್ಲಿ ಬಿದ್ದಿದ್ರೆ ಸಾಕು, ನಿಮಗೆ ಆರೋಗ್ಯ ಶುರು ಆಗತ್ತೆ. ಸೊ ವಿ ಹ್ಯಾವ್ ಡನ್ ದಿಸ್ ಆ್ಯಕ್ಚುಲಿ. ಬ್ಲಡ್ ಕ್ಯಾನ್ಸರಿಂದ ಎದ್ದೇಳಕ್ಕಾಗದೇ ಇರೋರನ್ನ ಮಂಚ ತಗೊಂಡೋಗಿ ಬಿಸಿಲಲ್ಲಿ ಇಡೋಕ್ಕೆ ಶುರು ಮಾಡಿದರು. 8 ಡೇಸಲ್ಲಿ ಚಲನ ಆಯಿತು. ಸೊ ವಿ ಹ್ಯಾವ್ ಲಾಟ್ಸ್ ಆಫ್ ದಿಸ್ ಎವಿಡೆನ್ಸಸ್. ಆ್ಯಂಡ್ ನಾವು ಆ ಪುಸ್ತಕದಲ್ಲಿ ಬರೆದಿದ್ದೀವಿ ಅಂದರೆ ಎವಿಡೆನ್ಸ್ ಇಲ್ಲದೆ ಒಂದು ಪ್ರೋಟೋಕಾಲು ಇಲ್ಲ ಅಲ್ಲಿ. 1000 ಜನ ವಾಸಿ ಆದಮೇಲೇ ಅಲ್ಲಿ ಬರೆದಿರೋದು. ಮಾಡೋದೊಂದೇ ಕೆಲಸ. ಈಗ ಸಿರಿಧಾನ್ಯಗಳನ್ನು ಮನೆಗೆ ತಂದು ನಿಮ್ಮ ಕೈಯಿಂದ ಅಡುಗೆ ಮಾಡ್ಕೊಂಡು ತಿನ್ನಿರಿ. ಮಿಲ್ಲೆಟ್. ಮತ್ತೆ ಅಲ್ಲಿ ಹೋಗಿ ಬಿಸ್ಕೆಟ್ಟು ಪ್ಯಾಕೆಟಲ್ಲಿ ಕಟ್ಟಿರೋದು ತಿಂತೀನಿ, ಮುರ್ಮುರೆ ಕುರ್ಕುರೆ. ಪ್ರಾಸೆಸ್ಡ್ ಫುಡ್ ಈಸ್ ಡೇಂಜರಸ್ ಈವನ್ ಇಫ್ ಇಟ್ ಈಸ್ ಮಿಲ್ಲೆಟ್ಸ್. ಅಫ್ಕೋರ್ಸ್ ದಟ್ಸ್ ಬೆಟರ್ ದ್ಯಾನ್ ಮೈದಾ ಹಿಟ್ಟು, ಅಷ್ಟು ಹೇಳಬಲ್ಲೆ ಅಷ್ಟೇ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ರಾಸೆಸ್ಡ್ ಮಿಲ್ಲೆಟ್ ಫುಡ್ ಆಲ್ಸೋ ವಿಲ್ ಕಾಸ್ ಯು ಟ್ರಬಲ್, ಬಿಕಾಸ್ ಅದರಲ್ಲಿದ್ದ ಕೆಮಿಕಲ್ಸು ಅವು ಇವು ಗೊಂದಲ ಮಾಡ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಡೂ ಬಯೋಕೆಮಿಸ್ಟ್ರಿ, ನಾಟ್ ಕೆಮಿಸ್ಟ್ರಿ. Let's do ecological living, not economic living. Let's encourage nature in our life, not artificial living. So industrial food inda ee ಗೊಂದಲಗಳಾಗ್ತಾ ಇದೆ. ಇಂಡಸ್ಟ್ರಿಯಲ್ ಫುಡ್ಡಿಂದ ಹೊರಗಡೆ ಬನ್ನಿ, ಸಾವಯವವಾಗಿ ಬೆಳೆದಿದ್ದನ್ನು ತಿನ್ನಿ. ಇನ್ಫ್ಯಾಕ್ಟ್ ಮೊನ್ನೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಬಂದಿದ್ದಾನೆ, ಗರ್ಭಕೋಶದ ಗಡ್ಡೆ ಇತ್ತು, ಕ್ಯಾನ್ಸರು ತೆಗೆದಿದ್ದಾರೆ, ನೀರು ಸೇರಿಕೊಂಡಿದೆ, ಇಷ್ಟು ದಪ್ಪ ಆಗಿದ್ದೆ, ಆ್ಯಸಿಟಿಸ್ ಬಂದುಬಿಟ್ಟಿದೆ ಅಂತ. ಆ ಸ್ಥಿತಿಯಲ್ಲಿ ಬಂದರು. ನಮ್ಮ ಪ್ರೋಟೋಕಾಲು ಗರ್ಭಕೋಶ ಗಡ್ಡೆ ಕ್ಯಾನ್ಸರ್ದು ಇದೆ, ಪ್ರೋಟೋಕಾಲ್ ಬಳಸಿದ್ರು. 6 ತಿಂಗಳಲ್ಲಿ ಆರಾಮಾದರು. ಆರಾಮಾದಮೇಲೆ ಮಾವಿನ ಹಣ್ಣು ಸೀಸನ್ ಬಂತು ಅಂತ ಹೋಗಿ ಮಾವಿನ ಹಣ್ಣು ತಂದು ತಿನ್ನೋಕ್ಕೆ ಶುರು ಮಾಡಿದ್ರು. ವಿದಿನ್ 3 ವೀಕ್ಸ್ ಮತ್ತೆ ಕ್ಯಾನ್ಸರ್ ಬಂತು. ಆ ಮಾವಿನ ಹಣ್ಣು ಬಳಸೋ ಅಂಥ ಕೆಮಿಕಲ್ಸು ದೇ ಹ್ಯಾವ್ ಇಸ್ ಜಸ್ಟ್ ಆಫ್ಟರ್ 6 months ಆಫ್ ಗೆಟಿಂಗ್ ವೆಲ್ ಮತ್ತೆ ಓಡಿ ಬಂದು. ಅಂದರೆ ಈ ಕೆಮಿಕಲ್ಸ್ ಕ್ಯಾನ್ ಡೂ ಹ್ಯಾವಕ್ ಇನ್ ಯುವರ್. ಸೊ ಸಾವಯವಾಗಿ ಬೆಳೆದಿದ್ದ ಮಾವಿನ ಹಣ್ಣು ತಿಂದರೆ ನಿಮಗೆ ಕ್ಯಾನ್ಸರ್ ವಾಸಿ ಆಗುತ್ತೆ. ಆ್ಯಕ್ಚುಲಿ ಆ ಮಾವಿನ ಹಣ್ಣು ಸಿಪ್ಪೆಯಲ್ಲೇ ಕ್ಯಾನ್ಸರ್ ಕಾರಕಗಳನ್ನು ತೆಗೆಯುವಂಥ ಗುಣ ಇದೆ. ಅದೇ ಮಾವಿನ ಹಣ್ಣು ಮಾರ್ಕೆಟಿಂದ ತಂದು ತಿಂದರೆ ಕ್ಯಾನ್ಸರ್ ಹೆಚ್ಚಾಗುತ್ತೆ. ಬಿಕಾಸ್ ದಟ್ ಈಸ್ ಮೋರ್ ಕೆಮಿಸ್ಟ್ರಿ, ನಾಟ್ ಬಯೋಕೆಮಿಸ್ಟ್ರಿ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸೊ ಯೋಚನೆ ಮಾಡಿ, ಬಿಫೋರ್ ಸಮಥಿಂಗ್ ಗೋಸ್ ಇನ್ ಟು ಯುವರ್ ಮೌತ್ ಒಂದು ಪ್ರಶ್ನೆ ಹಾಕ್ಕೊಳ್ಳಿ, ಇದು ಎಕಲಾಜಿಕಲ್ಲ, ಎಕನಾಮಿಕಲ್ಲ ಅಂತ, ಅಥವಾ ಬಯೋಲಾಜಿಕಲ್ಲ, ಕೆಮಿಕಲ್ಲ ಅಂತ. ಸೊ ಈ ಎನರ್ಜಿ ಡಿಫರೆನ್ಸಸನ್ನು ಗುರ್ತು ಹಿಡಿಯೋ ಒಂದು ಸಂಯಮ ನಿಮ್ಮ ಈ ಮೆದುಳಿನ ಆ ಸೂಕ್ಷ್ಮ ಗ್ರಾಹಕ ಹೆಚ್ಚಾಗಲಿ ಅಂತ ಕೋರ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಣ್ಣೆಗಳು ಅತಿ ಮುಖ್ಯ. ಆ್ಯಕ್ಚುಲಿ 2017-18 ಪ್ರಾಂತದಲ್ಲಿ ಇವರು 3 ಜನ ಬಂದಿದ್ದರು.
ಅವ್ರಿಗೆ ಆ ಒಂದು ತವಕ ಇತ್ತು. ಅದರ ಹಿಂದೆಯೇ ಅವ್ರಿಗೆ ಭಯನೂ ಇತ್ತು. ಯಾಕಂದರೆ ಕಾರ್ಪೊರೇಟಲ್ಲಿ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ರು ಅವರ ಅಭ್ಯಾಸಗಳಿಗೆ. ಅದನ್ನು ಬಿಟ್ಟು ಹೊರಗಡೆ ಬರೋದು, ದಟ್ ಸೋ ಕಾಲ್ಡ್ ಕಂಫರ್ಟ್ ಝೋನಿಂದ ಓಪನ್ ಝೋನ್ಗೆ ನೋಡೋಣ ಏನಾಗುತ್ತೆ ಅನ್ನೋ ಒಂದು ಆ ಕೊನೆ ಅಂಚಲಲ್ಲಿದ್ದು. ನಾನೇನು ಹೆಚ್ಚು ಮಾಡಿಲ್ಲ, ಸುಮ್ಮನೆ ಕಾಲಿಂದ ಅಲ್ಲಿ ತಳ್ಳಿದೆ ಅವ್ರನ್ನ, ಹೋಗೆ ಅಂತ. ಬಟ್ ದೇ ಹ್ಯಾವ್ ಬೀನ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ, ವಿಚ್ ಐ ಹ್ಯಾವ್ ನಾಟ್ ಟಾಕ್ಡ್ ಅಬೌಟ್ ಈಸ್ ವಿಲೇಜ್ ಸ್ಟೆಬಿಲಿಟಿ, ವಿಲೇಜ್ ಎಕನಾಮಿಕ್ಸ್ ಆ್ಯಂಡ್ ವಿಲೇಜ್ ಡಿಪೆಂಡೆನ್ಸ್. ಈಗ ಇಷ್ಟು ತನಕ ನಾವು ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ವಿ. ಫುಡ್ ಸಾವರೆಂಟಿ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಮಿಲೆಟ್ಸ್. ಅಂದರೆ ಆಹಾರ ಸಾರ್ವಭೌಮತ್ವ. ಇದಕ್ಕೆಲ್ಲ ಮೂಲ ಕಾರಣ ಈ ಗ್ರೀನ್ ರೆವಲ್ಯೂಷನ್ ಎಕ್ಸ್ಪರ್ಟ್ಸ್ ಬಂದು ಇದು ನಿಮ್ಮ ಆಹಾರ ಅಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಗಟ್ಟಿಯಾಗಿ ಕೆಲಸ ಮಾಡಬೇಕಾಗಿದ್ದು ಇದೇ ನಮ್ಮ ಆಹಾರ ಅನ್ನೋ ಒಂದು ಮಾತನ್ನು ಬರುವ ಮುಂದಿನ ಪೀಳಿಗೆಗಳ ತಲೆಗೆ ತುಂಬುವುದು, ತುರುಕಿಸೋದು ನಮ್ಮ ಕೆಲಸ. ಇದು ಕೆಲಸ ಅಲ್ಲ, ಆ್ಯಕ್ಚುಲಿ ಇಟ್ ಈಸ್ ನಮ್ಮ ಜವಾಬ್ದಾರಿತನ ಇದು. ಅದರ್ವೈಸ್ ಆ್ಯಸ್ ಐ ಟೋಲ್ಡ್ ಯು, ಮುಂದಿನ ಪೀಳಿಗೆಗಳೇ ಇರೋದಿಲ್ಲ. ವಿ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಪ್ಲ್ಯಾನೆಟ್. ನಥಿಂಗ್ ವಿಲ್ ಹ್ಯಾಪನ್ ಟು ದ ಪ್ಲ್ಯಾನೆಟ್. ಮತ್ತೆ ತುಂಬ ವರ್ಷಗಳು ಬೇಕಾಗುತ್ತೆ ಮಾನವ ಜಾತಿ ಹುಟ್ಕೊಂಡು ಬರೋದಕ್ಕೆ. ಸೊ ಇಫ್ ಯು ವಾಂಟ್ ಟು ಕಂಟಿನ್ಯೂ ಟು ಲಿವ್ ಆನ್ ದಿಸ್ ಪ್ಲ್ಯಾನೆಟ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ಲೆಟ್ಸ್ ಸ್ಟಾರ್ಟ್ ಲಿವಿಂಗ್ ಪ್ರಾಪರ್ಲಿ. ಇದನ್ನು ಜೀವನ ಶೈಲಿ ಅನ್ರಿ, ಇದೆಲ್ಲ ಎಲ್ಲ ಪದಗಳಷ್ಟೇ. ಬಟ್ ಐ ಫೀಲ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಲ್ ಲಿವಿಂಗ್ so that we give wonderful planet for the future generations to live. Thank you. Thank you very much.